अस्मदाचार्यगुरुभ्यो नमः। सृष्टिस्थित्यप्ययेहा निहति ऋषितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुवात्मकस्य विष्णोर्विस्ताः समस्ताः सकलगुणनिधिः सर्वदोषोऽव्यपेदः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवले मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तपकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सदां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सत्योरुध्यवरुध्यतेऽत्र कृतिभिः शुश्रूषुभिस्तक्षणात् निर्मत्योग्रभवार्णवे निजमनोभीष्टं दिशामीति यः सम्यक् ज्ञापयितुं करेण विलसन् मन्थानमन्येन च रम्यं दामदनं महेशरजतग्रामश्रियोऽलङ्कृतिः करमन्दीश्वरभक्तिबन्धनवशः प्रीतोऽस्तु कृष्णप्रभुः वसुदेवसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुम् कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः सिञ्चन्नो पुरशोभिपादकमलां मन्दस्मितोद्यन्मुखीम् कञ्जाक्षीं कुचभारभीरुविलसन् मध्यां वणकङ्कणां चम्वाद्यै परिसेवितां सुवसनां जाम्बूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीम् यस्य त्रीण्युदितानि वेदवचने रूपाणि दिव्यान्यलम् भट्टदर्शनमित्थमेव निहितं देवस्य भर्गो महत् वायो रामवचोनयं प्रथमकं प्रक्षोद्वितीयं वपुः मद्वो यत्तु तृतीयमेतदमुना ग्रन्थकृतकेशवे महाव्याकरणाम्बोधिमन्तमानसमन्दरम् कवयन्तं रामकीर्त्या हनुमन्तमुपास्महे श्रुतिक्षीराब्धिमामध्यधीमन्दरमहीभृता प्राप्ता न्यायसुधायेन तं जरेन्द्रमहं भजे श्रीमतो राघवेन्द्रस्य नमामि पदपङ्कजे कामिताशेषकल्याणललना कल्पपादपौ आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। श्रीशुक उवाच बाणसेनां गतां दृष्ट्वा शस्त्रौघेन भृशार्दिताः
ರಾಜಪುತ್ರಾ ವಿಮನಸೋ ಬಭೂವುರ್ನೃಪಸತ್ತಮ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾವಕ್ತಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷಾಪನೂತನ ಪಟುತರೆ ಮೋಕ್ಷಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ದಶಮಸ್ಕಂದೆ ಯತ್ಕಿಂಚಿತ್ ಪೂರ್ವೋಕ್ತ ಪ್ರಮೇಯಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಅನಂತ ಗುಣ ಪರಿಪೂರ್ಣನಾದ ಸರ್ವೋತ್ತಮನಾದ ವೇದವ್ಯಾಸ ದೇವರ ಮಕ್ಕಳಾದ ಶುಕಾಚಾರ್ಯರು ಕೃಷ್ಣ ಕಥಾಮೃತದ ಪ್ರವಚನವನ್ನ ಪರೀಕ್ಷಿತ ರಾಜರಿಗೆ ಆಯುಷ್ಯದ ಕೊನೆ ಭಾಗದ 7 ದಿನದಲ್ಲಿ ಭಾಗವತ ಶ್ರವಣಕ್ಕೆ ಬಂದಿದ್ದಾರೆ. ಪ್ರಪಂಚದೊಳಗೆ ತಂದೆಗೆ ಮಗನ ಮೇಲೆ ತುಂಬಾ ವಿಶ್ವಾಸ. ನನ್ನ ಕಾರ್ಯಗಳೆಲ್ಲ ಮುಂದೆ ಮಗ ಮಾಡುತ್ತಾನೆ, ತಾನು ಇವತ್ತಿನವರೆಗೆ ನಡೆಸಿಕೊಂಡು ಬಂದದ್ದು ಮಗ ಮಾಡ್ತಾನೆ, ಇನ್ನು ಹೆಚ್ಚಿಗೆ ಅಭಿವೃದ್ಧಿಯನ್ನು ಮಗ ಮಾಡ್ತಾನೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಮಕ್ಕಳು ಮಾಡ್ತಾರೆ ಗೊತ್ತಿಲ್ಲ, ಆದರೂ ತಂದೆಗೆ ಒಂದು ವಿಶ್ವಾಸ. ಇಲ್ಲಿ ನೋಡಿ, ಸ್ವತಃ ವೇದವ್ಯಾಸ ದೇವರು ಭಾಗವತ ರಚನೆ ಮಾಡಿದ್ದಾರೆ. ಭಾಗವತ ರಚನೆ ಆಗಿ ತನ್ನ ಮಗನಾದ ಶುಕಾಚಾರ್ಯರನ್ನು ಕೂರಿಸಿಕೊಂಡು ಪಾಠ ಹೇಳ್ತಾರೆ. ಬರದದ್ದು ಆಯಿತು, ಮಗನನ್ನ ಕೂರಿಸಿಕೊಂಡು ಪಾಠನೂ ಹೇಳಿದ್ದಾಯಿತು. ಅಷ್ಟಕ್ಕೆ ವ್ಯಾಸರಿಗೆ ತೃಪ್ತಿಯಾಗಿಲ್ಲ. ತಾನು ಬರೆದ ಭಾಗವತವನ್ನ ಮಗ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ತನ್ನ ಮಗ ಮಾಡುವ ಪ್ರವಚನಕ್ಕೆ ಬಂದು ತಾವು ಕೂತ್ಕೊಂಡಿದ್ದಾರೆ. ಪರೀಕ್ಷಿತ ರಾಜರಿಗೆ ಶುಕಾಚಾರ್ಯರು ಹೇಳುವಾಗ ಅಲ್ಲಿ ಯಾರ್ಯಾರು ಬಂದಿದ್ರು ಭಾಗವತ ಶ್ರವಣಕ್ಕೆ ಅಂತ ಪ್ರಥಮ ಸ್ಕಂದದಲ್ಲೇ ಬಂದಿದೆ. ಋಷಿಗಳು, ಮುನಿಗಳು, ದೇವತೆಗಳು, ಸಾಕ್ಷಾತ್ ಭಗವಾನ್ ವೇದವ್ಯಾಸ ದೇವರು ಬಂದಿದ್ದಾರಲ್ಲಿ. ದೇವರ ಜೊತೆಗೆ ಕೂತ್ಕೊಂಡು ಭಾಗವತ ಕೇಳ್ತಿದ್ದಾರೆ ಪರೀಕ್ಷಿತ. ಇಂಥ ಪುಣ್ಯ. ತಾವೇ ಬರೆದ ಭಾಗವತವನ್ನ ತನ್ನ ಮಗನ ಮುಖದಿಂದ ಅದನ್ನ ಶ್ರವಣ ಮಾಡ್ತಾ, ತಮ್ಮ ಕಥೆನೆ, ವೇದವ್ಯಾಸ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ, ತಾನೇ ವ್ಯಾಸರೂಪದಿಂದ ಬರೆದ ಗ್ರಂಥವನ್ನ ಮಗನಾದ ಶುಕಾಚಾರ್ಯರಿಂದ ಶ್ರವಣ ಮಾಡ್ತಿದ್ದಾರೆ. ಪರೀಕ್ಷಿತರಿಗೆ ಮತ್ಸ್ಯಾವತಾರ, ಕೂರ್ಮ, ವರಾಹ, ನರಸಿಂಹ, ವಾಮನ, ಉಳಿದ ಎಲ್ಲ ಅವತಾರಗಳ ಚರಿತ್ರೆಯನ್ನ ಒಂದೊಂದು 2 ನಿಮಿಷ 1 ಗಂಟೆಯಲ್ಲಿ ಹೇಳಿದ್ರೆ ಸಾಕಾಯಿತು. ಆದರೆ ಕೃಷ್ಣನ ಚರಿತ್ರೆಯನ್ನ ಅದೆಷ್ಟು ಪಾನ ಮಾಡ್ತಿದ್ದಾರೆ. ಪ್ರತ್ಯರ್ಚ ಕೃಷ್ಣ ಚರಿತಂ ಕಲಿ ಕಲ್ಮಷಗ್ನಂ. ಯಾವ ವ್ಯಕ್ತಿಗೆ ಪ್ರತಿನಿತ್ಯದಲ್ಲಿ ಬೋರ್ವೆಲ್ ಸೌಳು ನೀರು ಕುಡಿಯೋ ವ್ಯಕ್ತಿಗೆ ಸಿಹಿ ನೀರು ಸಿಕ್ಕಾಗ ಹೇಗಾಗತ್ತೆ? ಮೋಹಪೀತ ಲವಣೋದಕೋ ಮುಹು ಪ್ರಾಪಿಪಾಸು ಅಮೃತಂ ಪಿಬನ್ನಿವ ಸುಮಧ್ವಿಜದಲ್ಲಂತಾರೆ. ಸಂಸಾರದ ತಾಪದಲ್ಲಿ ಒದ್ದಾಡುವ ವ್ಯಕ್ತಿಗೆ ಆ ತಾಪ ಪರಿಹಾರ ಮಾಡುವ ಔಷಧಿ ಸಿಕ್ಕರೆ ಹೇಗಾಗತ್ತಲ್ಲ, ಹಾಗೆ ಪರೀಕ್ಷಿತನಿಗೆ ಹಸಿವೆ, ನೀರಡಿಕೆ, ಬೇಸರಿಕೆ, ಆಕಳಿಕೆ, ತೂಕಡಿಕೆ ಏನೂ ಇಲ್ಲ. ಯಾವ ದಿನ ರಾಜ್ಯ ಬಿಟ್ಟು ಬಂದು ಗೋಮಯದಿಂದ ಮಂಡಲ ಮಾಡಿಕೊಂಡು ಕೂತಿದ್ದಾನೆ, ಅವತ್ತಿನಿಂದ 7 ದಿನಗಳವರೆಗೆ ಆಚೆ ಈಚೆ ಹೋಗಿಲ್ಲ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಆನ್ನೇಕ ಮಾಡಿ ಗಂಗೆಯಲ್ಲಿ ಮುಳುಗಬೇಕು, ಆನ್ನೇಕ ಮಾಡಬೇಕು, ಶುಕಾಚಾರ್ಯರ ಕೂತ್ಬೇಕು. ನೈಷಾತಿ ದುಸ್ಸಹ ಕ್ಷುನ್ಮ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಬೋಜ ಶ್ರುತಂ ಹರಿಕಥಾಮೃತಂ. ಮಧ್ಯದಲ್ಲಿ ಶುಕಾಚಾರ್ಯ ಕೇಳೋರಂತೆ, ಹಸಿವೆ ನೀರಡಿಕೆ ಆಗಲ್ವಾ? ಸ್ವಲ್ಪ ಹೀಗೆ ಓಡಾಡಿ ಬರ್ತೇನೆ, ಕಾಲು ನೋವಂತೆ, ಮಂಡೆ ನೋವಾಗುತ್ತೆ, ಏನೂ ಅಲ್ಲಿಲ್ಲ ಪರೀಕ್ಷಿತ. ಏನೋ ಮಧ್ಯದಲ್ಲಿ ಹಾಲು ಜ್ಯೂಸು ಕುಡಿದು ಬರ್ತೇನೆ. ಯಾವ ದಿನನೂ ಹೊಟ್ಟೆಗಾಗಿ ಹೊಡೆದಾಡಲಿಲ್ಲ. ಹಸಿವೆ ಆಗಲ್ವಾ ಅಂದಾಗ ಪರೀಕ್ಷಿತ ಅಂತಾರೆ, ಸಾಮಾನ್ಯವಾದ ಅನ್ನ ಸಾರು ತಿನ್ನೋರಿಗೆ ಪದೇ ಪದೇ ಹಸಿವೆ ಆಗತ್ತೆ, ಜೀರ್ಣ ಆಗತ್ತೆ. ಜೀರ್ಣವೇ ಆಗದಿರುವ ಆಹಾರ ಕೊಡ್ತಿದ್ದೇನೆ, ಕೃಷ್ಣ ಕಥಾಮೃತ ಪಾನ ಮಾಡುತ್ತಿದ್ದೇನೆ. ದೇವಲೋಕದ ಅಮೃತನೂ ಇದರ ಮುಂದೆ ನಾಚಬೇಕು. ದೇವಲೋಕದ ಅಮೃತ ಕೊಡಿದ್ರೆ ಅಮರನಾಗ್ತಾನೆ. ಎಷ್ಟು ವರ್ಷ? 1 ಕಲ್ಪ. ಆದರೆ ಭಗವಂತನ ಕಥಾಮೃತ ಕೇಳಿದರೆ ಒಂದಲ್ಲ, ಅನಂತ ಕಲ್ಪದವರೆಗೆ ತನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ತಾನೆ ಪರಮಾತ್ಮ. ಸಾಯುಜ್ಯ ಮೋಕ್ಷವನ್ನ, ಸಾಲೋಕ್ಯ ಮೋಕ್ಷವನ್ನ ಕೊಡ್ತಾನೆ. ಅಂತಹ ಭಗವಂತನ ಕಥಾಮೃತವನ್ನ ಹೇಳುವ ಶುಕಾಚಾರ್ಯರಿಗೆ ಬೇಸರ ಇಲ್ಲ.
ಕೇಳೋ ಪರೀಕ್ಷಿತನಿಗೆ ಬೇಸರ ಇಲ್ಲ. ಇಬ್ಬರಿಗೂ ಕೆಲಸ ಇಲ್ಲ, ಅವರಂತೂ ವಿರಕ್ತರು, ಸನ್ಯಾಸಿಗಳು. ಯಾರೋ ಕಾಯುತ್ತಿದ್ದಾರೆ ಅಂತಿಲ್ಲ, ಇವ್ರು ಎಲ್ಲರನ್ನ ಬಿಟ್ಟು ಬಂದಿದ್ದಾರೆ. ಇವನಿಗೂ ಎಲ್ಲ ಹೋಗೋದಿಲ್ಲ, ಅವನಿಗೆಲ್ಲ ಹೋಗೋದಿಲ್ಲ. 7:30 ಆಯ್ತು, 8 ಗಂಟೆ ಆಗ್ತಿದೆ, ಮನೆಗೆ ಹೋಗೋಣ ಅನ್ನೋ ಟೆನ್ಷನ್ ಇಬ್ಬರಿಗೂ ಇಲ್ಲ. ಪರೀಕ್ಷಿತನಿಗೆ ಶುಕಾಚಾರ್ಯರಿಗೆ ಹಾಗಾಗಿ ನಿರಂತರವಾಗಿ ಎಡಬಿಡದೆ ಕ್ಷಣ ಬಿಡದೆ ಕೃಷ್ಣ ಕಥಾಮೃತವನ್ನ ಕೇಳುತ್ತಾರೆ. ವಿಶೇಷವಾಗಿ ತಾನು ತಾಯಿಯ ಗರ್ಭದಲ್ಲಿ ಇರುವಾಗ ಯಾವ ಪರಮಾತ್ಮ ತನ್ನನ್ನು ರಕ್ಷಣೆ ಮಾಡಿ ಸುತ್ತಲೂ ಸುದರ್ಶನ ಚಕ್ರವನ್ನ ಗದೆಯನ್ನು ಹಿಡ್ಕೊಂಡು ರಕ್ಷಣೆ ಮಾಡಿ ತನ್ನನ್ನ ಈ ಮಟ್ಟಿಗೆ ಇವತ್ತು ಭಾಗವತ ಕೇಳೋದಕ್ಕೆ ಬದುಕಿದ್ದೇನೆ, ಅದು ಕೃಷ್ಣ ದಯಾ ಅಂತಾನೆ. ಗರ್ಭದಲ್ಲಿ ಕೃಷ್ಣ ರಕ್ಷಣೆ ಮಾಡಿರಲಿಲ್ಲ ಅಂದ್ರೆ ನಾನೆಲ್ಲಿ ಪ್ರವಚನಕ್ಕೆ ಬರ್ತಿದ್ದೆ. ಆ ಒಂದು ಉಪಕಾರ ನೆನಪಿದೆ ಅನ್ನೋದಕ್ಕಾಗಿಯೇ ಕೃಷ್ಣನ ಕಥೆಯನ್ನ ಅತ್ಯಂತ ವಿಸ್ತಾರವಾಗಿ ಪರೀಕ್ಷಿತರಿಗೆ ಶುಕಾಚಾರ್ಯ ಹೇಳ್ತಿದ್ದಾರೆ. ನಿನ್ನೆ ದಿವಸ ಕಂಸನ ಸಂಹಾರದ ವಿಚಾರವನ್ನು ತಿಳಿಸಿದ್ದಾರೆ. ಸೋದರ ಮಾಮ ಕೃಷ್ಣನಿಗೆ ಭೃಗು ಋಷಿಗಳ ಅವತಾರ ಅಂಶ ಒಳಗೆ ಇದೆ. ಎಷ್ಟು ವಿಚಿತ್ರ ನೋಡಿ, ಭೃಗು ಋಷಿಗಳು ಒಂದು ಅಂಶದಿಂದ ಕಂಸನ ಒಳಗೆ ಪರಮಾತ್ಮನ ಎದೆಗೆ ಒದ್ದ ಅಪರಾಧಕ್ಕೆ ಕಂಸನ ಶರೀರದಲ್ಲಿ ಇದ್ದಾರೆ. ಕಂಸನಿಗೆ ಮಾತ್ರ ಅಂಧಂತಮಸ್ಸಿಗೆ ಕಳಿಸಿ ಕಾಲನೇಮಿ ದೈತ್ಯರಿಗೆ ಭೃಗು ಋಷಿಗಳಿಗೆ ಸದ್ಗತಿಯನ್ನ ಕೊಟ್ಟ. ಅದೇ ಭೃಗು ಋಷಿಗಳು ಮತ್ತೆ ಸಜ್ಜನರ ಉದ್ಧಾರಕ್ಕೆ ನಾಳೆ ದಿನ ಮತ್ತೆ ಬರೋರಿದ್ದಾರೆ. ಮೇಲಿಂದ ಮೇಲೆ ಜ್ಞಾನಿಗಳು ಬರ್ತಾರೆ. ಬನ್ನಿ ಅಂತ ಕರೆದ್ರೆ ಬಳಗದವರೇ ಬರಲ್ಲ ಸರಿಯಾಗಿ. ಸುಮಾರು ಒಂದು ವಾರ 8-10 ದಿನಗಳಿಂದ ನೋಡ್ತಾನೆ ಇದೆ ನನ್ನ ಮೆಸೇಜು. ವಿಜಯದಾಸರ ಆರಾಧನೆಗೆ ತೀರ್ಥ ಪ್ರಸಾದಕ್ಕೆ ಯಾರು ಬರ್ತೀರಿ, ಯಾವಾಗ ಬರ್ತೀರಿ, ಇಲ್ಲಿ ಲೆಕ್ಕ ನಿಮ್ಮ ಹೆಸರು ಕೊಡಿ. ತೀರ್ಥ ಪ್ರಸಾದಕ್ಕೆ ಕರೆಯೋ ಪ್ರಸಂಗ ಇದೆ. ಅವರನ್ನು ಯಾರಾದ್ರೂ ಕರೆದಿದ್ದೀರಾ? ಒಬ್ಬರಾದ್ರು ಆರಾಧನೆ ಮಾಡಿಸ್ಕೊಳ್ಳು ವಿಜಯದಾಸರಿಗೆ ಬರಲಿಲ್ಲ. ಅವರ ಆರಾಧನೆ ತೀರ್ಥ ಪ್ರಸಾದಕ್ಕೆ ಎಲ್ಲರಿಗೂ ಆಮಂತ್ರಣ. ಇದೇ ನೋಡಿ ಸಜ್ಜನರಲ್ಲಿರುವ ದೊಡ್ಡ ಗುಣ. ಉದ್ಧಾರಕ್ಕಾಗಿ ಓಡಿ ಬರ್ತಾರೆ. ಎಂತಹ ವಿಚಿತ್ರವಾದ ಭಗವಂತನ ಸಂಕಲ್ಪ. ಆ ಭೃಗು ಋಷಿಗಳ ಆವೇಶ ಇರುವ ಕಂಸನ ಸಂಹಾರ ಆಯಿತು. ಕಂಸ ಸತ್ತ ಮೇಲೆ ವಸುದೇವ ದೇವಕಿಯರನ್ನ ಬಂಧನದಿಂದ ಪರಮಾತ್ಮ ಬಿಡಿಸಿದ. ಅನಂತರದಲ್ಲಿ ಉದ್ಧವನನ್ನ ಕಳಿಸಿ ತನ್ನ ವಿರಹದ ತಾಪದಿಂದ ಒದ್ದಾಡುವ, ತಾನು ಬರುವ ನಿರೀಕ್ಷಣೆ ಮಾಡುವ ಗೋಪಿಕಾ ಸ್ತ್ರೀಯರಿಗೆ ತನ್ನ ಸಂದೇಶವನ್ನು ಕೊಟ್ಟು ಕಳಿಸ್ತಾನೆ. ಕೆಲವು ದಿನಗಳವರೆಗೆ ಮಥುರೆಯಲ್ಲಿ ಕೃಷ್ಣ ಇರುವಾಗ ಜರಾಸಂಧನಿಗೆ ಆ ಕಂಸನ ಇಬ್ಬರು ಮಡದಿಯರು ಅಸ್ತಿ ಪ್ರಾಸ್ತಿ ಜರಾಸಂಧನ ಮಕ್ಕಳು ತಂದೆಗೆ ಹೋಗಿ ಎಲ್ಲ ವೃತ್ತಾಂತ ತಿಳಿಸ್ತಾರೆ. ತಮಗೆ ವೈಧವ್ಯ ಬಂದದ್ದಕ್ಕೆ ಕೃಷ್ಣನೇ ಕಾರಣ. ಕೃಷ್ಣ ಕಂಸನನ್ನ ಕೊಂದದ್ದಕ್ಕೆ ವೈಧವ್ಯ ಬಂತು. 23 ಅಕ್ಷೋಹಿಣಿ ಸೈನ್ಯವನ್ನ 18 ಬಾರಿ ತಗೊಂಡು ಬರ್ತಾರೆ. ಪ್ರತಿ ಬಾರಿ ಸೈನ್ಯವನ್ನ ಮಾತ್ರ ಕೃಷ್ಣ ಬಲರಾಮರು ಸಂಹಾರ ಮಾಡ್ತಾರೆ. ಜರಾಸಂಧನನ್ನ ಸಂಹಾರ ಮಾಡಲಿಲ್ಲ. 18 ಬಾರಿ ಯುದ್ಧದ ಮೇಲೆ ಒಂದು ದಿನ ಜರಾಸಂಧ ಬಾಣಾಸುರನ ಹತ್ರ ಹೋಗ್ತಾರೆ. ಅವನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, ನಿನ್ನ ಸೈನ್ಯ ಕೊಡು ಅಂದ. ಈಗಾಗಲೇ 18 ಬಾರಿ ಹೋಗಿ ಬಂದಿದ್ದೇನೆ, ನಿನ್ನ ಸೈನ್ಯ ಕೊಡು, ಅದರಿಂದಲಾದರೂ ಕೃಷ್ಣನನ್ನ ಕೊಲ್ಲಬಹುದು ಅಂತ ಬಾಣಾಸುರನಿಂದ ಸೈನ್ಯ ತಗೊಂಡು ಬರ್ತಾರೆ. ಅದನ್ನೂ ಪರಮಾತ್ಮ ಸಂಹಾರ ಮಾಡಿ ಹಾಕಿದ. ಏನಾದರೂ ಜರಾಸಂಧನನ್ನ ಮಾತ್ರ ಕೃಷ್ಣ ಕೊಲ್ಲಿಲ್ಲ. ಜರಾಸಂಧನ ಸಂಹಾರ ಮಾಡಿ ಅದು ಪ್ರತ್ಯಕ್ಷವಾಗಿ ಕೃಷ್ಣಾರ್ಪಣಮಸ್ತು ಅಂತ ಸಮರ್ಪಣೆ ಮುಂದೆ ಮಾಡೋರಿದ್ದಾರೆ. ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ ಕರಿಷ್ಯಮಾಣಾನಿ ಜಗಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಯಾರಿಗೆ ಸಿಗುತ್ತೆ ಇದು? ನಾವೆಲ್ಲೋ ದೇವರ ಪೂಜಾ ಎಲ್ಲೋ ಮಾಡ್ತೇವೆ, ಕೃಷ್ಣಾರ್ಪಣ ಅಂತ ಮಂತ್ರಾಕ್ಷತೆ ನೀರು ಬಿಡ್ತೇವೆ. ಅದು ದೇವರವರೆಗೂ ಹೋಯಿತೋ ಇಲ್ಲೋ ಗೊತ್ತಿಲ್ಲ. ಪ್ರತ್ಯಕ್ಷವಾಗಿ ಭೀಮಸೇನ ದೇವರ ಎದುರುಗಡೆ ಕೃಷ್ಣ ನಿಂತಿದ್ದಾನೆ. ಜರಾಸಂಧನ ಯುದ್ಧ ಇದೆ, ಕಾರ್ತಿಕ ಮಾಸದಲ್ಲಿ ನಡೆದದ್ದು. ಕಾರ್ತಿಕ ಶುದ್ಧ ಪ್ರತಿಪದೆಯಿಂದ ಚತುರ್ದಶಿಯವರೆಗೆ ಯುದ್ಧ. 14 ದಿನಗಳವರೆಗೆ ಇಬ್ಬರ ಮಧ್ಯದಲ್ಲಿ ಯುದ್ಧ ಆಗುತ್ತೆ. ಜರಾಸಂಧನನ್ನ ಇದೇ ಕಾರ್ತಿಕ ಮಾಸದಲ್ಲಿ ಸಂಹಾರ ಮಾಡಿ, ಈ ಜರಾಸಂಧನ ಸಂಹಾರ ಮಾಡಿದ್ದು ಕೃಷ್ಣಾರ್ಪಣ ವಸ್ತು ಅಂತಾರೆ. ಆ ಪುಣ್ಯವನ್ನ ರಾಶಿಗಟ್ಟಿ, ಯಾಕಂದ್ರೆ ಶ್ರೀಮದಾಚಾರ್ಯ ತತ್ವ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ, ಈ ಭೀಮಸೇನ ದೇವರಿಗೆ ಮುಂದೆ ಬ್ರಹ್ಮ ಪದವಿ ಕೊಡಬೇಕಾಗಿದೆ. ಆ ಬ್ರಹ್ಮ ಪದವಿಯಲ್ಲಿ ಕೂಡಿಸೋದಕ್ಕೆ ರಾಶಿ ಪುಣ್ಯ ಬೇಕಲ್ಲ, ಆ ಪುಣ್ಯ ಕೊಡೋದಕ್ಕಾಗಿಯೇ ಜರಾಸಂಧನ ಸಂಹಾರ, ಬಕಾಸುರನ ಸಂಹಾರ, ಕೀಚಕನ ಸಂಹಾರ ಇದೆಲ್ಲವೂ ಭೀಮಸೇನ ದೇವರಿಂದ ಪರಮಾತ್ಮ ಮಾಡಿಸ್ತಾರೆ. ಹಾಗಾಗಿ ಕೃಷ್ಣ ಬಲರಾಮರು ಜರಾಸಂಧನನ್ನ ಮಾತ್ರ ಸಂಹಾರ ಮಾಡಲಿಲ್ಲ. 18 ಬಾರಿ ಯುದ್ಧ ಮುಗಿದಿದೆ. ಒಂದು ದಿನ ಜರಾಸಂಧ ವಿಚಾರ ಮಾಡ್ತಾನೆ, ಸಾಕಿನ ಹೋಗೋದು ಬೇಡ ಅಂದ.
ಪ್ರತಿಶೋಧ ಮಾಡೋದಕ್ಕೆ, ಕೃಷ್ಣ ಬಲರಾಮನನ್ನು ಯಾವುದೇ ರೀತಿಯಿಂದ ಹೊಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಶಾಂತನಾಗಿ ಕೂತಿದ್ದಾನೆ. ಹೀಗಿರುವಾಗ ಒಂದು ದಿನ ಕೃಷ್ಣ ಬಲರಾಮರು ವಿಚಾರ ಮಾಡ್ತಾರೆ. ಆಯ್ತು, ಕಂಸನ ಸಂಹಾರ ಆಯಿತು, ಉಗ್ರಸೇನನಿಗೆ ರಾಜ್ಯ ಕೊಟ್ಟದ್ದಾಯಿತು, ಜರಾಸಂಧನ ಸೈನ್ಯ ಸಂಹಾರವೂ ಆಯಿತು. ಸ್ವಲ್ಪ ದಿನ ಹೀಗೆ ಓಡಾಡಿಕೊಂಡು ಬರೋಣ, ಗೋಮಂತ ಪರ್ವತಕ್ಕೆ ಹೋಗೋಣ. ದೇವರಿಗೆ ಇಚ್ಛೆ ಬಂತು. ಗೋಮಂತ ಪರ್ವತವನ್ನು ನೋಡುವುದಕ್ಕಾಗಿ ಪರಮಾತ್ಮ ತನ್ನ ಅಣ್ಣನಾದ ಬಲರಾಮ ದೇವರಿಗೆ ಹಾಗೂ ತನ್ನ ಗೋಪಾಲಕರಿಗೆಲ್ಲ ಹೇಳ್ತಾರೆ. ಸರಿ ಅಂತ ಎಲ್ಲರೂ ಹೊರಟಿದ್ದಾರೆ. ದೊಡ್ಡದಾದ ಪರ್ವತ. ಗೋಮಂತಂ ದ್ರಷ್ಟು ವಿಚ್ಛಾಮಃ ದುರ್ಗ ಹೇತೋರಿತಿ ಪ್ರಭೋ. ಅತ್ಯಂತ ದುರ್ಗಮ, ಹೋಗುವ ದಾರಿ ಸರಳಿಲ್ಲ. ಸರಿ, ಬಲರಾಮ ದೇವರು ತನ್ನ ಗೋಪಾಲಕರ ಜೊತೆಗೆ ಕೃಷ್ಣ ಗೋಮಂತ ಪರ್ವತಕ್ಕೆ ಹೋಗ್ತಿದ್ದಾನೆ. ಹೋಗುವಾಗ ದಾರಿಯೊಳಗೆ ಪರಶುರಾಮ ದೇವರ ದರ್ಶನ. ಜಮದಗ್ನಿ ಋಷಿಗಳ ಮಕ್ಕಳು ಜಾಮದಗ್ನ್ಯರು ಅಲ್ಲಿಗೆ ಬಂದಿದ್ದಾರೆ. ಎರಡೂ ಭಗವದ್ ರೂಪಗಳೇ. ಪರಶುರಾಮ ಬೇರೆ ಇಲ್ಲ, ಕೃಷ್ಣ ಬೇರೆ ಇಲ್ಲ, ಇಬ್ಬರು ಅನಂತ ಗುಣಪೂರ್ಣರೇ. ಆದರೂ ಪರಸ್ಪರವಾಗಿ ಇಬ್ಬರು ಮಾತಾಡ್ತಾರೆ, ಯೋಗಕ್ಷೇಮ ಕೇಳುತ್ತಾರೆ. ವೆಂಕಟೇಶ ಕಲ್ಯಾಣದಲ್ಲಿ ಕೇಳ್ತಿರಲ್ಲ, ವರಾಹ ದೇವರಿಗೂ ಶ್ರೀನಿವಾಸನಿಗೂ ಮಾತು ನಡೀತು. ನಾನು ಇಲ್ಲಿ ಇರ್ತೇನೆ, ಜಾಗ ಕೊಡು ಅಂತ ಇವ್ರು ಬೇಡ್ತಾನೆ, ದುಡ್ಡು ಕೊಟ್ರೆ ಕೊಡ್ತೀನಿ ಅಂತ ಅವನಂತಾನೆ. ತಿಳಿಯದವನಿ ನಾಟ. ಕನ್ನಡಿಯ ಮುಂದೆ ನಿಂತು ನಾವು ಮಾತಾಡಿದರೆ ನನಗೊಂದು ಕೊಡು ಅಂತೇನೆ, ಒಳಗಿದ್ದದ್ದು ನಾನು ಕೊಡುವುದೇ ಅನ್ನಂತಲ್ಲ, ಹಂಗಿದೆ ಇದು. ಜಮದಗ್ನಿಗಳ ಮಕ್ಕಳಾದ ಪರಶುರಾಮ ದೇವರಿಗೂ ಕೃಷ್ಣನಿಗೂ ಭೇಟಿಯಾಯಿತು. ಎಲ್ಲಿ ಹೊರಟ್ರಿ ಅಂತ ಕೇಳ್ತಾರೆ ಪರಶುರಾಮ ದೇವರು. ಕೃಷ್ಣ ಬಲರಾಮರು ಹೇಳ್ತಾರೆ, ಗೋಮಂತ ಪರ್ವತ ನೋಡಬೇಕು, ಅದರ ಪರಿಸರ ನೋಡಬೇಕು, ರಮ್ಯವಾದ ಪರ್ವತ, ಅದನ್ನ ನೋಡೋದಕ್ಕಾಗಿ ಹೊರಟಿದ್ದೇವೆ ಅಂದಾಕ್ಷಣ ಪರಶುರಾಮ ದೇವರಂತಾರೆ, ಸರಿ ಹೊರಟಿದ್ದೀರಿ. ಏವಮಸ್ತು ಮಹಾಬಾಹೋ ಗೋಮಂತಂ ಗಚ್ಚ ಸಾಗ್ರಜಃ. ಅವಶ್ಯವಾಗಿ ಹೋಗಿ ಆ ಗೋಮಂತ ಪರ್ವತದ ಕೆಳಭಾಗದಲ್ಲಿ ಕರವೀರಪುರ ಅಂತ ಇದೆ, ಶ್ರೀಗಾಲಪುರ, ಅಲ್ಲಿಗೂ ಹೋಗಿ ಬನ್ನಿ. ನಿಮ್ಮಣ್ಣನೇ ಇದ್ದಾನಲ್ಲಿ. ಲಕ್ಷ್ಮೀದೇವಿ ಇರುವ ಕೊಲ್ಲಾಪುರ ಇದು ಕೃಷ್ಣನ ಕಾಲದಲ್ಲೂ ಇತ್ತು. ಶ್ರೀನಿವಾಸ ಪದ್ಮಾವತಿ ಮೇಲ್ಗಡೆ ವೈಕುಂಠದಲ್ಲಿ ಜಗಳ ಆಯಿತು, ಭೃಗು ಋಷಿಗಳ ಎದೆಗೆ ಬಂದರು, ಅದಕ್ಕಾಗಿ ಲಕ್ಷ್ಮೀದೇವಿ ಕೊಲ್ಲಾಪುರ ಬಂದು. ಅಲ್ಲ, ಅದಕ್ಕೂ ಮೊದಲು ಕೊಲ್ಲಾಪುರ ಇತ್ತು. ಅದರ ಹೆಸರು ಕರವೀರಪುರ, ಶ್ರೀಗಾಲಪುರ. ಶ್ರೀಗಾಲ ಅಂದ್ರೆ ನರಿ, ಮರಾಠಿ ಒಳಗೆ ಕೊಲ್ಲ ಅಂತಾರೆ, ಹಾಗಾಗಿ ಕೊಲ್ಲಾಪುರ. ಶ್ರೀಗಾಲ ವಾಸುದೇವ ಕೃಷ್ಣನಿಗೆ ಅಣ್ಣ ಆಗಬೇಕು. ಶ್ರೀಕೃಷ್ಣ ಪರಮಾತ್ಮನ ತಂದೆಯಾದ ವಸುದೇವನಿಗೆ 13 ಜನ ಮಡದಿಯರು. ಅದರಲ್ಲಿ ಪೌಂಡ್ರಕ ವಾಸುದೇವ, ಶ್ರೀಗಾಲ ವಾಸುದೇವ ಇಬ್ಬರು. ಅವರಿಬ್ಬರು ಮಕ್ಕಳಾದ ಮೇಲೆ ಅವರಿಬ್ಬರನ್ನ ತಾಯಿಯಂದ್ರನ್ನ ದೂರ ಇಟ್ಟುಬಿಟ್ಟ ಕಂಸ. ಅವರನ್ನ ರಾಜ್ಯದಲ್ಲಿ ಸೇರಿಸಲಿಲ್ಲ. ಹಾಗಾಗಿ ಕೃಷ್ಣನ ಮೇಲೆ, ವಸುದೇವನ ಮೇಲೆ ಪ್ರಚಂಡ ದ್ವೇಷವನ್ನ ಮಾಡ್ತಾ ಇಲ್ಲಿ ಬಂದು ಉಳ್ಕೊಂಡಿದ್ದ. ನಾನೇ ಕೃಷ್ಣ ಅಂತ ಹೇಳ್ಕೊತಿದ್ದವನು. ಒಂದೆರಡು ಶಂಖಚಕ್ರ ಮಾಡ್ಕೊಂಡಿದ್ದ, ಇಷ್ಟು ವಕ್ಷಸ್ಥಳ ಸುಟ್ಕೊಂಡಿದ್ದ, ದೇವರೊಳಗೆ ಲಕ್ಷ್ಮಿ ಇದ್ದಾಳೆ ಅಂತ. ಆ ಶ್ರೀಗಾಲ ವಾಸುದೇವನಿಂದ ರಕ್ಷಿತವಾದ ಕರವೀರಪುರಕ್ಕೆ ಹೋಗಿ ಬನ್ನಿ ಅಂತ ಮಧ್ಯದಲ್ಲಿ ಪರಶುರಾಮ ದೇವರ ಭೇಟಿಯಾಗಿ ಕೃಷ್ಣ ಬಲರಾಮನಿಗೆ ಹೇಳ್ತಾರೆ. ಸರಿ ಅಂತ ಇತ್ಯುಕ್ತೌತೇನ ರಾಮೇಣ ಜಾಮದಗ್ನೇನ ಮಾಧವ. ಪರಶುರಾಮ ದೇವರ ಅನುಜ್ಞೆಯನ್ನು ತಗೊಂಡು ಇಬ್ಬರು ಹೊರಟಿದ್ದಾರೆ. ಕರವೀರಪುರಂ ಚೈವ ತನ್ಮೂಲೆ ತುಂಗತೋರಣಂ ದೃಷ್ಟ್ವಾ ವಿಚಿತ್ರ ಪ್ರಾಕಾರಂ ಹರಣ್ಯ ಪ್ರಾಸಾದ ಗೋಪುರ. ಅದ್ಭುತವಾದ ಕಟ್ಟಡ. ಕರವೀರಪುರಕ್ಕೆ ಬರ್ತಾರೆ. ಆ ದಿವ್ಯವಾದಂತಹ ದೇವಸ್ಥಾನವನ್ನ ನೋಡಿ, ಆಗಿಂದು ಲಕ್ಷ್ಮಿ ಇರಲಿಲ್ಲ, ಕೇವಲ ಆ ದ್ವಾರಗಳು, ಅಲ್ಲಿರುವಂತಹ ಗೋಪುರಗಳನ್ನೆಲ್ಲ ನೋಡಿ ಜೋರಾಗಿ ಶಂಖನಾದ ಮಾಡುತ್ತಾನೆ ಕೃಷ್ಣ. ಶ್ರೀಕೃಷ್ಣ ಪರಮಾತ್ಮನ ಶಂಖನಾದವನ್ನ ಕೇಳಿ ಗಾಢವಾಗಿ ಮಲಗಿದಂತಹ ಶ್ರೀಗಾಲ ವಾಸುದೇವರಿಗೆ ಎಚ್ಚರ ಆಯಿತು. ಯಾರು ಬಂದಿದ್ದಾರೆ ನನ್ನ ರಾಜ್ಯಕ್ಕೆ ನೋಡೋಣ ಅಂತ ಶ್ರೀಗಾಲ ವಾಸುದೇವ ಬರ್ತಾನೆ. ಗೊತ್ತಾಯಿತವನಿಗೆ. ಒಂದರ್ಥದಲ್ಲಿ ಇಬ್ಬರು ಅಣ್ಣ ತಮ್ಮಂದ್ರೆ. ವಸುದೇವನ ಮಗನಾದದ್ದರಿಂದ ಅವನಿಗೆ ವಾಸುದೇವ ಅಂತ ಹೆಸರಿತ್ತು. ಆದ್ರೆ ನಾನೇ ವಾಸುದೇವ ಅನ್ಕೊಂಡ್ಬಿಟ್ಟಿದ್ದವನು, ನಾನೇ ಕೃಷ್ಣ, ನಾನೇ ದೇವರು ಅನ್ನುವಂತಹ ಭಯಂಕರವಾದ, ಶ್ರೀಮದಾಚಾರ್ಯ ಹೇಳ್ತಾರಲ್ಲ, ಅತ್ಯಂತ ದೊಡ್ಡ ತಪ್ಪು ಯಾವುದು ಅಂದ್ರೆ ನಾನೇ ದೇವರು ಅಂತ ಹೇಳೋದು. ದೇವರಲ್ಲಿರುವ ಸ್ವಾತಂತ್ರ್ಯ, ದೇವರಲ್ಲಿರುವ ಸ್ವಾಮಿತ್ವ ಅದು ನನ್ನಲ್ಲಿದೆ ಅನ್ನುವ ಭ್ರಮ, ಇದು ಸಂಸಾರಕ್ಕೆ ಕಾರಣ ಅಂತ ಟೀಕಾರ ಸುಧಾಕರ್ತದಲ್ಲಿ ಬಹಳ ದೊಡ್ಡ ತಪ್ಪು. ಯಾರೋ ಅಡಿಗೆ ಮಾಡಿರ್ತಾರೆ, ನೀವು ಊಟ ಕೂತಿರ್ತೀರಾ, ಬಡಿಸೋ ವ್ಯಕ್ತಿ ಅಯ್ಯೋ ಬೆಳಗ್ಗಿಂದ ಮಾಡಿ ನಾನೇ ಅಂತಾರೆ. ನಿಜವಾಗಿ ಮಾಡೋದಕ್ಕೆ ಕೋಪ ಬರಲ್ವಾ? ಇವರು ಬಂದಿದ್ದೆ 11:00 ಬಂದಿರ್ತಾರೆ, 11:00 12 ಬರ್ತಾನೆ, ಬಂದು ಉಟ್ಕೊಂಡು ಬಡಿಸ್ತಿರ್ತಾರೆ. ಬೆಳಗ್ಗೆ 6 ಗಂಟೆಗೆ ಬಂದು ಒಲೆ ಮುಂದೆ ಮಾಡಿದವರು ಬೇರೆ. ಹಾಗೆ
ಬೆಳಗ್ಗಿಂದ ರಾತ್ರಿಯವರೆಗೆ ಸಕಲ ಕಾರ್ಯಗಳು ಬಿಂಬರೂಪದಿಂದ ದೇವರು ಮಾಡಿಸ್ತಾನೆ. ನಾನು ನಾನು ಅಂತ ನಾ ಮಾಡ್ಕೋತೇನೆ. ಒಂದು ದಿನ ಆದ್ರೂ ದೇವರು ಮಾಡಿಸ್ತಾನೆ ಅಂತ ಬರತ್ತಾ? ಒಂದಿನ ದೇವರೇ ಅನ್ಬೇಕು, ಬೆಳಗಾಗಿ ರಾತ್ರಿ ಮಲಗುವವರೆಗೂ ನಾನು ಅಂತೆಲ್ಲ ಒಂದು ಕೆಲಸ ಮಾಡೋಣ, ನಿನ್ನ ಬಿಂಬನಾಗಿದ್ದ ನಾನು ಹೊರ ಬರ್ತೇನೆ, ಇಲ್ಲೊಂದು ಕುರ್ಚಿ ಹಾಕೊಂಡು ಕೂಡ್ತೇನೆ, ನೀ ಏನ್ ಮಾಡೋದು ಬೇಡ, ಎರಡಲ್ಲಿ ಹೆಜ್ಜೆ ನಡೆದು ಹೋಗಿ ತೋರಿಸ್ ನನಗೆ. ಆಗತ್ತಾ? ಬಿಂಬನಾದ ಭಗವಂತ ಹೊರಗೆ ಬಂದ್ರೆ ಎಲ್ಲಿ ಇರ್ತೀವಿ ನಾವು? ಇಲ್ಲಿ ಇಟ್ಟಿದ್ದಾರೆ ನೋಡಿ, ವಿಜಯದಾಸರ ಫೋಟೋ, ನಮ್ದೊಂದು ಫೋಟೋ ಗೋಡೆಗೆ ಹಾಕಿರ್ತಾರಂತೆ. ಬಿಂಬನಾಗಿ ಒಳಗಿದ್ದದ್ದಕ್ಕೆ ಓಡಾಡ್ತೇವೆ, ತಿರುಗಾಡ್ತೇವೆ, ಮಲಗಿರ್ತೇವೆ, ಎಲ್ಲ ದೇವರ ವ್ಯಾಪಾರ ಅದು. ತತ್ವಾಭಿಮಾನಿ ದೇವತೆಗಳಲ್ಲಿ ವಾಯುದೇವರಲ್ಲಿ ಇದ್ದು ನನ್ನ ಕಾಲೊಳಗೆ ಇಂದ್ರನ ಮಗ ಜಯಂತ ಇದ್ದಾನೆ. ಆ ಜಯಂತನಲ್ಲಿ ಪರಮಾತ್ಮ ಇದ್ದು ನನ್ನನ್ನ ಮತ್ತು ಸಂಘದವರೆಗೆ ಪ್ರವಚನಕ್ಕೆ ಕರ್ಕೊಂಡು ಬಂದ. ಈ ಚಿಂತನ ಬರಬೇಕು ನಿತ್ಯ. ಊಟ ಮಾಡ್ತಾ ಇದ್ದೇವೆ, ಆಹಾರ ಪದಾರ್ಥಗಳಲ್ಲಿ ಪರಮಾತ್ಮ ಇದ್ದಾನೆ. ಕೈಯಲ್ಲಿ ದಕ್ಷ ಪ್ರಜಾಪತಿ, ಆ ದಕ್ಷ ಪ್ರಜಾಪತಿಯಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ ಈ ತುತ್ತು ನನ್ನ ಬಾಯಿಯಲ್ಲಿ ಹಾಕಿಸಿದ. ನನ್ನ ಎರಡೂ ಕಿವಿಗಳಲ್ಲಿ ದೇವತೆಗಳು, ದಿಗ್ದೇವತೆಗಳು, ಅವರಲ್ಲಿ ಪರಮಾತ್ಮ ಇದ್ದು ನಿತ್ಯದಲ್ಲಿ ಭಾಗವತ ಶ್ರವಣ ಮಾಡಿಸಿದ. ಹೀಗೆ ಇಂದ್ರಿಯಗಳಲ್ಲಿ ದೇವರಿದ್ದು ಕಾರ್ಯ ಮಾಡುತ್ತಾನೆ ಎಂದು ಚಿಂತನೆ ಮಾಡಿ ದೊಡ್ಡ ಯಜ್ಞ ಆಗತ್ತಿದು. ಅನುಸಂಧಾನ ಬರಬೇಕು. ಹಾಗಾಗಿ ನಾನೇ ದೇವರು ಅನ್ನುವ ದುರಹಂಕಾರದಲ್ಲಿ ಒಂದಾಡುವ ಆ ಶ್ರೀಗಾಲ ವಾಸುದೇವ ಬರ್ತಾರೆ. ಅವನ ಜೊತೆಗೆ ಭಯಂಕರವಾದಂತಹ ಯುದ್ಧವಾಗಿ ಶ್ರೀಕೃಷ್ಣ ಪರಮಾತ್ಮ ಶಿರೋ ಜಹಾರ ಗೋವಿಂದ ಕ್ಷಣೇನ ಮುಕುಟೋಜ್ವಲ ತನ್ನ ಸುದರ್ಶನ ಚಕ್ರದಿಂದ ಆ ಶ್ರೀಗಾಲ ವಾಸುದೇವನ ರುಂಡವನ್ನ ಕತ್ತರಿಸಿದ. ಅವತ್ತಿನಿಂದ ಸಮಗ್ರವಾದ ಆ ಕೊಲ್ಲಾಪುರ ಶ್ರೀಗಾಲ ವಾಸುದೇವನ ಪುರದಲ್ಲಿ ಎಲ್ಲರಿಗೆ ಬಂಧನದಲ್ಲಿ ಇಟ್ಟುಬಿಟ್ಟಿದ್ದ. ಯಾರು ಏನ್ ಕರ್ಮಗಳು ಮಾಡೋ ಹಾಗಿರ್ಲಿಲ್ಲ. ಅವನಿಂದ ದುಃಖಿತರಾಗಿ ಪಾಪ ಜನ ಎಲ್ಲ ಒದ್ದಾಡುತ್ತಿದ್ರು. ಮುಂದೆ ಅನಂತರದಲ್ಲಿ ಲಕ್ಷ್ಮೀದೇವಿ ಆ ಪುರಕ್ಕೆ ಬಂದು ಕರವೀರಪುರದಲ್ಲಿ ಬಂದು ಸನ್ನಿಹಿತಳಾಗ್ತಾಳೆ. ಹೀಗೆ ಶ್ರೀಗಾಲ ವಾಸುದೇವನನ್ನ ಸಂಹಾರ ಮಾಡಿ ಆ ಗೋಮಂತ ಪರ್ವತವನ್ನ ಪ್ರದಕ್ಷಿಣೆ ಹಾಕ್ತಾನೆ. ಎಂತ ಅದ್ಭುತ ಪರ್ವತ ಅದು! ಗೋಮಂತಂ ಪರ್ವತ ಶ್ರೇಷ್ಠಂ ಧ್ರುಮದ್ರುಮಲಮಾನ್ವಿತಂ. ಪರಮಾತ್ಮ ವಿಶೇಷವಾಗಿ ಆ ಗೋಮಂತ ಪರ್ವತಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ, ಈ ಸಂದರ್ಭದಲ್ಲಿ ಏನಾಯಿತು, ಕೃಷ್ಣ ಬಲರಾಮರು ಮಥುರಾ ಪಟ್ಟಣದಲ್ಲಿ ಇಲ್ಲ ಅಂತ ಗೊತ್ತು. ಕೃಷ್ಣ ಬಲರಾಮರು ಯಾದವರ ಜೊತೆಗೆ ಗೋಮಂತ ಪರ್ವತಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಗಿ, ನೋಡಿ ಪರಮಾತ್ಮ ಹೇಗಿರುತ್ತೆ ವಿಚಿತ್ರ. ಕ್ಷೀರ ಸಮುದ್ರದಲ್ಲಿ ಒಂದು ರೂಪದಿಂದ ಮಲಗಿದ್ದಾರೆ. ಕ್ಷೀರ ಸಮುದ್ರದಲ್ಲಿ ಒಂದು ರೂಪದಿಂದ ಮಲಗಿದ್ದಾರೆ. ಅದರಲ್ಲಿಯ ಒಂದು ಅಂಶ ಈಗ ಓಡಾಡುತ್ತಿದೆ ಕೃಷ್ಣನಾಗಿ. ಕ್ಷೀರ ಸಮುದ್ರದಲ್ಲಿ ಮಲಗಿದ್ದು ಅಂಶಿ, ಹೊರಗಿದ್ದದ್ದು ಅಂಶ. ಒಂದು ಮುಷ್ಟಿಯೊಳಗೆ ಒಂದು 10 ಮುಷ್ಟಿ ಅವಲಕ್ಕಿ ಇದೆ, ಅದರಲ್ಲಿ 2 ಮುಷ್ಟಿ ತೆಗೆದು ಅಂಶ ಅನ್ನತ್ತೆ, ಹೊರಗೆ ತೆಗೆದ ಅದು ಒಳಗಿದ್ದದ್ದು ಅಂಶಿ. ಕ್ಷೀರ ಸಮುದ್ರದಲ್ಲಿ ಪರಮಾತ್ಮ ಶೇಷನ ಮೇಲೆ ಮಲಗಿದ, ಕಿರೀಟವನ್ನು ಹಾಕಿಕೊಂಡು ಅಲಂಕಾರ ಮಾಡಿಕೊಂಡು ಮಲಗಿದ್ದಾರೆ. ಇದೇ ಸಂದರ್ಭದಲ್ಲಿ ವಿರೋಚನನ ಮಗನಾದ ಬಲಿಚಕ್ರವರ್ತಿ ಆ ಕ್ಷೀರ ಸಮುದ್ರದಲ್ಲಿ ಮಲಗಿದ ಪರಮಾತ್ಮನ ಕಿರೀಟವನ್ನೇ ಅಪಹಾರ ಮಾಡಿಬಿಟ್ಟ. ಬಲಿರಾಜ ಬರೀ ದಾನ ಕೊಟ್ಟ ಅಂತ ಕಥೆ ಕೇಳಿರಿ. ವಿಪಾದ ಭೂಮಿಯನ್ನು ದಾನ ಕೊಟ್ಟದ್ದು ಮಾತ್ರವಲ್ಲ, ಉಪಾಸೀನೋ ಮಹಾಬಾಹು ಶ್ರೀಮಾನ್ ವೈರೋಚನೋ ಬಲಿಹಿ ಜಹಾರ ದೇವದೇವಸ್ಯ ಕಿರೀಟಂ ರತ್ನಚಿತ್ರಿತಂ. ಪರಮಾತ್ಮನ ಕಿರೀಟವನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಗಾಬರಿ ಆಗ್ತಾರೆ, ಯಾರು ತರೋದೀಗ ಅದನ್ನ? ಆಗ ಪರಮಾತ್ಮ ಗರುಡನಿಗೆ, ತನ್ನ ವಾಹನನಾದ ಗರುಡನಿಗೆ ಆಜ್ಞೆಯನ್ನ ಮಾಡ್ತಾರೆ. ಗರುಡ ದೇವರು ಬಂದು ಬಲಿಚಕ್ರವರ್ತಿಯ ಜೊತೆಗೆ ಯುದ್ಧವನ್ನ ಮಾಡಿ ತನ್ನ ಅನ್ವಧಾಮ ತ್ವರಿತಂ ವೈನತೆಯೋ ವಿಹಂಗರ. ಗರುಡ ದೇವರ ಸಾಮರ್ಥ್ಯ, ಪ್ರಾಯ ಗರುಡ ದೇವರು ಭೂಮಿಯಲ್ಲಿ ಅವತಾರ ಮಾಡಿ ಬಂದಿಲ್ಲ. ಎಲ್ಲ ದೇವತೆಗಳಿಗೆ ಅವತಾರ ಇದೆ, ಇಬ್ಬರಿಗಿಲ್ಲ. ಬ್ರಹ್ಮದೇವರಿಗೆ, ಗರುಡ ದೇವರಿಗೆ. ವಾಯುದೇವರು ಹನುಮಂತರಾಗಿ, ಭೀಮಸೇನ ದೇವರಾಗಿ, ಆಚಾರ್ಯರಾಗಿ ಬಂದಂತಿದೆ. ಶೇಷದೇವರು ತ್ರೇತಾಯುಗದಲ್ಲಿ ವಾಲಿಯಾಗಿ ಲಕ್ಷ್ಮಣನಾಗಿ ಬಂದಂತಿದೆ. ಅನಂತರದಲ್ಲಿ ಬಲರಾಮನಾಗಿ ಈಗ ಬಂದಂತಿದೆ ದ್ವಾಪರದಲ್ಲಿ. ರುದ್ರದೇವರು ಅಶೋಕಾಚಾರ್ಯರಾಗಿ, ಅಶ್ವತ್ಥಾಮರಾಗಿ, ದುರ್ವಾಸರಾಗಿ, ಎಲ್ಲ ದೇವತೆಗಳು ಇಂದ್ರ, ಕಾಮ ಎಲ್ಲ ಬಂದಿದ್ದಾರೆ. ಆದರೆ ಗರುಡ ದೇವರಿಗೆ ಮಾತ್ರ ಅವತಾರ ಇಲ್ಲ ಅನ್ನೋದಕ್ಕಾಗೇನೆ ಗರುಡ ದೇವರು ಶ್ರೀರಾಮ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ನಿನ್ನ ವಾಹನನಾಗಿ ಸೇವೆ ಮಾಡ್ತೇನೆ, ನೀನು ಭೂಮಿಯಲ್ಲಿ ಅವತಾರ ಮಾಡಿದಾಗಲೂ ನಿನ್ನ ಸೇವೆ ಮಾಡುವ ಅಪೇಕ್ಷೆ ಇದೆ, ನನಗೆ ಯಾಕೆ ಅವತಾರ ಇಲ್ಲ ಪರಮಾತ್ಮ ಅಂತ? ನೀನು ಅವತಾರ ಮಾಡಿ ಬರಬೇಡ, ಇದೇ ರೂಪದಿಂದ ಬಂದು ನನ್ನ ಸೇವೆಯನ್ನ ಮಾಡುವಂತ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಹಾಗಾಗಿ ರಾಮಾಯಣದಲ್ಲಿ ಎಲ್ಲ ಕಪಿಗಳ ಮೇಲೆ ನಾಗಾಸ್ತ್ರ ಪ್ರಯೋಗ ಮಾಡಿದ ಮೇಲೆ ಆ ನಾಗಾಸ್ತ್ರದ ವಿಷದಿಂದ ಕಪಿಗಳು ಮೂರ್ಛಿತರಾದಾಗ
ಗರುಡ ದೇವರು ಬಂದು ತಮ್ಮ ರೆಕ್ಕೆಗಳಿಂದ ಅವರ ವಿಷ ಪರಿಹಾರ ಮಾಡಿ ಮತ್ತೆ ಅವರನ್ನೆಲ್ಲ ಎಬ್ಬಿಸಿದ್ರು ಅಂತ ರಾಮಾಯಣದಲ್ಲಿ ಕೇಳ್ತೇವೆ. ಬ್ರಹ್ಮದೇವರು ಆಗಾಗ ಬರ್ತಾರೆ ಭೂಮಿಗೆ. ಅವತಾರ ಅಲ್ಲ, ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತೂ ಕೇವಲ ಶ್ರೀಮದಾಚಾರ್ಯ ಹೇಳ್ತಾರೆ. ಹಾಗಾಗಿ ಪರಮಾತ್ಮ ಮಗುವಾಗಿ ಬಾ ಅಂತ ಕರೆದ, ಕೊರವಂಜಿ ಆದಾಗ ಬ್ರಹ್ಮದೇವರು ಮಗುವಾಗಿ ಬಂದರು. ಲಕ್ಷ್ಮೀದೇವಿ ಆಕಳಾಗಿ ಬಾ ಅಂತ ಕರೆದು ಆಕಳಾಗಿ ಬಂದರು. ವೆಂಕಟೇಶ್ ಕಲ್ಯಾಣದಲ್ಲಿ 3 ಕಡೆ ಬರುತ್ತೆ. ಲಕ್ಷ್ಮೀದೇವಿ ಆಕಳ ಮಾಡಿಕೊಂಡು, ಬ್ರಹ್ಮದೇವರು ಆಮೇಲೆ ಪರಮಾತ್ಮ ಮಗು ಮಾಡಿಕೊಂಡ, ಆಮೇಲೆ ಮದುವೆ ಮತ್ತೆ ಬರ್ತಾರೆ. ನೇರವಾಗಿ ಬರ್ತಾರೆ ಹೊರತು ಅವತಾರ ಬ್ರಹ್ಮದೇವರಿಗೆ ಇಲ್ಲ. ಆದರೆ ಗರುಡ ದೇವರ ಅಗಾಧ ಸಾಮರ್ಥ್ಯ ಆ ಬಲಿಚಕ್ರವರ್ತಿಯ ಜೊತೆಗೆ ಯುದ್ಧವನ್ನ ಮಾಡಿ ಆ ಕಿರೀಟವನ್ನ ತಂದು ಮತ್ತೆ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡ್ತಾರೆ. ಇತ್ಯುಕ್ತ ದೇವದೇವೇಶಂ ಪ್ರತಿಪತ್ತೆ ವಿಹಂಗರ. ಗರುಡ ದೇವರು ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಆ ಕಿರೀಟವನ್ನ ಕೊಟ್ಟು, ಈ ರೀತಿ ಪರಮಾತ್ಮ ಗೋಮಂತ ಪರ್ವತಕ್ಕೆ ಹೋದದ್ದೇ ಈ ಉದ್ದೇಶ. ತಾನು ಅಲ್ಲಿ ಸಂಚಾರ ಮಾಡುವಾಗ ಬಲಿಚಕ್ರವರ್ತಿ ಕಿರೀಟವನ್ನು ಅಪಹಾರ ಮಾಡ್ತಾನೆ, ಅವನ ಜೊತೆಗೆ ಯುದ್ಧ ನಡೀಬೇಕು. ಅದಕ್ಕಿಂತ ಇನ್ನೊಂದು ವಿಚಾರ ಏನಿತ್ತು ಅಂದ್ರೆ, ತಾನು ಮಥುರೆಯಲ್ಲಿ ಇದ್ರೆ ಜರಾಸಂಧ ಇನ್ನೇನು ವಿಚಾರ ಮಾಡಲ್ಲ, ಹಾಗೆ ಕೂತಿರ್ತಾನೆ. ಅವನ ತಲೆಯೊಳಗೆ ಏನಾದ್ರೂ ವಿಚಾರ ಬರಬೇಕು, ಮತ್ತೆ ಅವನು ಯುದ್ಧಕ್ಕೆ ಬರಬೇಕು. ಅವನಿಗೆ ಸ್ವಲ್ಪ ಅವಕಾಶ ಕೊಡೋಣ, ಅವನೇನಾದ್ರೂ ವಿಚಾರ ಮಾಡಲಿ ಅಂತ ಪರಮಾತ್ಮ ಗೋಮಂತ ಪರ್ವತಕ್ಕೆ ಬಂದಿದ್ದ. ಇದೇ ಸಂದರ್ಭ ನೋಡಿಕೊಂಡು ನಾರದ ಋಷಿಗಳು ಮಗಧ ದೇಶಕ್ಕೆ ಬಂದರು. ನಾರದರನ್ನ ಆದರ ಉಪಚಾರಗಳಿಂದ ಸ್ವಾಗತ ಮಾಡ್ತಾರೆ. ನಾರದರು ಬಂದು ಜರಾಸಂಧ ಮುಖ ನೋಡ್ತಾರೆ. ಬಾಡಿ ಹೋಗ್ಬಿಟ್ಟಿತ್ತು ಪಾಪ. 23 ಅಕ್ಷೋಹಿಣಿ 18 ಬಾರಿ ಸೋತ್ರು ಏನಾಗತ್ತೆ ಹೇಳಿ. 1 ದಿನ 2 ದಿನ ನೋಡ್ತೀವಿ, 3ನೇ ದಿನ ಎಲೆ ಹಾಕಿಲ್ಲ ಅಂತ ಬರ್ತೀರಾ ಸಂಘಕ್ಕೆ. ನೀವು ಬೇಡ, ನೀವು ಊಟ ಬೇಡ. ಈ ಸಲ ಇಲ್ಲ, ಮುಂದಿನ ಸಲ ಅಂದ್ರೆ ಗೆಲ್ಲಬಹುದು ಅನ್ನೋ ಆಸೆಯೊಳಗೆ 18 ಬಾರಿ ಬಂದು ಸೋತು ಹೋಗಿದ್ದಾನೆ. ಅವನಿಗೆ ಪಾಪ, ನಾನು ಗೆಲ್ಲುತ್ತೇನೆ ಅನ್ನೋ ಆಸೆನೇ ಕಳ್ಕೊಂಡಿದ್ದ. ಆಗ ನಾರದರು ಬಂದು ಹೇಳ್ತಾರೆ, ಒಂದು ಕೆಲಸ ಮಾಡು, ನೀನು ಕೃಷ್ಣನನ್ನ ಕೊಲ್ಲುವುದಕ್ಕಾಗಿ ಗರ್ಗಾಚಾರ್ಯ ಮಗನಾದ ಯವನನ ಹತ್ರ ಹೋಗು. ಕಾಲ ನಿರೀಕ್ಷಣೆ ಮಾಡುತ್ತಿದ್ದಾನೆ. ಗರ್ಗಾಚಾರ್ಯರು ಕಬ್ಬಿಣದ ಬಳಿಗಳನ್ನು ತಿಂದು ಅವನನ್ನು ಪಡೆದರು. ಅವನು ಹುಟ್ಟಿದ್ದೇ ರುದ್ರದೇವರ ವರದಿಂದ ಯಾದವರ ಸಂಹಾರಕ್ಕೆ. ಸರಿ ಅಂತ ಮತ್ತೆ ನಾರದರ ಮಾತಿನಿಂದ ನೋಡಿ, ನನಗೆ ಆಗೋದೇ ಇಲ್ಲ, ಕೃಷ್ಣನನ್ನ ಕೊಲ್ಲೋದಕ್ಕಾಗೋದಿಲ್ಲ ಅಂತ ನಿರಾಶನಾಗಿ ಹತಾಶನಾಗಿ ಕೂತ ಜರಾಸಂಧನಿಗೆ ಮತ್ತೆ ಉತ್ಸಾಹ ಬಂತು. ಕಾಲ್ಯವನ ಹತ್ರ ಹೋಗ್ತಾನೆ. ಹೋಗಿ ತನ್ನೆಲ್ಲ ದುಃಖ ಹೇಳಿಕೊಂಡ. ತನ್ನ ಹಳೆಯನಾದ ಕಂಸನನ್ನ ಕೊಂದದ್ದು ಮಾತ್ರವಲ್ಲ, ಈಗಾಗಲೇ 23 ಅಕ್ಷೋಹಿಣಿ 18 ಬಾರಿ ನಾನು ತಗೊಂಡು ಹೋದಾಗ ಕೃಷ್ಣ ಕೊಂದಿದ್ದಾನೆ. ನೀನು ನನಗೆ ಸಹಾಯ ಮಾಡಬೇಕು ಅಂದಾಗ, ಸರಿ ಬರ್ತೇನೆ ಅಂತ, ಅವಶ್ಯವಾಗಿ ಯುದ್ಧಕ್ಕೆ ಬರ್ತೇನೆ ಅಂತ ಕಾಲಯವನ ಹೇಳ್ತಾನೆ. ಕಾಲಯವನ ಯುದ್ಧಕ್ಕೆ ಬರ್ತಾನೆ ಅಂತ ಭಗವಂತನಿಗೆ ಗೊತ್ತಾಯಿತು. ಆಗಿದ್ದಾಗ ವಿಶ್ವಕರ್ಮನನ್ನ ಕರೀತಾನೆ. ಒಂದು ರಾತ್ರಿಯಲ್ಲಿ ಮಥುರೆಯಲ್ಲಿ ಮಲಗಿದ್ದಾರೆ ಗಾಢವಾಗಿ. ಒಂದೇ ರಾತ್ರಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ದ್ವಾರಕೆಯನ್ನ ಕಟ್ಟಿಸಿದ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ದೇವರು. ಒಂದು ಸೈಟ್ ಒಳಗೆ ಬೇಸ್ಮೆಂಟ್ ಹಾಕಿ ಒಂದು ಪಿಲ್ಲರ್ ಹಾಕೋದಕ್ಕೆ ಕನಿಷ್ಠ 1-2 ತಿಂಗಳು. ಬೈ ಚಾನ್ಸ್ ನೀರಿದ್ರೆ ಇನ್ನೂ ತಡ ಆಗತ್ತೆ. ಸಮುದ್ರದ ಮಧ್ಯದಲ್ಲಿ ಏನ್ ದ್ವಾರಕಾ, ಗೋಲ್ಡನ್ ದ್ವಾರಕಾ. ಸತ್ಯ ಸಂಕಲ್ಪ ದೇವರ ನೋಡಿ. ರಾತ್ರಿ ಮಥುರೆಯಲ್ಲಿ ಮಲಗಿದವರು ಪ್ರಾತಃ ಕಾಲ ಕಣ್ಣು ತೆಗೆದರೆ ದ್ವಾರಕೆಯಲ್ಲಿ ಇದ್ದಾರೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮದಾಚಾರ್ಯ ಹೇಳ್ತಾರಲ್ಲ, ರೋಮ ಕೂಪಲ ಯೋಧಯ. ಒಂದು ಕೂದಲು ಕಿತ್ತಿದರೆ ಏನು ತೆಕ್ಕು ಬೀಳುತ್ತಲ್ಲ, ಆ ತೆಕ್ಕಿನೊಳಗೆ ಅನಂತ ಕೋಟಿ ಬ್ರಹ್ಮಾಂಡಗಳನ್ನ ಧಾರಣ ಮಾಡುವ ಸಾಮರ್ಥ್ಯ ದೇವರಿಗೆ ಉಂಟಂತೆ. ಅದ್ಭುತವಾದ ದ್ವಾರಕೆಯನ್ನು ಪರಮಾತ್ಮ ಕಟ್ಟಿಸಿದ್ದಾನೆ. ಮಥುರೆಯಲ್ಲಿದ್ದವರನ್ನೆಲ್ಲ ದ್ವಾರಕೆ ಕಳಿಸಿದ. ಎಲ್ಲ ಮಥುರಾ ಪಟ್ಟಣದ ಬಾಗಿಲುಗಳೆಲ್ಲ ಹಾಕಿ ಒಂದು ಎತ್ತರವಾದ ಗಿಡದ ಮೇಲೆ ತಾನು ಕೂತ್ಕೊಂಡಿದ್ದಾನೆ. ಪ್ರಾತಃ ಕಾಲದಲ್ಲಿ ಕಾಲಯವನ ಬಂದ. ಜರಾಸಂಧ ಸಮಗ್ರವಾದ ಮಥುರಾ ಪಟ್ಟಣದ ಸುತ್ತಲೂ ಸೈನ್ಯ ಗುಂಪಿಗೆ ಹಾಕಿದೆ. ಜರಾಸಂಧ ಕೂಗ್ತಾನೆ, ಬಾರೋ ಕೃಷ್ಣ, 18 ಬಾರಿ ಸೋತಿದ್ದೇನೆ ಅಂತ ನಾನೇನು ಭಯ ಪಟ್ಟಿಲ್ಲ, ಬಾಯಿವಾಗಿದ್ದಕ್ಕೆ. ಎಲ್ಲ ಬಾಗಿಲುಗಳ ತೆಗಿತಾರೆ. ಯಾರಿದ್ದಾರೆ? ಯಾವ ಗೋಪಾಲಕರಿಲ್ಲ, ಗೋಪಿಕಾಸ್ತ್ರೀರಿಲ್ಲ, ಯಾದವರಿಲ್ಲ. ಜರಾಸಂಧನಿಗೆ ಕಾಲಿಯವನಂತಾನೆ, ಎಲ್ಲಿ ಕೃಷ್ಣ ನನ್ನನ್ನು ಯುದ್ಧ ಕರ್ಕೊಂಡ್ ಬಂದಿದ್ಯಲ್ಲ, ಅಲ್ಲ ನೀನು ಬರ್ತಿ ಅಂತ ಗೊತ್ತಾಗಿ ಪಲಾಯನ ಮಾಡಿದ ಮೊದಲೇ ದಿನ ಕರ್ಕೊಂಡ್ ಬರ್ತಿದ್ದಲ್ಲಯ್ಯ, ನಿನ್ನ ನೋಡಿ ಹೆದರು ಓಡೋಗ್ತಾನೆ ಅಂತ ಗೊತ್ತಿದ್ರೆ 18 ಬಾರಿ ಸೈನಿಕರ ಅವಶ್ಯಕತೆ ಇರಲಿಲ್ಲ. ಹೇಡಿಯಿಂದ ಹೆದರ್ಕೊಂಡು
ಎಳೆದುಕೊಂಡು ಹೋಗಿದ್ದಾನೆ ಅಂತ ಇಬ್ಬರು ನಗುತ್ತಾ ಇರುವಾಗ ಮೇಲ್ಗಡೆ ಕೂತಂತಹ ಪರಮಾತ್ಮ ಕೆಳಗಿಳಿತಾನೆ. ಸರ್ವಜ್ಞ ಸರ್ವೋತ್ತಮ ಯಸ್ಯ ಅಪಾಂಗಲವ ಮಾತ್ರಕ ಊರ್ಜಿತಾ ಸಾ ಶ್ರೀರ್ಯಕ್ಕಟಾಕ್ಷ ಬಲವತ್ತೆರಿತನ್ನಮಾಮಿ ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಃ ಯಸ್ಯ ಅಪಾಂಗಲ. ಶ್ರೀಮದಾಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಅಂತಾರೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ, ಇಡೀ ಜಗತ್ತು ಭಸ್ಮ ಮಾಡುವ ಸಾಮರ್ಥ್ಯ ಲಕ್ಷ್ಮೀದೇವಿಯ ಕಣ್ಣಿನ ಕುಡಿ ನೋಟಕ್ಕಿದೆ, ದೇವರಲ್ಲ. ಲಕ್ಷ್ಮೀದೇವಿಯ ಕಣ್ಣಿನ ಕುಡಿ ನೋಟಕ್ಕೆ ಇಡೀ ಬ್ರಹ್ಮಾಂಡ ಭಸ್ಮ ಮಾಡುವ ಸಾಮರ್ಥ್ಯ. ಮತ್ತು ಒಬ್ಬ ಕಾಲಯವನನ್ನ ಕೊಲ್ಲೋದಕ್ಕೆ ದೇವರಿಗೆ ಶಕ್ತಿ ಇರಲಿಲ್ವಾ? ಅವನೇನು ಅಸ್ತ್ರ ಪ್ರಯೋಗ ಮಾಡೋದು ಬೇಡ, ಹೊಡೆಯೋದು ಬೇಡ, ಆಯುಧ ಹಾಕೋದು ಬೇಡ. ಮೇಲ್ಗಡೆ ಕೂತವನು ಕಾಲಯವನ ಸಾಯಲಿ ಅಂತ ಸಂಕಲ್ಪ ಮಾಡಿದರೂ ಸಾಕು. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಅದರ ದೇವರ ಕಾಣಲಿಲ್ಲ. ಸಂಕಲ್ಪದಿಂದ ಕಾಲಯವನನ್ನ ಕೊಲ್ಲುವ ಸಾಮರ್ಥ್ಯ ಇದ್ದು ರಥದಲ್ಲಿ ಕೂತ ಕೃಷ್ಣ ಇಳಿತಾನೆ, ಓಡೋದಕ್ಕೆ ಶುರು ಮಾಡ್ತಾನೆ. ಭಯಪಟ್ಟವರಂತೆ ಕೃಷ್ಣ ಓಡುತ್ತಿದ್ದಾನೆ. ಹಿಂದೆ ಕಾಲಯವನ ಬೆನ್ನು ಹತ್ತಿದ್ದಾನೆ. ನಿಂತ್ಕೋ ಕೃಷ್ಣ, ಯಾಕೆ ಓಡ್ತಿದ್ದಿ ಅಂತಾನೆ. ಪಲಾಯನಂ ಯದುಕುಲೆ, ಓ ನಾನು ಬಂದಿದ್ದೀನಿ ಅಂತ ಭಯದಿಂದ ಓಡ್ತಿದ್ದೀಯಾ? ನೀ ಎಲ್ಲೋದ್ರೂ ಬಿಡೋದಿಲ್ಲ ಅಂತಾನೆ. ಕೃಷ್ಣ ಓಡ್ತಾ ಓಡ್ತಾ ದೊಡ್ಡದಾದ ಒಂದು ಪರ್ವತದ ಗುಹೆಯೊಳಗೆ ಬಂದ. ಹಿಂಬಾಲಿಸಿಕೊಂಡು ಬರ್ತಿದ್ದ ಕಾಲಯವನ ಆ ಪರ್ವತದ ಗುಹೆಯೊಳಗೆ ಒಬ್ಬ ಬ್ರಾಹ್ಮಣ ಗಾಢವಾಗಿ ಮಲಗಿದ್ದ ರಾಜ ತನ್ನ ಉತ್ತರೀಯ ವಸ್ತ್ರವನ್ನು ಅವನ ಮೇಲೆ ಹೊದಿಸಿಬಿಟ್ಟ. ಕೃಷ್ಣ ಉತ್ತರೀಯ ವಸ್ತ್ರವನ್ನು ಹೊದಿಸಿ ದೂರದಲ್ಲಿ ಅಡಗಿಕೊಂಡು ನಿಂತಿದ್ದಾರೆ. ಹಿಂದಿನಿಂದ ಕಾಲಯವನ ಬಂದ ಬರುವಾಗ ನೋಡಿದ್ದಲ್ಲ, ಕೃಷ್ಣ ಹೊಚ್ಕೊಂಡ ಉತ್ತರೀಯ ವಸ್ತ್ರ. ಅಲ್ಲಿ ನೋಡಿ ಅಷ್ಟು ಶ್ರಮ ಆಗಿದೆ, ಬಂದು ನಡೆದು ನಡೆದು ಶ್ರಮ ಆದದ್ದಕ್ಕೆ ಮಲಗಿದ್ದಾನೆ ಅಂತ ಮಲಗಿದ ವ್ಯಕ್ತಿ ಯಾರು ಅಂತ ವಿಚಾರ ಮಾಡದೆ ಕಾಲಿನಿಂದ ಜೋರಾಗಿ ಒದಿತಾನೆ. ಗಾಢವಾಗಿ ಮಲಗಿದಂತಹ ರಾಜನಿಗೆ ಸಮುತ್ಥಾಯ ಚಿರಂ ಸುಪ್ತಃ ಶನೈಹಿ ಉನ್ಮಿಲ್ಯಲೋಚನೆ. ನೋಡಿ, ಪ್ರಪಂಚದಲ್ಲಿ ಗಾಢ ಮಲಗಿದವರನ್ನ ಎಬ್ಬಿಸ್ಬೋದು, ನಿದ್ದೆ ಮಾಡೋರನ್ನ ಎಬ್ಬಿಸ್ಬೋದು. ನಿದ್ದೆ ಮಾಡೋರು ನಾಟಕ ಮಾಡ್ತಿರ್ತಾರೆ, ತುಂಬಾ ಕಷ್ಟ ಅವರನ್ನು ಎಬ್ಬಿಸೋದು. ಪ್ರಾಯ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎಬ್ಬಿಸ್ಬೋದು. ಯಾವಾಗ ಮಲಗಿದ್ದ ಭಾಗವತ ಹೇಳುತ್ತೆ, ಚಿರಂ ಸುಪ್ತಃ, ಎಷ್ಟು ವರ್ಷ ಆಗಿದ್ದ ಮಲಗಿಯವನು. ಕಾಲೆಯವನ ಒದ್ದದ್ದಕ್ಕೆ ಹೇಳ್ತಾನೆ, ಎದ್ದ ಮೇಲೆ ಕಣ್ಣು ತೆಗಿಲಿಕ್ಕೆ ಬಹಳತ್ತಾಯ್ತು ಅವನಿಗೆ. ಆದರೆ ಅವನು ಕಣ್ಣು ತೆಗೆಯುವಾಗ 2 ನಿಮಿಷವಾಗಿ ಅವನ ಕಣ್ಣಿನಿಂದ ಭಯಂಕರವಾದ ಅಗ್ನಿ ಬರ್ತದೆ. ಸತಾವತ್ ತಸ್ಯ ರುಷ್ಟಸ್ಯ ದೃಷ್ಟಿಪಾತೇನ ಭಾರತ ದೇಹಜೇನ ಅಗ್ನಿನ ದಗ್ಧಃ ಭಸ್ಮಸಾತ್ ಅಭವಕ್ಷಣ. ದೊಡ್ಡವರ ಜ್ಞಾನಿಗಳ ಕಣ್ಣಲ್ಲೂ ಬೆಂಕಿ ಇರುತ್ತೆ, ಅವರ ದೃಷ್ಟಿ ಬಿದ್ರೂ ಸಹ. ಗಾಢವಾಗಿ ಮಲಗಿದ ರಾಜ ಹೇಳ್ತಾನೆ, ಕಣ್ಣು ತಿಕ್ತಾನೆ. ಅವರ ಕಣ್ಣಿನಿಂದ ಬರುವಂತಹ ಭಯಂಕರವಾದ ಅಗ್ನಿಯಿಂದ ಕಾಲಯವನ ಭಸ್ಮವಾಗಿ ಹೋದ. ಪರೀಕ್ಷಿತರಂತಾರೆ, ಸ್ವಾಮಿ ಯಾರಲ್ಲಿ ಮಲಗಿದ್ದು? ಅಲ್ಲಿ ಮಲಗಿದವರು ಯಾರು? ಮೊದಲನೇದ್ದು ಕೃಷ್ಣ ಅಲ್ಲಿ ಯಾಕೆ ಓಡಿ ಬಂದ? ತನ್ನ ಉತ್ತರೀಯ ವಸ್ತ್ರವನ್ನು ಅಲ್ಲಿ ಯಾಕೆ ಹೊದಿಸಬೇಕು? ತಾನೇ ಕಾಲಯವನನ್ನ ಸಂಹಾರ ಮಾಡೋದಕ್ಕೆ ಸಮರ್ಥ ಇರಲಿಲ್ವಾ? ಮಥುರೆಯಿಂದ ಅಷ್ಟು ದೂರ ಪರ್ವತವರೆಗೆ ಬಂದ ಯಾಕೆ? ಶುಕಾಚಾರ್ಯರಂತಾರೆ, ಅವನು ಯಾರು ಗೊತ್ತಾ? ಹಿಂದೆ ನಿನಗೆ ನವಮಸ್ಕಂದ ಭಾಗವತ ಹೇಳುವಾಗ ಮಾಂಧಾತ ರಾಜನ ಕಥೆ ಹೇಳಿದ್ದೆ, ನೆನಪಿದೆಯಾ? ಯುವನಾಶ್ವರ ಮಗ ಮಾಂಧಾತ. ಯುವನಾಶ್ವರಾಜನಿಗೆ ಸಂತಾನ ಇರಲಿಲ್ಲ. ನಾರದರಿಗೆ ವಸಿಷ್ಠರಿಗೆ ಪ್ರಾರ್ಥನೆ ಮಾಡ್ತಾನೆ. ಬಂಗಾರದ ಕಲಶದಲ್ಲಿ ನೀರು ಅಭಿಮಂತ್ರಣ ಮಾಡ್ತಾರೆ, ಪುಂಸವನ ಅಂತ ಕರೀತಾರೆ ಅದನ್ನ. 3 ದಿನ ಅಭಿಮಂತ್ರಣ ಮಾಡಿ 4ನೇ ದಿನ ನೀರು ಕುಡಿದರೆ ರಾಜನ ಹೆಂಡತಿಗೆ ಸಂತಾನವಾಗುತ್ತೆ. ಆದ್ರೆ ಆ ನೀರನ್ನ 3ನೇ ದಿನ ರಾತ್ರಿ ಇವನೇ ಕುಡಿದು ಬಿಡ್ತಾನೆ. ಯುವನಾಶ್ವರಾಜ ಅವನ ಹೊಟ್ಟೆಯೊಳಗೆ 9 ತಿಂಗಳಾದ ಮೇಲೆ ಅವನ ಹೊಟ್ಟೆ ಹರಿದಾಗ ಹುಟ್ಟಿದವರೇ ಮಾಂಧಾತ. ಮಾಂದ್ರ ಇಂದ್ರದೇವರು. ಇಂದ್ರದೇವರ ಕಿರುಬೆರಳನ್ನ ಬಾಯಿಯಲ್ಲಿ ಇಟ್ಟಾಗ ಯಾವನ ಬಾಯಿಯಲ್ಲಿ ಅಮೃತದ ಗಳಿಗೆ ಬಿತ್ತೋ ಆ ಮಾಂಧಾತ, ಅವನಿಗೆ 3 ಜನ ಗಂಡು ಮಕ್ಕಳು, ಕುರುಕುತ್ಸ, ಅಂಬರೀಷ, ಮುಚುಕುಂದ. ಆ ಕೊನೆ ಮಗ ಮುಚುಕುಂದ ಇಲ್ಲಿ ಮಲಗಿದವ. ಮುಚುಕುಂದನ ಕಥೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು 18ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಮುಚುಕುಂದನಿಗೆ ದೇವತೆಗಳ ಜೊತೆಗೆ ದೇವದಾನವರ ಯುದ್ಧ ನಡೆದಾಗ ಇವರು ಹೋಗಿದ್ದ. ದೇವತೆಗಳಿಗೆ ಸಹಾಯಕ್ಕೆ ಬರ್ತೇನೆ. ದೇವತೆಗಳನ್ನು ನಮ್ಗೆ ಯಾವ ಸಹಾಯ ಬೇಡಪ್ಪ, ನಾವು ಮಾಡುತ್ತೇವೆ ಯುದ್ಧ. ಇಲ್ಲ ನಾನು ಬರ್ತೇನೆ, ಅವನಾಗ ಬರ್ತೀನಿ ಅಂತ ಬೇಡ ಅನ್ನಬಾರದು. ಬಾರದು. ಯುದ್ಧಕ್ಕೆ ಬಂದ.
ದೇವದಾನವರ ಯುದ್ಧದಲ್ಲಿ ದೇವತೆಗಳಿಗೆ ಜಯ ಆಯಿತು. ಅವನಾಗವನು ಬಂದರೂ ಕೂಡ ದೇವತೆಗಳಂತಾರೆ, ನಮ್ಮ ಸೇವೆ ನಮಗೆ ಯುದ್ಧಕ್ಕೆ ಸಹಾಯ ಮಾಡಿದ್ದಿ, ಏನಾದ್ರೂ ವರ ಬೇಡ ಕೊಡುತ್ತೇವೆ. ನದೇವ ತೋಷಣ ವ್ರತ. ಶಿವನಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಾತು ತಾತ್ಪರ್ಯದಲ್ಲಿ ಇದನ್ನು ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ದೇವತೆಗಳ ಸೇವೆ, ಗುರುಗಳ ಸೇವೆ, ಬ್ರಾಹ್ಮಣರ ಸೇವೆ ಎಂದೇ ಮಾಡಿ ಎಂದಿಗೂ ವೇಸ್ಟ್ ಆಗೋದಿಲ್ಲ. ಅದು ಇವತ್ತು ಫಲ ಕೊಡ್ಲಿಕ್ಕಿಲ್ಲ, ಯಾವತ್ತಾದರೂ ಒಂದು ದಿನ ನಿಶ್ಚಿತ ಫಲ ಕೊಡೋದು, ಗ್ಯಾರಂಟಿ ಕೊಡೋದು, ಭರವಸೆ ಕೊಡ್ತಾರೆ ಶ್ರೀಮದಾಚಾರ್ಯ. ನದೇವ ತೋಷಣ ವ್ರತ. ಯಾವಾಗೋ ಅಯ್ಯೋ ನಾನು ಅಲ್ಲಿ ಹೋಗಿ ಬಂದೆ, ಯಾರಿಗೋ ಪಾದ ಪೂಜೆ ಮಾಡಿದೆ, ಏನೋ ಮಾಡಿದೆ, ಮಗನ ಸಲುವಾಗಿ ಏನೋ ಹೋಮ ಮಾಡಂದ್ರು ಮಾಡಿದೆ, ಏನಾಗಲಿಲ್ಲ, ದುಃಖ ಮಾಡ್ಕೋಬೇಡಿ. ಯಾವುದೇ ಸತ್ಕರ್ಮ ಮಾಡಿ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಏನಾಗುತ್ತಂದ್ರೆ ನಾವು ಜಪಾನೋ ಪೂಜೆನೋ ಪಾರಾಯಣೋ ಏನೋ ಮಾಡ್ತೀವಿ, ಅದು ನಮ್ಮ ಸಲುವಾಗಿಯೋ ಮಕ್ಕಳ ಸಲುವಾಗಿಯೋ, ಆ ಯಾವ ಫಲಕ್ಕಾಗಿ ಮಾಡ್ತೇವೆ ಆ ಫಲ ಸಿಗದೇ ಇದ್ರೆ ಆ ಕರ್ಮದ ಮೇಲೂ ವಿಶ್ವಾಸ ಹೋಗುತ್ತೆ. ಯಾರಿಗಾಗಿ ಕರ್ಮ ಮಾಡಿದ್ದೇವೆ ಅವ್ರ ಮೇಲೆ ವಿಶ್ವಾಸ ಹೋಗುತ್ತೆ. ಆದ್ರೆ ತಪ್ಪು ಯಾರಲ್ಲಿ? ತಪ್ಪು ಯಾರದು? ಮಗನ್ ಮದುವೆ ಆಗಬೇಕು, ಇಂಥ ಒಂದು ಹೋಮ ಮಾಡಿ ಅಂತ ಆಚಾರ ಅಂತಾರೆ. ಹೋಮ ಮಾಡಿದ್ರು ಕನ್ಯಾ ಬರಲಿಲ್ಲ, ಮಗನ ಮದುವೆ ಆಗಲಿಲ್ಲ, ಆಗ ತಪ್ಪು ಯಾರದು? ಆ ಕನ್ಯಾ ಬರುವಂತೆ ಮಾಡದೇ ಇದ್ದದಕ್ಕೆ ದೇವರು ತಪ್ಪನ? ಇವ್ರು ಯಾಕೆ ತಪ್ಪಾಗುತ್ತೆ? ಯಜಮಾನಂದು ಪಾಪ ಹೋಮ ಮಾಡಿದ್ದಾರಲ್ಲ, ಯಜಮಾನ ತಪ್ಪು. ಯಾವುದು ತಪ್ಪು? ಯಜಮಾನಂದು ಸರಿಯಾಗಿ ಮಾಡದೇ ಇರೋದು, ಮಂತ್ರಗಳ ಸರಿಯಾಗಿ ಹೇಳದೇ ಇರೋದು, ಎಲ್ಲ ಒಂದು ಕಡೆಗೆ. ಪ್ರಧಾನ ತಪ್ಪು ಯಾವುದು ಅಂದ್ರೆ ದೇವರು ಯಾವತ್ತು ಕೊಡ್ತೀನಂತಾನೆ ಅಲ್ಲಿವರೆಗೆ ತಾಳ್ಮೆಯಿಂದ ಇಲ್ಲದಿರೋದು ಇವತ್ತು ದೊಡ್ಡ ತಪ್ಪು. ಇವನು ಇವತ್ತೇ ಕೊಡುವಂತಾನೆ, ನಾನು ಕೊಡೋ ತನಕ ಅಂತ ಅವ ಇಷ್ಟೇ ಇರೋದು ಮಧ್ಯದಲ್ಲಿ. ಆಷಾಢ ಮಾಸದಲ್ಲಿ ಹೋಮ ಮಾಡಿರಿ, ಶ್ರಾವಣದಲ್ಲಿ ಕನ್ಯಾ ಬರಬೇಕು ಅಂತ ನೀವು, ಒಂದು ವೈಶಾಖದಲ್ಲಿ ಕೊಡ್ತೇನೆ ಅಂತ ದೇವರು. ನಡೆಯೋದು ಯಾರ್ದು? ಸತ್ಯ ಸಂಕಲ್ಪ ಮುಂದೆ. ಆದ್ರೆ ವೈಶಾಖದಲ್ಲಿ ದೇವರು ಕೊಡುವವರೆಗೆ ನಮ್ಗೆ ತಾಳ್ಮೆ ಇಲ್ಲ. ಶ್ರಾವಣದಲ್ಲಿ ಕನ್ಯಾ ಬರಲಿಲ್ಲ, ದೇವರು ಬೇಡ, ಪಠ ಬೇಡ, ಗುರುಗಳು ಬೇಡ ಅಂತ ಕಳ್ಕೊಳ್ಳೋದು. ಎಲ್ಲ ಕಡೆಗೆ ಆಗೋದು ಇಷ್ಟೇನೆ. ಸರ್ವಥಾ ತಪ್ಪು ತಿಳ್ಕೋಬೇಡಿ. ಯಾವುದೇ ಧರ್ಮ ಮಾಡಿ, ಸಣ್ಣದಾದ ಯಾರೋ ಪ್ರವಚನ ಬಂದಿದ್ದಾರೆ, ಅವ್ರಿಗೆ ಕೂತ್ಕೊಳ್ಳಿ, ಕುರ್ಚಿ ಇಲ್ಲ, ನಿಮ್ ಕುರ್ಚಿ ಬಿಟ್ಟುಕೊಡಿ, ಅದು ಒಂದು ದೇವರ ಪೂಜೆ ಅಂತೆ. ಆ ವ್ಯಕ್ತಿ ಪ್ರವಚನ ಕೂತ್ಕೊಂಡ್ರೆ ಅವನಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಈ ಕುರ್ಚಿಯನ್ನು ನಾನು ಕೃಷ್ಣಾರ್ಪಣದ ಮನೆ ತಗೊಂಡು ಹೋಗಲ್ಲ. ಕೃಷ್ಣಾರ್ಪಣ ಅಂದ್ರೆ ಸಂಘ ಖಾಲಿ ಆಗ್ಬಿಡ್ತದೆ. 1 ಗಂಟೆ ಪ್ರವಚನ ಕೊಡುವವರೆಗೆ ಈ ಕುರ್ಚಿ ಕೊಟ್ಟದ್ದಕ್ಕೆ ಅಂತರ್ಯಾಮಿ ದೇವರು ಪ್ರೀತನಾಗಲಿ. ಬಹಳ ಸುಂದರವಾಗಿ ಹೇಳ್ತಾರೆ. ಹಾಗಾಗಿ ದೇವತೆಗಳಿಗೆ ಸಹಾಯ ಮಾಡಿದ್ದಕ್ಕೆ ವರ ಬೇಡುವುದು. ನಾವಂತೂ ಏನಾದ್ರೂ ಕೊಡ್ತೇವೆ, ಏನೂ ವರ ಕೊಡದೆ ನಾವು ಹಾಗಿರೋದೇ ಇಲ್ಲ. ದೇವತೆಗಳ ಗುಣ ಅದು. ನೀವಾಗಿ ನೀವು ಸೇವೆ ಮಾಡಿ ಅಥವಾ ಅವರಾಗಿ ಬಾರಯ್ಯ ನಮ್ಮ ಸೇವೆಗೆ ಅಂತ ಕರೀಲಿ, ಅವರಂತೂ ಕರೆದದ್ದಲ್ಲ. ಮುಚುಕುಂದನಿಗೆ ನಾನಾಗಿ ಬರ್ತೇನಂದ, ತಾನಾಗಿ ಬಂದು ಸೇವೆಗೆ ಬಂದ್ರು ವರ ಕೊಡ್ತೇವೆ ಅಂದಾಗ ಮುಚುಕುಂದ ಅಂತಾನೆ, ಇಷ್ಟು ಘನಘೋರವಾಗಿ ಯುದ್ಧ ಮಾಡಿ ಶ್ರಮ ಆಗಿದೆ, ನನಗೆ ನಿದ್ದೆ ಬೇಕು, ವರ ಕೊಡಿ ಅಂತ. ನೀವಂತೀರಿ ನಿದ್ದೆ ವರ ಬೇಡಬೇಕಾಚಾರ ಹೇಳದೆ ಬರೋದೇ ಅದು ಒಂದು ವರ ಬೇಕಾದಕ್ಕಾಗಿ. ಎಲ್ಲಿ ಕೂತಿದ್ದೇವೆ, ಏನ್ ಮಾಡ್ತಿದ್ದೇವೆ, ಏನು ಹೇಳದೆ ಕೇಳದೆ ಬರೋದೇ ಅದು ಒಂದು. ನನ್ನ ಪಕ್ಕದಲ್ಲಿ ಯಾರು ಕೂತಿದ್ದಾರೆ, ಅಕ್ಕದಲ್ಲಿ ಯಾರು ಕೂತಿದ್ದಾರೆ ವಿಚಾರವೇ ಬರ್ತಾ ಇವಾಗ ಬರಲ್ಲ. ನಾನು ನಿಮಿಷ ತೋರಿಸ್ತೇನೆ. ಶ್ರಮ ಆಗಿರ್ತದೆ, ರಾತ್ರಿ ಮಲಗಲಿಕ್ಕೆ ತಡ ಆಗಿರ್ತದೆ, ಪ್ರಾತಃ ಕಾಲ ಬೆಳಗ್ಗೆ ಎದ್ದು ಪಾಪ. ಇವಾಗ ಹೆಂಗಾಗಿರ್ತದೆ ಅಂದ್ರೆ ಸಾಯಂಕಾಲ 6:30 7:30, 1 ಗಂಟೆ ಬಹಳ ಆದ್ರೆ 1:15 ಗಂಟೆ ನಿಮಗೆ ಪ್ರವಚನ ಕೇಳೋ ಕೆಪಾಸಿಟಿ ಅನ್ನಲ್ಲ, ಕೆಪಾಸಿಟಿ ಇರಬಹುದು, ರೂಢಿ ಆಗಿರ್ತದೆ. ಅಲ್ಲಿ ನಾನು 6 ತಾಸು ಹೇಳ್ತೇನೆ, ಇವಾಗಲೇ ಹೇಳ್ತೀನಿ. ಮತ್ತೆ ಅಲ್ಲಿ ಬೇರೆ ಕೆಲಸ ಇಲ್ಲ. ನೀವು 3 ಜನ ಬಂದ್ರು ಸರಿ, 30 ಜನ ಬಂದ್ರು ಸರಿ, ಬೆಳಗ್ಗೆ 8:30 11:30 ಪ್ರವಚನ. ಈಗಲೇ ತಲೆಗೆ ಹಾಕೊಂಡ್ಬಿಡಿ ಅಲ್ಲೇನು ಕಾರ್ಯಕ್ರಮ ಅಂತ. ಊಟ ತಿಂಡಿ ಓಡಾಡೋದು ಶಾಪಿಂಗು ಅಲ್ಲೇನಿಲ್ಲ. ನೈಮಿಷಾರಣ್ಯದಲ್ಲಿ ಶಾಪಿಂಗ್ ಅಂದ್ರೆ ಗಿಡಗಳು, ಅದರ ಹೆಸರೇ ಅರಣ್ಯ. ಯಾವುದಾದ್ರು ಗಿಡ ಕಟ್ಟಿಗೆ ಶಾಪಿಂಗ್ ಅಲ್ಲೇನು ಸಿಗಲ್ಲ ನಿಮಗೆ. ಎಲ್ಲ ಹೋಗೋ ಹಂಗಿಲ್ಲ, ಬರೋ ಹಂಗಿಲ್ಲ. ಬೆಳಗ್ಗೆ ಗೋಮತಿ ನದಿಯೋ ಅಥವಾ ಚಕ್ರತೀರ್ಥ ಸ್ನಾನ ಅನೇಕ ಸರಿಯಾಗಿ 8 ಗಂಟೆಗೆ ಫಲಾರ ಆಗುತ್ತೆ. 8:30ಗೆ ಪ್ರವಚನ ಶುರುವಾದರೆ 11:30ವರೆಗೆ, ಮತ್ತೆ ಮಧ್ಯಾಹ್ನ 3-4 ಗಂಟೆಗೆ ಶುರುವಾದರೆ ಸಾಯಂಕಾಲ 7-8 ಗಂಟೆವರೆಗೆ. ಒಟ್ಟಾರೆ ದಿನಕ್ಕೆ ಒಂದು 5-6 ಗಂಟೆ ಪ್ರವಚನ ಆಗುತ್ತೆ. ಅದಕ್ಕೆ ಹೇಳಿದಲ್ಲ, ಈ ಅವಕಾಶ ಮತ್ತೆ ಸಿಗಲ್ಲ.
ಇಲ್ಲ ಆದರೆ ಮತ್ತೆ ನೀವು ಮನೆಗೆ ಹೋಗೋ ಗದ್ದಲ, ಅಲ್ಲೇನು ಗದ್ದಲ ಇಲ್ಲ. ನೀವು 7:30 ಪ್ರವಚನ ಕೂತರು 7:30 ಆದ ತಕ್ಷಣ ಪಕ್ಕದಲ್ಲಿ ಅಡಿಗೆ ರೆಡಿ ಇರುತ್ತೆ, ಊಟ ಮಾಡೋದು ಬರಗೋದಕ್ಕೆ. ನೋಡಿ, ಸಾಮಾನ್ಯವಾಗಿ ಜಗತ್ತೊಳಗೆ ವರ ಅಂತ ಬೇಡೋದಾದರೆ ಯಾವುದು ನಮಗೆ ಅಸಾಧ್ಯವೋ, ತಾನಾಗಿ ತಾನು ಯಾವುದು ಸಿಗಲು ಅದನ್ನು ತಾನೇ ಕಷ್ಟಪಟ್ಟು ಬೇಡಬೇಕು. ನಿತ್ಯ ಯಾಕೆ ಬೇಡ್ಕೊಂಡ ಇವನು? ಮುಜುಕುಂದ ಮಹಾರಾಜನಿಗೆ ದೇವತೆಗಳು ಯುದ್ಧದಲ್ಲಿ ಸಹಾಯ ಮಾಡಿದ್ದಕ್ಕೆ ನಿದ್ದೆ ಕೊಡುವಂತಾರೆ. ಆದರೆ ಶಿವದಾಚಾರ್ಯ ತಪ್ಪನೆಲೆಯಲ್ಲಿ ಹೇಳ್ತಾರೆ, ಇವನು ನಿದ್ದೆ ಬೇಕು ಅಂತ ಬೇಡಿದ ಕ್ಷಣ ತಥಾಸ್ತು ಅಲ್ಲಿಲ್ಲ ಅಂತ ದೇವತೆಗಳು ಕೊಡ್ಲಿಲ್ಲ. ಮೊದಲು ನಿಂದ್ರಪ್ಪ ಅಂದ್ರು. ಯಾಕೆ ಸ್ವಾಮಿ, ನಿದ್ದೆ ಕೊಡೋ ವರ ನಿಮ್ಗೆ ಬರಲ್ಲ ಕೊಡ್ಲಿಕ್ಕೆ? ನಮಗೆಲ್ಲ ವರ ಬರತ್ತಪ್ಪ, ನಿನಗೆ ಈಗ ಸದ್ಯದಲ್ಲಿ ನಿದ್ದೆ ಕೊಡೋದು ಒಳ್ಳೆಯದೋ ಕೆಟ್ಟೋದು ಮೊದಲು ನಮ್ಮ ಅಪ್ಪನಿಗೆ ಕೇಳ್ತೀನಿ ಅಂದ್ರು. ದೇವತೆಗಳು ಅಸ್ವತಂತ್ರ. ಶಿವದಾಚಾರ್ಯ ಹೇಳ್ತಾರೆ, ದೇವರ ಇಚ್ಛೆ ಇದ್ರೆ ಕೊಡಬೇಕು. ಒಬ್ಬ ಸಾಧಕ ಇದ್ದಾನೆ, ಸಾಧನ ಮಾಡ್ಕೊಳ್ತಾನೆ, ಅವನಿಗೆ ನೀವು ಅಖಂಡ ನಿದ್ದೆ ಕೊಟ್ರೆ ಅವನ ಸಾಧನಕ್ಕೆ ಭಂಗ ಆಗಲಿಲ್ವಾ? ಮುಚುಕುಂದನ ಸಾಧನಕ್ಕೆ ಭಂಗ ಆದರೆ ನಾವು ನಿತ್ಯ ವರ ಕೊಟ್ಟರೆ ದೇವರ ದೃಷ್ಟಿಯೊಳಗೆ ತಪ್ಪು ಮಾಡದಂಗಾಗತ್ತೆ. ಹಾಗಿದ್ದಾಗ ಮನಸ್ಸಿನಲ್ಲಿ ಪರಮಾತ್ಮನ ಚಿಂತನೆ ಮಾಡ್ತಾರೆ. ನೋಡಿ, ದೇವತೆಗಳು ಶಿವದಾಚಾರ್ಯ ಭಾಷಣ ಹೇಳ್ತಾರೆ, ಪರಮಾತ್ಮನ ದರ್ಶನ ಆಯಿತು, ಏನಾಯಿತು? ಮುಚುಕುಂದ ವರ ಬೇಡ್ತಾ ನಿದ್ದೆ ಬೇಕು ಅಂತ ಕೊಡ್ಲೋ ಬೇಡ, ಕೊಡು ಅಂತ ದೇವ. ಯಾಕಂದ್ರೆ ಅವನ ನಿದ್ದೆಗೆ ಒಂದು ಫಲ ಕೊಡೋದಕ್ಕೆ ನಾನು ಹೋಗೋದಿದ್ದೇನೆ, ಅವನು ಗಾಢವಾಗಿ ಮಲಗಲಿ, ನಿದ್ದೆ ಜೊತೆಗೆ ಒಂದು ವರಾನು ಕೊಡಿ ಅಂತ ದೇವರಂತಾನೆ. ನಿನಗೆ ಗಾಢವಾದ ನಿದ್ದೆ ಕೊಡ್ತೇನೆ, ನಿನ್ನ ನಿದ್ದೆಯನ್ನು ಯಾರು ಭಂಗ ಮಾಡ್ತಾರೆ, ನಿನ್ನ ಕಣ್ಣಿನಿಂದ ಬರುವ ಅಗ್ನಿಯಿಂದ ಭಸ್ಮವಾಗಲಿ, ಮಾತ್ರವಲ್ಲ ಮರುಕ್ಷಣದಲ್ಲಿ ನಿನಗೆ ದೇವರ ದರ್ಶನ ಆಗತ್ತೆ. ಮುಚುಕುಂದನಿಗೆ ದೇವತೆಗಳ ಕೊಟ್ಟ ವರ ಅದು ಸತ್ಯ ಮಾಡಬೇಕಾಗಿತ್ತು ಅನ್ನೋದಕ್ಕಾಗೇನೆ ತಾನೇ ಮಥುರಾ ಪಟ್ಟಣದಲ್ಲೇನೆ ಕಾಳೆಯವರನ್ನು ಕೊಲ್ಲೋದಕ್ಕೆ ಸಮರ್ಥನಾದರೂ ಪರ್ವತದವರೆಗೆ, ಆ ಗುಹೆಯವರೆಗೆ ಓಡಿ ಬರುವ ಅವಶ್ಯಕತೆಯೂ ಕೃಷ್ಣನಿಗಿರಲಿಲ್ಲ. ಭಕ್ತ ವತ್ಸಲ ದೇವರು ಎಷ್ಟು ಪ್ರೀತಿ ಮಾಡ್ತಾನೆ ನೋಡಿ. ಅಲ್ಲಿಗೆ ಬಂದ, ಮುಚುಕುಂದನಿಂದಲೇ ಅವನ ಸಂಹಾರ ಮಾಡಿಸಿದ. ಮುಚುಕುಂದನ ಕಣ್ಣಿನಿಂದ ಅಗ್ನಿ ಬಂತು, ಭಸ್ಮ. ಆದರೆ ಅವನಿಗೆ ಆಶ್ಚರ್ಯ ಆಯ್ತು, ಇವನು ಯಾರು, ಏನ್ ನಡೆದಿದೆ ಇಲ್ಲಿ? ಪ್ರಾಯ ರಾತ್ರಿ ಮಲಗಿ ಬೆಳಗ್ಗೆ ಹೇಳ್ತೀವಿ ನಾವು. ಯಾವಾಗ ಮಲಗಿದ ಗೊತ್ತಾ? ಮುಚುಕುಂದರಾಜ ಮಲಗಿದ್ದ ಯಾವಾಗ ನೋಡಿ, ಕಾಲೆಯವನ ಸತ್ತ ಮೇಲೆ ಅಡಗಿಕೊಂಡ ಕೃಷ್ಣ ಬಂದ ಅಂತ ಹೊರಗೆ. ಕೃಷ್ಣ ಬಂದ ಕ್ಷಣ ಯಾರು ನೀನು ಅಂತ ಕೇಳಿದ ಇವನು. ಆಗ ಕೃಷ್ಣ ಅಂತಾನೆ, ನಾನು ಯಾದವರಲ್ಲಿ ಹುಟ್ಟಿದವ, ಶೂರಸೇನನ ಮಗನಾದ ವಸುದೇವನ ಮಗ. ಅಂದ್ರೆ ಕೃಷ್ಣಾವತಾರಕ್ಕಿಂತ ಮೊದಲೇ ಮಲಗಿದ್ದ. ವಸುದೇವ ದೇವಕಿಯರಲ್ಲಿ ಕೃಷ್ಣ ಅವತಾರ ಆಗಿದೆ ಅನ್ನೋದು ಇವನಿಗೆ ಗೊತ್ತಿರಲಿಲ್ಲ. ಅಷ್ಟು ಗಾಢವಾದ ನಿದ್ದೆಯಲ್ಲಿ ಮಲಗಿದವನು ಪರಮಾತ್ಮನ ದರ್ಶನ ಆದರೆ ಹೇಳ್ತಾನೆ, ಚತುರ್ಭುಜಂ ರೋಚಮಾನಂ ವೈಜಯತ್ಯಾಚಮಾಲಯ. ಇದೇ ದೇವರ ಸಂಕಲ್ಪ ನೋಡಿ. ಅಲ್ಲಿಗೆ ಬರೋವರೆಗೆ ಎರಡೇ ಕೈಯಿಂದ ಬಂದಿದ್ದ ಅಲ್ವಾ? ಕಾಲೆಯವನನ್ನು ಅಟ್ಟಿಸಿಕೊಂಡು ಬರುವಾಗ ಎರಡೇ ಕೈಗಳಿಂದ ಬಂದಿದ್ದ. ಆದರೆ ಇವನಿಗೆ ದರ್ಶನ ಕೊಡುವಾಗ ಮಾತ್ರ ಶಂಖ ಚಕ್ರ ಗದಾ ಪದ್ಮ ತಲೆಯಲ್ಲಿ ಕಿರೀಟಾಂಬರ ಪ್ರೇಕ್ಷಣೀಯಂ ತ್ರಿಲೋಕಸ್ಯ, ಮೂರು ಲೋಕದಲ್ಲಿ ಅತ್ಯಂತ ಸುಂದರವಾದ ರೂಪವನ್ನು ತೋರಿಸ್ತಾನೆ. ಪರಮಾತ್ಮನ ರೂಪ ತೋರಿಸಿದ ತಕ್ಷಣ ಕೈ ಜೋಡಿಸಿದ. ಗಾಢವಾದ ನಿದ್ದೆಯಿಂದ ಹೇಳ್ತಾನೆ, ಓ ಭವಾನಿ ಸಂಪ್ರಾಪ್ತೋ ವಿಪಿನೇ ಗಜಗಹ್ವರೆ. ಎಂಟು ಅರಣ್ಯದಲ್ಲಿ ಯಾರು ನೀವು ಅಂತ ಮುಚುಕುಂದ ಕೇಳಿದಾಗ ಪರಮಾತ್ಮ ತಂದೆಲ್ಲ ವೃತ್ತಾಂತವನ್ನ, ಯಾವಾಗ ಇಲ್ಲಿ ಬಂದವನು ಸಾಕ್ಷಾತ್ ಪರಮಾತ್ಮ ವೈಕುಂಠಾಧಿಪತಿಯಾದ ನಾರಾಯಣ ದೇವಕಿಯ ಗರ್ಭದಿಂದ ಬಂದಿದ್ದಾನೆ ಅಂತ ಗೊತ್ತಾಯಿತು. ಕ್ಷಣ ಮಾತ್ರದಲ್ಲಿ ಮುಚುಕುಂದನ ಬಾಯಿಯಿಂದ ಸ್ತೋತ್ರ ಬರುತ್ತದೆ. ವಿಮೋಹಿತೋಯಂ ಜನನೀಶ ಮಾಯಯ ತ್ವದೀಯಯಾ ತ್ವಾಂ ನ ಭಜತ್ಯನರ್ಥವೃಗೆ ಸುಖಾಯ ದುಃಖ ಪ್ರಭವೇಷು ಸಜ್ಜತೆ ಗ್ರಹೇಷು ಯೋಷಿತ್ ಪುರುಷಶ್ಚ ವಂಚಿತ. ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾನೆ. ಯಾವ ಸ್ತೋತ್ರಗಳಿಗೂ ಅರ್ಥ ಹೇಳಿ ಟೈಮ್ ಇಲ್ಲ. ಗಜೇಂದ್ರನ ಸ್ತೋತ್ರ, ಉದ್ಧವನ ಸ್ತೋತ್ರ, ಅಕ್ರೂರನ ಸ್ತೋತ್ರ, ನಿಮ್ಮನ್ನೆ ಅಕ್ರೂರ ಬಾಣದ ನೀರಿನಲ್ಲಿ ಸ್ತೋತ್ರ, ಸ್ತೋತ್ರಗಳೇ ಒಂದು ಪ್ರತ್ಯೇಕ ಭಾಗವತ. ಬಹಳ ಸುಂದರವಾಗಿ ಭಗವಂತನನ್ನ ಸ್ತೋತ್ರ ಮಾಡ್ತಾನೆ. ಹೇ ಪರಮಾತ್ಮ, ನಿನ್ನ ಮಾಯೆಯಿಂದ ಮೋಹಿತ. ನೋಡಿ, ನಿತ್ಯ ಬರೋದು ತಮೋ ಗುಣದಿಂದ, ಸ್ವಪ್ನ ಪದಾರ್ಥಗಳನ್ನು ನೋಡುವುದು ರಜೋಗುಣದಿಂದ, ಎಚ್ಚರ ಆಗುವುದು ಸತ್ವಗುಣದಿಂದ. ಪರಮಾತ್ಮ ಯಾವಾಗ ಕಣ್ಣಿನಲ್ಲಿ ಬರ್ತಾನೆ ಆಗ ಎಚ್ಚರ ಆಗತ್ತೆ, ಆಗ ಅವ ಆ ಕೆಲಸ ಮಾಡುವುದು ವಿಶ್ವ. ಅದೇ ಪರಮಾತ್ಮ ಯಾವಾಗ ಕಂಠಕ್ಕೆ ಬರ್ತಾನೋ ಅವನಿಗೆ ತೈಜಸ ಅಂತ ಹೆಸರು. ಅವನೇ ಸ್ವಪ್ನ ಪದಾರ್ಥಗಳ ನಿರ್ಮಾಣ ಮಾಡಿ ಜೀವನಿಗೆ ತೋರಿಸ್ತಾನೆ.
ಅವನೇ ಯಾವಾಗ ಮನಸ್ಸಿಗೆ ಬರ್ತಾನೋ ಪ್ರಾಜ್ಞನಾಗ್ತಾನೆ, ಅವನೇ ಗಾಢವಾದ ನಿದ್ದೆ ಕೊಡುವವ. ಪ್ರಾಜ್ಞ ರೂಪದಿಂದ ನಿದ್ದೆ, ತೈಜಸ ರೂಪದಿಂದ ಸ್ವಪ್ನ ಪದಾರ್ಥ, ವಿಶ್ವ ರೂಪದಿಂದ ಎಚ್ಚರ ಮಾಡ್ತಾನೆ. ಇದು ಮೂರು ಆಗುತ್ತೆ ಅಲ್ವೇ? ನಿದ್ದೆನೇ ಬರದೇ ಇದ್ರೂ ಸಮಸ್ಯೆ, ಬರೇ ನಿದ್ದೆ ಮಾಡ್ತಾ ಎಚ್ಚರವೂ ಆಗದಿದ್ರೂ ದೊಡ್ಡ ಸಮಸ್ಯೆ. ಅರ್ಥ ನೋಡಿ, 4 ಗಂಟೆಗೆ ಪ್ರತಿನಿತ್ಯ 5 ಗಂಟೆಗೆ ನಸಿಕ್ಲೆ ಏಳೋ ವ್ಯಕ್ತಿ 6 ಗಂಟೆ ಆದ್ರೂ ಹೇಳಿಲ್ಲ ಅಂದ್ರೆ ಟೆನ್ಷನ್ ಆಗತ್ತೋ ಇಲ್ಲೋ? 6 ಗಂಟೆ ಆದ್ರೂ ಹೇಳಿಲ್ಲ ಅಂದ್ರೆ ಏನೋ ಜ್ವರ ಇದೆಯಾ ಏನಿದೆಯಾ, ಯಾಕೋ ಇವತ್ತು 6 ಗಂಟೆವರೆಗೆ ಮಲಗಿದ್ದಾರೆ. 6:30 ಆದ್ರೂ ಹೇಳಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಆಗತ್ತೆ. 8 ಗಂಟೆ ಆದ್ರೂ ಹೇಳಿಲ್ಲ ಅಂದ್ರೆ 8:30 ಆದ್ರೂ ಹೇಳಿಲ್ಲ ಅಂದ್ರೆ ಆ ಡಾಕ್ಟರ್ ತರಿಸ್ತೀರಿ. ನಮ್ದಲ್ಲ ಇದು. ಪ್ರಾಜ್ಞ ರೂಪ ಪರಮಾತ್ಮ 2 ತರಹದ ನಿದ್ದೆ ಕೊಡ್ತಾನೆ. ಎಚ್ಚರ ಆಗೋ ನಿದ್ದೆ ಕೊಡೋನು ಅವನೇ, ಶಾಶ್ವತ ನಿದ್ದೆ ಕೊಡೋನು ಅವನೇ. ಕಾಟಕ ಉಪನಿಷತ್ತಿನಲ್ಲಿ ನಚಿಕೇತ ಯಮದೇವರ ಮನೆಗೆ ಬಂದಿರ್ತಾನೆ. ಯಮದೇವರಿಗೆ ಕೇಳ್ತಾನೆ, ಜೀವರಾಶಿಗಳಿಗೆ ದೇಹ ಬಿಟ್ಟ ಮೇಲೆ ಅವರಿಗೆ ಚಿರಕಾಲದವರೆಗೆ ನಿದ್ದೆ ಬರುತ್ತಲ್ಲ, ಆ ಲೋಕಗಳಿಗೆ ಹೋಗುವಂತೆ ಅದನ್ನು ಪ್ರೇರಣೆ ಮಾಡೋರು ಯಾರು? ಆಗ ಪ್ರಾಜ್ಞನಾಮಕ ಪರಮಾತ್ಮನ ಬಗ್ಗೆ ಹೇಳ್ತಾರೆ. ವಿಶ್ವ ತೈಜಸ ಪ್ರಾಜ್ಞವೆಂಬ ರೂಪದಿಂದ ಪರಮಾತ್ಮ ನಿದ್ದೆ ಕೊಡುತ್ತಾನೆ. ಅರ್ಧ ಗಂಟೆ ಹೆಚ್ಚಿನ ಮಲಗಿದ್ರೇನೆ ಪಾಠ ಟೈಮ್ ಆಯಿತು. ಸರಿಯಾಗಿ 6 ಗಂಟೆ ಪಾಠ ಶುರುವಾಗುತ್ತೆ, 6:30ವರೆಗೆ ಮಲಗಿದರೆ ಯಾರು ಹೋಯ್ತು? ಮತ್ತೆ ಆ ಸಮಯ ಸಿಗತ್ತಾ? ಮುಚ್ಚಿಕೊಂಡ ತನ್ನನ್ನು ತಾನು ಬೈಕೊಳ್ತಾನೆ. ವರ ಬೇಕು ಅಂತ ನಿದ್ದೆ ಬೇಡ್ಕೊಂಡೆ, ಇಷ್ಟು ವರ್ಷ ನಿದ್ದೆಯಲ್ಲಿ ಕಳೆದು ಬಿಟ್ಟೆ ಅಂತಾನೆ. ಸಾಧನ ಮಾಡ್ಕೊಳ್ಳಿಲ್ಲ, ಜಪ ಇಲ್ಲ, ಪಾರಾಯಣ ಇಲ್ಲ, ಪೂಜೆ ಇಲ್ಲ, ನಿನ್ನ ಧ್ಯಾನ ಮಾಡಲಿಲ್ಲ, ನಾನು ಕಳ್ಕೊಂಡೆ. ಇನ್ನು ಮೇಲಾದರೂ ನನ್ನ ಸಾಧನ ಆಗುವಾಗ ಅನುಗ್ರಹ ಮಾಡುವಂತ ಪರಮಾತ್ಮನನ್ನ ಬಹಳ ಸುಂದರವಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವರು ಮುಚುಕುಂದನಿಗೆ ಅನುಗ್ರಹವನ್ನ ಮಾಡಿ ಒಂದು ಮಾತು ಹೇಳ್ತಾನೆ, ಒಂದು ಕೆಲಸ ಮಾಡು, ಇಲ್ಲಿಂದ ನೇರವಾಗಿ ಬದರಿಕಾಶ್ರಮಕ್ಕೆ ಹೋಗುವಂತ. ನಿನ್ನ ಸಾಧನೆಗೆ ಎಳ್ಳಷ್ಟು ಭಂಗ ಬರೋದಿಲ್ಲ. ಅಲಕನಂದ ಸ್ನಾನವನ್ನ ಮಾಡಿ ನನ್ನ ದರ್ಶನ ಮಾಡ್ತಾ ಬದರಿಕಾಶ್ರಮಕ್ಕೆ ಹೋಗುವಂತ ಮುಚುಕುಂದನನ್ನು ಕೊಟ್ಟು ಕಳಿಸಿದ. ಆ ಮುಚುಕುಂದನಿಂದ ಕಾಳೆಯವನನ್ನ ಸಂಹಾರ ಮಾಡಿಸಿ ಮತ್ತೆ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬಂದ. ಮಥುರೆಯನ್ನು ಬಿಟ್ಟು ದ್ವಾರಕೆ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ದ್ವಾರಕಾಪಟ್ಟಣಕ್ಕೆ ಕೃಷ್ಣ ಬಂದಾಗ ಒಂದು ದಿನ ದ್ವಾರಕಾಪಟ್ಟಣಕ್ಕೆ ರೇವತ ಅಂತ ಒಬ್ಬ ರಾಜ ಬಂದ. ಇವನು ಕೂಡ ಹಿಂದೆ ನಾನು ಹೇಳಿದ್ದೇನೆ, ಸೂರ್ಯವಂಶದಲ್ಲಿ ಬರುವ ರಾಜ ಇವನು. ರೇವತ ರಾಜನಿಗೆ ಅನರ್ಥ ದೇಶದ ರಾಜ. ಇವನಿಗೆ ಒಬ್ಬಳೇ ಮಗಳು ರೇವತಿ ಅಂತ. ಆ ರೇವತಿ ಮದುವೆ ವಯಸ್ಸಿಗೆ ಯೋಗ್ಯರಾದಾಗ ಯಾರನ್ನು ಕೊಡಬೇಕು ಅಂತ ಸಮಸ್ಯೆ ಆಯ್ತು. ಹಿಂದೆಲ್ಲ ಹಾಗಿರಲಿಲ್ಲ, ಯಾರನ್ನೋ ಕೊಟ್ಟು ವಿವಾಹ ಮಾಡೋದು. ಮೇಲಾಗಿ ಈ ರೇವತಿ ಯಾರ ಮೂಲ ರೂಪದಲ್ಲಿ ಶೇಷದೇವರ ಹೆಂಡತಿ ವಾರುಣಿಗಳು. ದೇವತಾ ಸ್ತ್ರೀಯರು ಭೂಮಿಗೆ ಬಂದ್ರೆ ಅವರ ಮೂಲ ರೂಪದ ಗಂಡನನ್ನೇ ಮಾಡ್ಕೊಳ್ಬೇಕು, ಯಾರು ಸಿಗ್ತಾರೆ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ರೇವತ ರಾಜ ವಿಚಾರ ಮಾಡ್ತಾನೆ, ಅವ್ರಿಗೆ ಇವ್ರಿಗೆ ಕೇಳೋ ಬದಲಿ ಎಲ್ಲರ ವಧುವರರ ಜಾತಕ ಹಾಕೋರೇ ಬ್ರಹ್ಮದೇವರು. ಬ್ರಹ್ಮಗಟ್ಟು ಅಂತಾರಲ್ಲ, ಬ್ರಹ್ಮದೇವರ ಹತ್ರ ಕೇಳ್ಕೊಂಡು ಬರೋಣ ಅಂತ ರೇವತೋ ರಾಮ ರಾಜಾಸೌ ಬ್ರಹ್ಮಣ ಚೋದಿತ ಕಥಂ ತದಹಂ ಶ್ರೋತುಮಿಚ್ಛಾಮಿ ವಿಸ್ತರೇಣ ಮಹಾಮುನೇ. ಬರ್ತಾನೆ, ಬ್ರಹ್ಮದೇವರ ಸಭೆಗೆ ಮಗಳನ್ನ ಕರ್ಕೊಂಡು ಬಂದ. ಇವಳನ್ನ ಯಾರಿಗೆ ಕೊಟ್ಟು ವಿವಾಹ ಮಾಡ್ಲಿ ಅಂತ ಕೇಳೋದಕ್ಕೆ ಬಂದರೆ ಬ್ರಹ್ಮದೇವರ ಸಭೆಯಲ್ಲಿ ಹಾ ಹಾ ಹೂ ಹೂ ಅನ್ನುವ ಗಂಧರ್ವರು ಹಾಡ್ತಾ ಇದ್ದಾರೆ. ಸಂಗೀತ ಕಚೇರಿ ನಡೆದಿದೆ. ರೇವತರಾಜ ಅಂತ ಸಂಗೀತದಲ್ಲಿ ಬ್ರಹ್ಮದೇವರು ಮುಳುಗಿಬಿಟ್ಟಿದ್ದಾರೆ. ಈಗ ನಾನು ಹೋಗಿ ಮಾತಾಡೋದು ಬೇಡ, ಅವ್ರ ಕಾರ್ಯಕ್ರಮ ಮುಗಿದ್ಮೇಲೆ ಅದು ಕೂಡ ಮುಗಿಲಿ ಬಂದಿತ್ತು, ಇನ್ನೇನು 1-2 ನಿಮಿಷದಲ್ಲಿ ಮುಗಿಬೇಕು. ಕೊನೆ ನುಡಿ ಹಾಡುತ್ತಿದ್ರು. ಒಟ್ಟೊತ್ತಿಗೆ ಹೊರಗೆ ಕೂತ್ಕೊಂಡಿದ್ದಾನೆ. ಸಂಗೀತ ಮುಗಿದ ಮೇಲೆ ಒಳಗೆ ಬಂದು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ರೇವತ ರಾಜ ಅಂತಾನೆ, ಇವಳು ನನ್ನ ಮಗಳು ರೇವತಿ, ವಿವಾಹಕ್ಕೆ ಯೋಗ್ಯಳಾಗಿದ್ದಾಳೆ, ಇವಳನ್ನ ಯಾರಿಗೆ ಕೊಟ್ಟು ವಿವಾಹ ಮಾಡಲಿ ಅಂತ ಕ್ಷಣ ಬ್ರಹ್ಮದೇವರಂತಾರೆ, ನೀನ್ ಇಲ್ಲಿ ಬರೋದಕ್ಕಿಂತ ಮೊದಲು ಯಾರ್ಯಾರು 4 ಜನ ರಾಜರ ಹೆಸರನ್ನು ಕೇಳಿದ್ಯಾ? ನೀನ್ ಯಾರನ್ನಾದ್ರೂ ನೋಡಿದ್ಯಾ ಅಂತ ಕೇಳಿದ ವರ. ನೀ ನೋಡಿದ ವರಗಳನ್ನು 4 ಜನ ಹೆಸರು ಹೇಳು, ನಾನು ಹೇಳ್ತೇನೆ. ಪಾಪ ತಾ ನೋಡಿದಂತಹ ಸೂರ್ಯವಂಶದಲ್ಲಿ ಬಂದಂತಹ ಚಂದ್ರವಂಶದಲ್ಲಿ ಬರುವ 4 ಜನರ ಹೆಸರು ಹೇಳ್ತಾನೆ. ಬ್ರಹ್ಮದೇವರಂದ್ರು, ನೀ ಯಾರ ಹೆಸರು ಹೇಳ್ತಿದ್ದಿ? ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು ಎಲ್ಲರೂ ಹೋಗಿದ್ದಾರೆ. ಅಲ್ಲ ಸ್ವಾಮಿ, ಬಂದು ಬಹಳ ಹೊತ್ತಾಗಿಲ್ಲ ಅಂತಾನೆ. ಬ್ರಹ್ಮಲೋಕಕ್ಕೆ ಒಂದು ಕ್ಷಣ ಆಗಿದೆ. ಬ್ರಹ್ಮದೇವರಂದ್ರು, ಮನುಷ್ಯ ಲೋಕಕ್ಕೆ ಬ್ರಹ್ಮಲೋಕಕ್ಕೆ ಎಷ್ಟಿದೆ ಗೊತ್ತ ವ್ಯತ್ಯಾಸ? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, 4 ಯುಗಗಳು ಒಂದು ಬಾರಿ ತಿರುಗಿದರೆ ಅದನ್ನ ಮಹಾಯುಗ ಅಂತಾರೆ. ಅಂತ ಮಹಾಯುಗಗಳು 71 ಕಳೆದರೆ ಅದಕ್ಕೊಂದು ಮನ್ವಂತರ ಅಂತ ಹೆಸರು. ಅಂತ ಮನ್ವಂತರಗಳು 14 ಆದರೆ ಅದಕ್ಕೊಂದು ಕಲ್ಪ ಅಂತ ಹೆಸರು. ಆ ಒಂದು ಕಲ್ಪ ಅಂದ್ರೆ ಬ್ರಹ್ಮಲೋಕದಲ್ಲಿ ಬ್ರಹ್ಮದೇವರ ಹಗಲು. ಮತ್ತೆ
ಮತ್ತೆ ಒಂದು ಕಲ್ಪ ಅಂದ್ರೆ ರಾತ್ರಿ. ಸರಳವಾಗಿ ಹೇಳೋದಾದರೆ ಚತುರ್ಯುಗ ಸಹಸ್ರಂತು ಬ್ರಹ್ಮಣೋ ದಿನ ಮುಚ್ಚತೆ. ಕೃತತ್ರೇತ ದ್ವಾಪರ ಕಲಿ ಮಹಾಯುಗಗಳು 1000 ಬಾರಿ ತಿರುಗಿದರೆ ಹಗಲು, 1000 ಬಾರಿ ತಿರುಗಿದರೆ ರಾತ್ರಿ. ಎಲ್ಲಿ ದೇವಲೋಕ, ಎಲ್ಲಿ ಬ್ರಹ್ಮಲೋಕ? ನೀನು ಯಾರ್ಯಾರ ರಾಜರ ಹೆಸರು ಹೇಳಿದ್ದೆ ಅವ್ರು ಯಾರೂ ಇಲ್ಲ, ಅವ್ರು ನಾಮೋ ನಿಶಾನಾಗಿದೆ ಎಂದು. ಸ್ವಾಮಿ ಹಾಗಾದ್ರೆ ಯಾರಿಗೆ ಕೊಡ್ಲಿ ಎಂದಾಗ ಬಲರಾಗ ಹೇಳ್ತಾರೆ, ಇವಳ ಮೂಲ ರೂಪದ ಗಂಡ ಶೇಷದೇವರು ಈಗ ಸದ್ಯದಲ್ಲಿ ಚಂದ್ರವಂಶದಲ್ಲಿ ಶುಕ್ಲಕೇಶ ಅನ್ನುವ ಆವೇಶದಿಂದ, ಶುಕ್ಲಕೇಶ ಅನ್ನುವ ಪರಮಾತ್ಮನ ಆವೇಶದಿಂದ ಬಲರಾಮ ಅನ್ನುವ ಹೆಸರಿನಿಂದ ರೋಹಿಣಿಯ ಗರ್ಭದಲ್ಲಿ ಹುಟ್ಟಿ ಬಂದಿದ್ದಾರೆ. ಶೀಘ್ರದಲ್ಲಿ ಅವರಿಗೆ ಕೊಟ್ಟು ವಿವಾಹ ಮಾಡು. ಬ್ರಹ್ಮದೇವರ ಮಾತನ್ನ ಕೇಳಿ ನೇರವಾಗಿ ಮಗಳನ್ನ ಕರ್ಕೊಂಡು ಬರ್ತಾರೆ. ದ್ವಾರಕಾ ಪಟ್ಟಣಕ್ಕೆ ಬಂದು ಎಲ್ಲ ವೃತ್ತಾಂತ ತಿಳಿಸಿದ. ರೇವತರಾಜ ಹೇಳಿ ವಿವಾಹ ಮಾಡ್ಕೊಳ್ಬೇಕು ಅಂತ, ಆದರೆ ದೊಡ್ಡ ಸಮಸ್ಯೆ ಆಯಿತು ವಿವಾಹಕ್ಕೆ. ಇವಾಗೆಲ್ಲ ಮದುವೆಗಳಲ್ಲಿ ಪ್ರಾಯ ಇತ್ತೀಚಿನ ಮದುವೆಗಳಲ್ಲಿ ನೋಡಿ, ಗಂಡನಕ್ಕಿಂತ ಹೆಂಡತಿ ಆಯುಷ್ಯ ಹೆಚ್ಚಿರುತ್ತೆ. ವಯಸ್ಸಲ್ಲಿಯೂ ದೊಡ್ಡವಳು, ಹೈಟ್ ಒಳಗೂ ದೊಡ್ಡವಳು. ಈ ಪಂಚಾಂಗದಲ್ಲಿ ಪ್ರತಿ ವರ್ಷ ಕೇಳ್ತೇವೆ, 4 ಯುಗಗಳಲ್ಲಿ ಮನುಷ್ಯರ ಎತ್ತರದಲ್ಲೂ ವ್ಯತ್ಯಾಸ ಇರುತ್ತೆ. ಕೃತಯುಗದಲ್ಲಿರುವಂತಹ ಜನ ಎಷ್ಟು ಎತ್ತರ ಇದ್ರು ತ್ರೇತಾಯುಗದಲ್ಲಿ ಕಡಿಮೆ, ದ್ವಾಪರದಲ್ಲಿ ಇನ್ನೂ ಕಡಿಮೆ. ಈ ರೇವತಿ ತ್ರೇತಾಯುಗದ ಕನ್ಯಾ ಇವಳು, ವರ ದ್ವಾಪರ ಯುಗದ ವರ. ಬಲರಾಮ ದ್ವಾಪರ ಯುಗದಲ್ಲಿ ಹುಟ್ಟಿದವರು, ಇವು ರೇವತಿ ತ್ರೇತಾಯುಗದ ಕನ್ಯಾ. ಹಾಗಾಗಿ ಹೈಟ್ ಒಳಗೆ ಬಲರಾಮನಿಗಿಂತ ಹೆಚ್ಚಿನ ಹೈಟ್ ಇವಳು. ಅಲ್ಲ, ಅಕ್ಕಪಕ್ಕ ನಿಂತ್ರೆ ಗಂಡ ಹೆಂಡತಿ ಅನಿಸ್ಬೇಕಲ್ಲ. ಈಗ ಹೈಟ್ ಒಳಗೆ ಸ್ವಲ್ಪ ಕಮ್ಮಿ ಇದ್ರು ವಯಸ್ಸೇನಾದ್ರೂ ಗೊತ್ತಾಗಲ್ಲ. ವಯಸ್ಸು ಕಣ್ಣಿಗೆ ಕಾಣೋದಲ್ಲ, ಅದು ನೀವು ಹೇಳಿದ್ರೆ ಗೊತ್ತಾಗಬೇಕು. ಗಂಡನಿಗಿಂತ ಹೆಂಡತಿ ದೊಡ್ಡವಳು. ನೋಡೋರಿಗೆ ಸ್ವಲ್ಪ ಹೈಟ್ ಒಳಗಾದ್ರೂ ಇರ್ಬೇಕಲ್ಲ. ಹೆಂಗ್ ವಿವಾಹ ಮಾಡ್ಕೊಳ್ಳೋದು? ಈಗ ಎಲ್ಲರಿಗೆ ದೊಡ್ಡ ಚಿಂತೆಯಾಗಿ ಹೆಂಗಪ್ಪ ರೇವತಿ ವಿವಾಹ ಆಗುತ್ತೆ ಅಂತ. ಈಗಾಗಲೇ ಬಲರಾಮ ದೇವರು ಜರಾಸಂಧನ ಸೈನ್ಯವನ್ನು ಕೊಲ್ಲೋದಕ್ಕೆ ನೇಗಿಲ ತಂದಿದ್ರಲ್ಲ, ಮೇಲಿಂದಲೇ ಬಂದಿತ್ತು ರಥದಲ್ಲಿ. ಆ ನೇಗಿಲವನ್ನ ರೇವತಿಯ ಕೊರಳಿಗೆ ಹಾಕಿ ಜೋರಾಗಿ ಝಾಡಿಸಿದರು. ಒಂದೇ ಒಂದು ಹಿಂಗ್ ಛಟಕ ಕೊಡ್ತಾರೆ, ಸರಿಯಾಗಿ ತಮ್ಮ ಭುಜಕ್ಕೆ ಸಮಾನವಾಗಿ ಮಾಡ್ಕೊಂಡ್ರಂತೆ. ಇದನ್ನ ಕೇಳಬೇಕು, ಮಾಡೋ ಪ್ರಯತ್ನ ಮಾಡಬಾರದು. ಕೆಲವೊಂದನ್ನ ಮಾಡಿ ಕೆಲವೊಂದನ್ನ ಕೇಳಿ. ರಾಮ ನಡೆದಂತ ನಡಿ, ಕೃಷ್ಣ ನುಡಿದಂತ ನುಡಿ ಅಂತ ಗಾದೆ ಮಾತೆ ಇದೆ. ಅವ್ನು ಹೇಳದಂಗೆ ಕೇಳು. ಭಾಗವತ ಭಗವದ್ಗೀತೆ ಕೃಷ್ಣ ನುಡಿದದ್ದು ಅದನ್ನ ಕೇಳು, ಅವ್ನು ಮಾಡ್ದಂಗೆ ಮಾಡ್ಲಿಕ್ಕೆ ಹೋಗ್ಬೇಡ. ಇವತ್ತು ಅನೇಕ ಜನ ಅಂತ ಕೃಷ್ಣವೇ 16,108 ಜನ ಮಾಡ್ಕೊಂಡಿದ್ದಾರೆ, ನಾವ್ಯಾಕೆ ಮಾಡ್ಕೋಬಾರ್ದು? ಅಲ್ಲ, ಅವ್ರು ಕಾಲಿಯ ಸರ್ಪದ ಕುಣಿದಿದ್ದಾನೆ, ಕುಣಿದು ತೋರಿಸ್ತೀನು. ದಾವಾಗ್ನಿ ಪಾನ ಮಾಡಿದ್ದಾನೆ, ಮಾಡಿ ತೋರಿಸು. ಗೋವರ್ಧನಿಗೆ ಎತ್ತಿದ್ದಾನೆ, ಅದನ್ನೆಲ್ಲ ಬೇಡ ಕೃಷ್ಣ ಮಾಡಿದ್ದು. ಕೃಷ್ಣ ಮಾಡಿದ್ರೆ 16,108 ಜನ 3 ಯಾಕೆ ಮಾಡ್ಕೋಬಾರ್ದು, 4 ಯಾಕೆ ಮಾಡ್ಕೋಬಾರ್ದು? ಕೃಷ್ಣ ಮಾಡಿದ್ದೆ ಮಾಡೋದು, ಎಲ್ಲಾನು ಮಾಡು. ಕೃಷ್ಣ ಮಾಡಿದ್ದು ಅವನು ಹೇಳಿದಂತೆ ರಾಮನ ಆದರ್ಶ ಇಟ್ಕೋ. ಏಕಪತ್ನಿ ವ್ರತಸ್ಥ, ತಂದೆ ತಾಯಿಗಳ ಸೇವೆ, ತಂದೆ ತಾಯಿಗಳ ಮಾತು ಕೇಳೋದಕ್ಕೆ ನಾವೇನು ಅರಣ್ಯಕ್ಕೆ ಹೋಗೋದು ಬೇಡ, ಅವ್ರನ್ನ ಅರಣ್ಯಕ್ಕೆ ಕಳಿಸದೇ ಇದ್ರೆ ಸಾಕು. ತಂದೆ ತಾಯಿಗಳನ್ನ ಮನೆ ಬಿಟ್ಟು ವೃದ್ಧಾಶ್ರಮಕ್ಕೆ ಕಳಿಸದೆ ಮನೆಯಲ್ಲೇ ಇಟ್ಟು ಅವರ ಸೇವೆ ಮಾಡಿದ್ರೆ ಅದೇ ರಾಮನ ಆದರ್ಶ. ಇದು ಭಗವಂತನ ಸಂಕಲ್ಪ. ಶೇಷದೇವರ ಮಹಿಮೆಗೆ ಮುಂದೆ ಬರುತ್ತೆ. ಇದೇ ಭಾಗವತ ವರ್ಣನೆ ಮಾಡ್ತದೆ. ಇದು ಹೆಂಗ್ ಸಾಧ್ಯ? ಬಲರಾಮದೇವರು ತಮ್ಮ ನೇಗಿಲ ಹಾಕಿ ಎಳೆದ್ರಲ್ಲ, ಹೆಂಗ್ ಸಾಧ್ಯ ಇದು ಬಲರಾಮದೇವರಿಗೆ? ಎಂಥ ಸಾಮರ್ಥ್ಯ ಅಂದ್ರೆ, ಒಂದು ದಿನ ಯಮುನಾ ನದಿಯ ದಂಡೆಯಲ್ಲಿ ಬಲರಾಮದೇವರು ಜಪ ಮಾಡ್ತಾ ಕೂತಿದ್ರಂತೆ. ಜೋರಾಗಿ ಒಂದು ತೆರೆ ಬಂದು ಬಡಿ. ಅಲ್ಲಿ ಕೂತದ್ದು ಇವರು ತಪ್ಪಲ್ವೇ? ಯಮುನಾ ನದಿಗೆ ಬೈತಾರೆ, ನಾನಿಲ್ಲಿ ಮಡಿಯಿಂದ ಕೂತಾಗ ನಿನ್ನ ತೆರೆಗಳನ್ನು ಹೊಡೆದು ನನ್ನ ಮೈಲಿಗೆ ಮಾಡಿದಿ. ಮಡಿಯಾಗಿದ್ಯಾ ಯಮುನಾ ಸ್ನಾನ ಮಾಡಿದ್ದಕ್ಕೆ? ಅಲ್ಲಿ ಸ್ನಾನ ಮಾಡಿದ್ದಕ್ಕೆ ಮಡಿಯಾದರು. ಆದರೆ ಅವಳ ಮೇಲೆ ಕೋಪ ಬಂತು, ತಮ್ಮ ನೇಗಿಲ ಹಾಕಿ ಎಳೆದಿದ್ದಾರೆ. ಬೇಕಾದ್ರೆ ನೀವು ಮಥುರಾ ವಂದಾವನ ಪದ ನೋಡಿ, ಯಮುನಾ ನದಿ ಕ್ರಾಸ್ ಆಗಿ ಹರಿತಿದೆ, ಮೇಲಿಲ್ಲ. ಸಮಗ್ರವಾದ ನದಿಯನ್ನೇ ತಮ್ಮ ಏನ್ ಶೇಷದೇವರ ಶಕ್ತಿಯರು. ಸಮಗ್ರ ಬ್ರಹ್ಮಾಂಡ ತಲೆ ಮೇಲಿಟ್ಟರೆ ಸಾಸಿವೆ ಕಾಳಿನಷ್ಟವರಿಗೆ. ಹಾಗಾಗಿ ಆ ರೇವತಿಯನ್ನ ವಿವಾಹ ಮಾಡಿಕೊಳ್ತಾರೆ. ಎಲ್ಲ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡ್ತಾರೆ. ಮೂಲ ರೂಪದ ವಾರುಣಿ ರೇವತಿಯಾಗಿ ಬಂದಿದ್ದಾಳೆ. ರೇವತಿಯನ್ನ ಯಾವಾಗ ಬಲರಾಮ ದೇವರು ವಿವಾಹ ಮಾಡಿಕೊಳ್ತಾರೆ, ಆಗ ಮಧ್ಯದಲ್ಲಿ ಪರೀಕ್ಷಿತರ ಮತ್ತೆ ಕೇಳ್ತಾರೆ, ಸ್ವಾಮಿ ಏನು ಅಣ್ಣನ ಮದುವೆ ಕಥೆ ಹೇಳಿದ್ರೆ ತಮ್ಮನಾದ ಕೃಷ್ಣನ ಕಥೆಯನ್ನ ಹೇಳಿ. ನಿತ್ಯೋತ್ಸವೋ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯಮಂಗಳ. ಪ್ರತಿನಿತ್ಯ ವಿವಾಹ ಮಾಡ್ಕೊಳ್ತಾರೆ. ಕಲ್ಯಾಣೋತ್ಸವ ಅಂತ ಸ್ಪೆಷಲ್ ಸೇವೆ ಇದೆ. ನಮ್ಮ ನಿಮ್ಮ ಜೀವನದಲ್ಲಿ ಆಯುಷ್ಯದಲ್ಲಿ ಮದುವೆ ಒಂದ್ಸಲ.
ಆ ಮದುವೆ ಮಾಡಿಕೊಂಡ ದಿನ ವಾರ್ಷಿಕ ಉತ್ಸವ ಅಂತ ಮಾಡ್ತೇವೆ, ಆನಿವರ್ಸರಿ ಅಂತ ಬೇರೆ 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 ಕಾರ್ಯಕ್ರಮ ಮಾಡ್ತೀವಿ. ಮದುವೆ ಮಾತ್ರ ಒಂದು ಸಲ. ಇವು ದಿನನಿತ್ಯ ಮಾಡ್ಕೊಳ್ತಾನಲ್ಲ, ಪ್ರತಿನಿತ್ಯದಲ್ಲಿ ವಿವಾಹ ಮಾಡ್ಕೊಳ್ತಾರೆ. ಆ ಭಗವಂತನ ಮದುವೆಗಳ ಯಾಕೆ? ಇದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದು ಮಾತು ಬರ್ತದೆ. ಒಂದ್ಸಲ ಬ್ರಹ್ಮದೇವರು ವೈಕುಂಠಕ್ಕೆ ಹೋಗಿದ್ರು. ಶೇಷನ ಮೇಲೆ ಮಲಗಿದ್ದ ದೇವರು. ಬ್ರಹ್ಮದೇವರು ಬರ್ತಾರೆ, ನಮಸ್ಕಾರ ಮಾಡಿದರು. ಸಾಮಾನ್ಯವಾಗಿ ದೇವತೆಗಳು ದೇವರ ಹತ್ರ ಬಂದಿದ್ದಾರಂದ್ರೆ ಒಂದೇನೋ ಟೆನ್ಷನ್ ಇಟ್ಕೊಂಡೇ ಬಂದಿರ್ತಾರೆ. ಬ್ರಹ್ಮದೇವರಿಗೆ ದೇವರಂತಾರೆ, ಏನಾಯ್ತಪ್ಪ, ಎಲ್ಲ ಜಗತ್ತಿನ ವ್ಯಾಪಾರ ಚೆನ್ನಾಗಿ ನಡೆದಿದೆಯಾ? ಎಲ್ಲ ನಡೆದಿದೆ ಸ್ವಾಮಿ, ಒಂದು ದೊಡ್ಡ ಸಮಸ್ಯೆ ಇದೆ. ಏನಾಗಿದೆ? ಏನಿಲ್ಲ, ನೀನೇ ಕೃಷ್ಣ ರೂಪದಿಂದ ಗೀತಾ ಉಪದೇಶ ಮಾಡಿದೆ, ವೇದವ್ಯಾಸ ರೂಪದಿಂದ ಭಾಗವತ ನಿರ್ಮಾಣ ರಚನೆ ಮಾಡಿದ್ದೆ, ಪ್ರವಚನಕ್ಕೆ ಯಾರು ಬರ್ತಾನೆ ಇಲ್ಲ ಜನ ಅಂದ್ರೆ ಬ್ರಹ್ಮದೇವರು. ಯಾಕಂದ್ರೆ ಆ ಪ್ರವಚನ ಹೇಳೋ ವಾಚನ ಏನೋ ಸೃಷ್ಟಿಯ ವಿಚಾರಗಳು ಹೇಳ್ತಾರೆ. ಪಂಚಭೂತಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಗಣುಕ, ತ್ರಣುಕ, ಚತುರ್ಣಕ, ಅದು ತುಂಬಾ ತಲೆ ಕಷ್ಟ ಆಗತ್ತೆ ಅಂತ ಕೆಲವು ಬರಲ್ಲ. ಸರಿ, ಸೃಷ್ಟಿಯ ವಿಚಾರ ಬೇಡ, ಏನೋ ಬೇರೆ ಇದ್ರ ಶಾಸ್ತ್ರದ ವಿಚಾರ ಹೇಳೋಣ ಅಂದ್ರೆ ಅದಕ್ಕೂ ಜನ ಬರ್ತಿಲ್ಲ. ಪ್ರವಚನಕ್ಕೆ ಏನು ಹೇಳಿದ್ರು ಜನರಿಗೆ ಅರ್ಥ ಆಗಲ್ಲ ಅಂತ ಬರ್ತಾ ಇಲ್ಲ. ಏನ್ ಮಾಡೋದು, ಮುಂದೆ ಪಾಠ ಪ್ರವಚನ ನಡೆಯುತ್ತೋ ಇಲ್ಲೋ ಅಂತ ಬ್ರಹ್ಮದೇವ ಟೆನ್ಷನ್ ಮಾಡ್ಕೊಂಡ್ರೆ ದೇವರಂದ, ಹಾಗಾದ್ರೆ ಜನ ಇಷ್ಟಪಡೋದು ಯಾವುದು ಅಂತ ಕೇಳಿದ್ರು. ಬ್ರಹ್ಮದೇವರಂದ್ರು, ಮದುವೆ ಕಥೆ ಇಷ್ಟವಾಗಿ ಕೇಳ್ತಾರೆ. ಮದುವೆಗೆ ಯಾರು ಬಂದ್ರು, ಯಾರು ಸೀರೆ ಉಟ್ಕೊಂಡಿದ್ರು, ಏನ್ ಅಲಂಕಾರ ಮಾಡಿದ್ರು, ಏನ್ ಆಭರಣ, ಹಿಂದಿನ ದಿನ ರಾತ್ರಿ ಊಟ ಏನು, ಮಾರನೇ ದಿನ ಊಟ ಏನು, ಮದುವೆ ಕಥೆ ಮಾತ್ರ ಇಚ್ಛೆಯಿಂದ ಕೇಳ್ತಾರೆ. ಆಗ ದೇವರನ್ನ, ಹಾಗಾದ್ರೆ ಅವರಿಗೆ ಮದುವೆ ಕಥೆ ಇಷ್ಟ ಅಲ್ವಾ, ಹಾಗಾದ್ರೆ ಅವ್ರ ಸಲುವಾಗಿ ನಾನೇ ಪದೇ ಪದೇ ಮದುವೆ ಮಾಡ್ಕೊಳ್ತೀನಿ ಅಂತ. ಮದುವೆ ಕಥೆನು ಇನ್ಯಾರ್ದೋ ಕೇಳಿ ಒದ್ದಾಡೋದು ಬೇಡ. ಅವರು ಬೇರೆ ಯಾರದೋ ಮದುವೆ ಕಥೆ ಕೇಳಿ ಸಂಸಾರದಲ್ಲಿ ಒದ್ದಾಡೋದು ಬೇಡ. ಅವರ ಉದ್ಧಾರಕ್ಕಾಗಿ ಅವರಿಗೋಸ್ಕರ ಅವ್ರಿಗೆ ಮದುವೆ ಕಥೆ ಸೇರತ್ತಲ್ಲ, ಹಾಗಾದ್ರೆ ಪದೇ ಪದೇ ನಾನು ಅವತಾರ ಮಾಡಿ ಮದುವೆ ಮಾಡ್ಕೊಳ್ತೇನೆ. ನಾನು ಅವತಾರ ಮಾಡಿದಾಗೆಲ್ಲ ನನ್ನ ಹೆಂಡತಿನ ಭೂಮಿಗೆ ಬರಬೇಕು, ಯಾಕಂದ್ರೆ ಬೇರೆಯವರು ಮಾಡ್ಕೊಳ್ಳೋ ಹಂಗಿಲ್ಲ ಅವರು. ಹಾಗಾಗಿ ರಾಮನಾದಾಗ ಲಕ್ಷ್ಮೀದೇವಿ ಸೀತಾದೇವಿಯಾಗಿ ಬಂದು, ಅವನೇ ಕೃಷ್ಣನಾದಾಗ ರುಕ್ಮಿಣಿಯಾಗಿ ಬರ್ತಾಳೆ, ಅವನೇ ಪಾಂಡುರಂಗನಾದಾಗ ಅದೇ ರುಕ್ಮಿಣಿ ಬರ್ತಾಳೆ, ಅವನೇ ಶ್ರೀನಿವಾಸನಾದಾಗ ಪದ್ಮಾವತಿ ಬರ್ತಾಳೆ, ವೃಷಭನಾಗಿ ಬಂದಾಗ ಜಯಂತಿ ರೂಪದಲ್ಲಿ ಬಂದು ಶ್ರೀಮದಾಚಾರ್ಯ ಬಹಳ ಸುಂದರವಾಗಿ ಹೇಳ್ತಾರೆ. ಹಾಗಾಗಿ ರುಕ್ಮಿಣಿಯ ವಿವಾಹದ ಕಥೆ ನನಗೋಸ್ಕರ ಹೇಳಿ ಅಂತ ಮೊದಲು ವಿದರ್ಭ ದೇಶ, ಅವರ ಅನಂತ ದೇಶದ ರಾಜನ ಮಗಳಾದ ರೇವತಿಯ ಮದುವೆ ಕಥೆ ಕೇಳಿದ ಮೇಲೆ ನೇರವಾಗಿ ರುಕ್ಮಿಣಿ ಕಲ್ಯಾಣ ಹೇಳಿ ಅನ್ನಲಿಲ್ಲ, ಒಂದು ಗೊಂದಲದ ಪ್ರಶ್ನೆ ಇಟ್ಟ. ಶುಕಾಚಾರ್ಯನಿಗೆ ಪರೀಕ್ಷಿತ ಕೇಳ್ತಾನೆ, ಭಗವಾನ್ ಭೀಷ್ಮಕ ಸುತಾಂ ರುಕ್ಮಿಣಿ ರುಚಿರಾನನ ರಾಕ್ಷಸೇನ ವಿವಾಹೇನ ಉಪಯೇಮೇ ಇತಿ ಶ್ರುತಂ. ಹೀಗೆ ಕೇಳಿದ್ದೀನಿ ಅಂತ ನನ್ನ ಕಿವಿಗೆ ಬಿತ್ತು, ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ರಾಕ್ಷಸ ವಿಧಾನದಿಂದ ಕೃಷ್ಣ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಂಡಂತಲ್ಲ. ಹೌದಾ ಸ್ವಾಮಿ? ಹೌದು ಹೌದು. ಒಟ್ಟಾರೆ ಮದುವೆಗಳು 8 ತರಹದ ಮದುವೆ ಇದೆ. ಬ್ರಾಹ್ಮ ವಿವಾಹ, ಆರ್ಷ ವಿವಾಹ, ಗಾಂಧರ್ವ ವಿವಾಹ, ಸ್ಥಾಪತ್ಯ ವಿವಾಹ, ರಾಕ್ಷಸ ವಿವಾಹ, ಪೈಶಾಚ ವಿವಾಹ, ಕ್ರೌರ್ಯ ವಿವಾಹ, ಭಯಾನಕ ವಿವಾಹ. ಬ್ರಾಹ್ಮ ವಿವಾಹ ಯಾವುದು? ವಧುವರರ ಜಾತಕ ನೋಡಿ, ತಂದೆ ತಾಯಿಗಳು ನಿಶ್ಚಯ ಮಾಡಿ, ಮುಹೂರ್ತ ನೋಡಿ. ಮೊದಲೆಲ್ಲ ಮುಹೂರ್ತಕ್ಕೆ ಪ್ರಾಶಸ್ತ್ಯ ಕೊಡ್ತಿದ್ರು. ಯೋಗ್ಯ ಮುಹೂರ್ತ ಯಾವ ದಿನದಲ್ಲಿ ಇದೆ ಅವತ್ತೇ ಮಾಡೋರು. ಇವಾಗ ಮುಹೂರ್ತಕ್ಕೆ ಪ್ರಾಶಸ್ತ್ಯ ಇಲ್ಲ. ಕಲ್ಯಾಣ ಮಂಟಪ ಏನು ಕಾಲ ಇರುತ್ತೆ ಅವತ್ತು ಮದುವೆ. ಮೊದಲನೇದು ಸಂಡೆ ಬೇಕು, ಎರಡನೇ ಕಲ್ಯಾಣ ಮಂಟಪ ಕಾಲ. ಆ ಕಲ್ಯಾಣ ಮಂಟಪ ಕಾಲ ಇದ್ದ ದಿವಸ ವ್ಯತಿಪಾತ ಯೋಗದನೋ, ಶೂರ ಯೋಗದನೋ, ಗಂಡ ಯೋಗದನೋ, ವೈಧೃತಿಯದನೋ, ಅಮಾವಾಸ್ಯದನೋ, ಹುಣ್ಣಿಮೆದನೋ, ಏಕಾದಶಿ ಏನ್ ನೋಡಲ್ಲ. ಎಷ್ಟೋ ಕಡೆ ಏಕಾದಶಿ ಮದುವೆ ನಡೀತಿದೆ. ದಶಮಿ ದಿನ ಎದುರುಗೊಳ್ಳೋದು, ಏಕಾದಶಿ ದಿನ ಮದುವೆ. ಅದಕ್ಕೆ ಕಾರಣ ಏನ್ ಕೊಡ್ತಾರೆ? ಮದುವೆ ಕಲ್ಯಾಣ ಮಂಟಪ ಏಕಾದಶಿ ಇದೆಯಲ್ಲ, ಅಯ್ಯೋ ಇದೆಲ್ಲ ಊಟ ಗೀಟ ಖರ್ಚು, ಏಕಾದಶಿ ಆದ್ರೆ ಏನಿರಲ್ಲ. ಏನು ಹೇಳಿದ್ದಲ್ಲ, ಪ್ರಾರಂಭದಲ್ಲಿ ಏನು ಜ್ಯೋತಿಷ್ಯಕ್ಕೆ ಒಂದು ಗೌರವ, ಆದರ ಬೆಲೆ ಇತ್ತು, ಇವಾಗೆಲ್ಲ ಅನುಕೂಲಿಸಿದ್ರು. ಏನೋ ಜಾತಕ ಯಾಕೆ ನೋಡ್ತಾರಂದ್ರೆ, ಮದುವೆಯಾದ ಮೇಲೆ ಅಕಸ್ಮಾತ್ ಆಗಿ ಮಕ್ಕಳಾಗಲಿಲ್ಲ, ಗಂಡ ಹೆಂಡತಿ ಡೈವರ್ಸ್ಗಳಾಗುತ್ತೆ, ಆ ಭಯದಲ್ಲಿ ಸ್ವಲ್ಪ ನೋಡ್ದಂಗೆ ಮಾಡ್ತಾರೆ. ಅದು ಕೂಡ ಹೆಂಗೆ, ಅದು ಹೆಂಗ್ ನೋಡ್ತಾರೆ ಗೊತ್ತಾ? ಜಾತಕ ಯಾವ ಆಚಾರ್ಯರು ಏನೇ ಇದ್ರು ಕೂಡುತ್ತದೆ ಅಂತ ಹೇಳ್ತಾರೆ, ಅವ್ರ ಹತ್ರನೇ ಹೋಗ್ತಾರೆ. ಯಾಕಂದ್ರೆ ಪಾಪ ಅವ್ರು ಕೂಡುತ್ತದೆ ಅಂತ ಹೇಳಿದ್ರೆ ಅಲ್ಲೊಂದು 1000 ರೂಪಾಯಿ ದಕ್ಷಿಣೆ, ಮದುವೆಗೂ ನೀವೇ ಬನ್ನಿ,
ಸತ್ಯನಾರಾಯಣ ಪೂಜೆಗೂ ನೀವೇ ಬನ್ನಿ, ಮುಂದಿಂದೆಲ್ಲ ತಮಗೆ ಕಾಂಟ್ಯಾಕ್ಟ್ ಸಿಗ್ತವೆ ಅನ್ನೋದಕ್ಕಾಗಿ ಅವರು ಪಾಪ ದಕ್ಷಿಣಾಸೆಯಿಂದ ಅದು ಇರಲಿ ಬಿಡ್ಲಿ ಹೋದು ಬಿಡ್ತಾರೆ. ಪ್ರಾಮಾಣಿಕವಾಗಿ ಯಾರು ನೋಡಿ ಆಗಲ್ಲಪ್ಪ ಇದನ್ನ ಮಾಡಬೇಡಿ, ಈ ತರ ವಧುವರಲ್ಲಿ ಮದುವೆ ಆದ್ರೆ ಹೀಗಾಗತ್ತೆ ಅಂತ ಹೇಳ್ತಾರೆ, ತಾವು ಹೋಗಲ್ಲ, ನಿಮ್ಮ ಮಕ್ಕಳ ಮದುವೆಗೆ ಆಚಾರ ಮಾತ್ರ ಹೋಗಬೇಡಿ, ಏನು ಮದುವೆನೇ ಮಾಡಿಸಲ್ಲ. ರಾಕ್ಷಸರಿ ಮೊದಲನೇದು ಬ್ರಾಹ್ಮ ವಿವಾಹ, ಸರಿಯಾದ ಮುಹೂರ್ತದಲ್ಲಿ ಉತ್ತಮವಾದ ಮಂತ್ರಗಳ ಪೂರ್ವಕವಾಗಿ. ಇವತ್ತು ಮಂತ್ರಗಳಿಗೆ ಬೆಲೆನೇ ಇದ್ದಾರೆ. ನಾನು ಯಾರನ್ನು ಬೈತಿಲ್ಲ, ಪ್ರಾಕ್ಟಿಕಲ್ ಆಗಿ ನಡೆದದ್ದು ಹೇಳ್ತೇನೆ. ನಾನು ಸುಮಾರು 10 ವರ್ಷದ ಹಿಂದೆ ಒಂದು ಮದುವೆ ಮಾಡಿಸಿದ್ದೆ. ಅವತ್ತೇ ಡಿಸೈಡ್ ಮಾಡಿದೆ, ದಕ್ಷಿಣೆ ಬರದೇ ಇದ್ರ ಚಿಂತೆ ಇಲ್ಲ, ಊಟ ಕನ್ನ ಸಿಗದ ಚಿಂತೆ ಇಲ್ಲ, ಇನ್ಮೇಲೆ ಮದುವೆ ಮಾಡಿಸೋದಿಲ್ಲ. ಅದರಷ್ಟು ಭಯಾನಕ ಇನ್ನೊಂದಿಲ್ಲ. ಯಾವ ಕಾರ್ಯಕ್ರಮ ಬರಲಿಲ್ಲ ಅಂದ್ರೆ ಕೂತ್ಕೊಂಡು ಭಾಗವತ ಪಾರಾಯಣ ಮಾಡೋಣ. ಒಂದರ್ಥದಲ್ಲಿ ಎಲ್ಲಾ ಪಾಪಗಳು ಅಲ್ಲೇ ನಡೆಯೋದು. ಮಾಡಿಸೋರಿಗೆ ಗೊತ್ತಿರತ್ತೆ, ಎಲ್ಲೋ ಚಮಕಾರಿ ಹಾಕ್ತಾರೆ, ಏನೋ ಈಗಂತೂ ಬ್ಯೂಟಿ ಪಾರ್ಲರ್ ಅಲ್ಲೇ ಬರ್ತಾರೆ, ಅಲ್ಲೇ ಕೂದಲ ಕತ್ತರಿಸ್ತಾರೆ. ಅವ್ರ ಕೈ ಮೇಲೆ ನಾವು ಕುರಿಯಾದ ಸದಾ ಮಂಗಲ ಬಂದು ಮಂಗಲಾಟಕ್ಕೆ ಅಕ್ಷದ ಹಾಕಬೇಕು. ಏನ್ ಮಡಿ, ಏನ್ ಮೈಲಿಗೆ, ಎಲ್ಲೋ ಕಲ್ಯಾಣ ಮಂಟಪದಲ್ಲಿ ಮದುವೆ, ಇನ್ನೆಲ್ಲೋ ಇರತ್ತೆ, ಅದ್ರ ಶೂದ್ರಾದಿಗಳೆಲ್ಲ ಓಡಾಡುತ್ತಿರ್ತದೆ. ಭಯಾನಕ. ನೋಡಿಬೇಕಾದ್ರೆ ಮಗಳ ಮದುವೆ ಫಿಕ್ಸ್ ಆಗಿದೆ, ಮಗನ ಮದುವೆ ಫಿಕ್ಸ್, ಏನ್ ಮಾಡ್ತಿದ್ದೀರಿ? ಅಯ್ಯೋ ಮಠದಲ್ಲಿ ಮಾಡ್ತೀರಾ? ಬಿಡಿ, ಏನಿಲ್ಲ ಅನ್ಸತ್ತಿ, ಇವ್ರ ಹತ್ರ ಮಠಕ್ಕೆ ಹೋಗ್ತಿದ್ದಾರೆ, ಹಿಂಗ್ ತಿಳ್ಕೊಂತಾರೆ. 5 ಲಕ್ಷ ಕಾರ್ಯಾಲಯ ಹೇಳಿದ್ರೆ ಏನೇ ಮದುವೆ ಅನ್ಕೊಂಡಿದ್ದಾರೆ. ಇವತ್ತು ಕಾರ್ಯಾಲಯದಲ್ಲಿ ಮದುವೆ ಮಾಡಿದರೆ ಪಟಾಕಿ, ಬ್ಯಾಂಡು, ಭಜಂತ್ರಿ ಬರುತ್ತಾರೆ. ಮಠದಲ್ಲಿ ಮಾಡಿ ಅಲ್ಲಿರುವ ದೇವತೆಗಳು, ಜ್ಞಾನಿಗಳು, ಯತಿಗಳು ಅವ್ರಿಗೆಲ್ಲ ಆಶೀರ್ವಾದ ಸಿಗತ್ತೆ. ಬ್ರಾಹ್ಮ ವಿವಾಹ ಯೋಗ್ಯವಾದ ಮುಹೂರ್ತದಲ್ಲಿ ಮಂತ್ರಪೂರ್ವಕವಾಗಿ ಮಾಡೋದು. ತಮಗೆ ಇಚ್ಛೆ ಆದ್ರೆ ಸಾಕು, ಯಾರ ಆಶೀರ್ವಾದ ಬೇಕಾಗಿಲ್ಲ. ಅದರ ಗಾಂಧರ್ವ ವಿವಾಹ ಅಂತ ಕರೆಯೋದು. ವಧುವರರು ಪರಸ್ಪರವಾಗಿ ಪ್ರೀತಿಸಿ, ಅಪೇಕ್ಷೆ ಇಲ್ಲದೆ, ದೊಡ್ಡವರ ಆಶೀರ್ವಾದ ಇಲ್ಲದೆ ಮಾಡೋ, ಅದರಲ್ಲಿ ಭಯಾನಕ. 8 ಮದುವೆಗಳ ವಿಸ್ತಾರ ಮಾಡೋ ಟೈಮ್ ಆಗುತ್ತೆ. ಕೊನೆಯದು ರಾಕ್ಷಸ ವಿವಾಹ, ಪಿಶಾಚ ವಿವಾಹ. ರಾಕ್ಷಸ ವಿವಾಹ ಅಂದ್ರೆ ಮೊದಲು ಹೋಗಿ ಕನ್ಯಾ ಕೊಡಿ ಅಂತ ಕೇಳೋದು. ಇಲ್ಲಪ್ಪ ನಿಮಗೆ ಕೊಡಲ್ಲ ಅಂತಂದ್ರೆ ಆ ಹುಡುಗಿನೂ ಒಪ್ಕೊಳ್ಳಲ್ಲ, ಇವರು ಕೊಡಲ್ಲ ಅಂದ್ರೆ ಓಡಿಸ್ಕೊಂಡು ಹೋಗೋದು. ಅದು ಇಲ್ಲಿ ಒಂದೇನಿತ್ತು ಅಂದ್ರೆ ಹುಡುಗಿ ರೆಡಿ ಇದ್ಲು, ಮಾಡ್ಕೊಳ್ಳೋದಕ್ಕೆ ರುಕ್ಮಿಣಿ ರೆಡಿ ಇದ್ಲು. ಅಷ್ಟೇ ಯಾಕೆ, ಭೀಷ್ಮಕ ರಾಜರು ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಭೀಷ್ಮಕ ರಾಜನಿಗೆ ವಿಶ್ವರೂಪ ತೋರಿಸಿದ್ದ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ 10ನೇ ಅಧ್ಯಾಯದಲ್ಲಿ. ಯಾಕೆ ವಿಶ್ವರೂಪ ತೋರಿಸಿದ ಅಂದ್ರೆ, ನಿನ್ನ ಮಗಳಾಗಿ ಹುಟ್ಟಿದಂತ ಈ ರುಕ್ಮಿಣಿ ಅನಾದಿ ಕಾಲದ ನನ್ನ ಹೆಂಡತಿ ನೋಡು, ಇವಾಗ ಕನ್ಯಾದಾನ ಮಾಡಿದ ಮೇಲೆ ನನ್ನ ಹೆಂಡತಿ ಆಗ್ಬೇಕಾಗಿಲ್ಲವಳು, ಅನಾದಿ ಕಾಲದ ನನ್ನ ಹೆಂಡತಿ ಅಂತ ತೋರಿಸೋದಕ್ಕೆ ವಿಶ್ವರೂಪ ತೋರಿಸ್ತಾನೆ. ವಾಸ್ತವಿಕವಾಗಿ ಕನ್ಯೆಯನ್ನ ಓಡಿಸ್ಕೊಂಡು ಹೋಗಿ ಮಾಡಿಕೊಳ್ಳೋದು ರಾಕ್ಷಸ ವಿವಾಹ. ಕನ್ಯೆಯ ತಂದೆ ತಾಯಿಗಳಿಗೆ ಭಯಾನಕ ಹೊಡೆದು ಬಡದು, ಅದು ಪೈಶಾಚ ವಿವಾಹ. ಅದು ಕಲಿಯುಗದಲ್ಲಿ ಘೋರವಾಗಿ ನಡೆದಿದೆ. ಆದರೆ ಪರೀಕ್ಷಿತನಿಗೆ ಸಂದೇಹ ಯಾಕೆ ಬಂತು ಅಂದ್ರೆ, ಧರ್ಮಸ್ಥಾಪನೆಗೆ ಭೂಮಿಗೆ ಬಂದ ಸ್ವಾಮಿ ಬ್ರಾಹ್ಮ ವಿವಾಹ ಮಾಡಿಕೊಳ್ಳಬೇಕಾಗಿತ್ತು. ಅದನ್ನ ಬಿಟ್ಟು ಭಯಾನಕವಾದಂತಹ ರಾಕ್ಷಸ ವಿವಾಹ ಮಾಡಿಕೊಂಡಲ್ಲ. ಭಗವನ್ ಶೋಧುಮಿಚ್ಛಾಮಿ ಕೃಷ್ಣಸ್ಯ ಅಖಿಲೇಶ್ವರ ಅಖಿಲ ತೇಜಸಃ. ಆ ರುಕ್ಮಿಣಿ ಕಲ್ಯಾಣ ಹೇಗಾಯಿತು ಅದನ್ನು ನನಗೋಸ್ಕರ ಹೇಳಿ ಅಂದಾಗ ಶುಕಾಚಾರ್ಯರು ಕಥೆಯನ್ನ ಪ್ರಾರಂಭ ಮಾಡ್ತಾರೆ. ಭೀಷ್ಮಕ ಅಂತ ರಾಜನಿದ್ದ ಮಹಾರಾಷ್ಟ್ರದಲ್ಲಿ, ಕುಂಡಿನಪುರ, ವಿದರ್ಭ ದೇಶದಲ್ಲಿ ಕುಂಡಿನಪುರ. ಹಾಗಾಗಿ ರುಕ್ಮಿಣಿ ಅವತಾರ ಮಾಡಿದ್ದು ಮಹಾರಾಷ್ಟ್ರದಲ್ಲಿ, ಆಮೇಲೆ ಉಳಿದದ್ದು ಕೊಲ್ಲಾಪುರ ಮಹಾರಾಷ್ಟ್ರದಲ್ಲಿ, ಆಮೇಲೆ ಮದುವೆ ಮಾಡಿಕೊಂಡು ಪಾಂಡುರಂಗನಿಂದ ಸೆಟ್ಲ್ ಆದದ್ದು ಮಹಾರಾಷ್ಟ್ರದಲ್ಲಿ. ಬರಲೇ ಇಲ್ಲ ಕರ್ನಾಟಕಕ್ಕೆ ಕೊಡು. ಕರಗೀರಪುರದಲ್ಲಿ ನಿಂತು ಬಿಟ್ಟು ಆಮೇಲೆ ಪಾಂಡುರಂಗನ ಮದುವೆ ಮಾಡಿಕೊಂಡು ರುಕ್ಮಿಣಿಯಾಗಿ ಅಲ್ಲಿ ಮಹಾರಾಷ್ಟ್ರದಲ್ಲಿ. ವಿದರ್ಭ ದೇಶದಲ್ಲಿ ಭೀಷ್ಮಕ ಅಂತ ರಾಜ ಇದ್ದ. ಭೀಷ್ಮಕ ರಾಜನಿಗೆ 5 ಜನ ಗಂಡು ಮಕ್ಕಳು, ರುಕ್ಮಿ, ರುಕ್ಮರಥ, ರುಕ್ಮಕೇಶ, ರುಕ್ಮಬಾಹು, ರುಕ್ಮಮಾಲಿ. 5 ಗಂಡಾದ ಮೇಲೆ ಒಬ್ಬ ಹೆಣ್ಮಗಳು, ಅವಳಿಗೆ ರುಕ್ಮಿಣಿ ಅಂತ ಹೆಸರು. 5 ಗಂಡಾದ ಮೇಲೆ ಹೆಣ್ಣು ಹುಟ್ಟಿದ್ದಕ್ಕೆ ಅವಳ ಮೇಲೆ ಎಲ್ಲರಿಗೂ ಅಕ್ಕರೆ ಪ್ರೀತಿ, ತಂಗಿ ಅಂತ. ಅದರಲ್ಲಿ ಏನಾಗಿತ್ತು ಅಂದ್ರೆ, ರುಕ್ಮಿಣಿಯ 5 ಜನ ಅಣ್ಣಂದರಲ್ಲಿ ಹಿರಿಯ ಅಣ್ಣನಿದ್ದಲ್ಲ ರುಕ್ಮಿ, ಅವನು ಜರಾಸಂಧನ ಅಪ್ಪಟ ಗೆಳೆಯ, ರಾಕ್ಷಸ, ಅವನು ದೈತ್ಯ. ರುಕ್ಮಿಣಿಯ ಹಿರಿಯ ಅಣ್ಣ ಮಹಾ ದೊಡ್ಡ ದೈತ್ಯ, ಭಯಾನಕ ರಾಕ್ಷಸ. ಅವನು ಜರಾಸಂಧನ ಅಪ್ಪಟ ಗೆಳೆಯ. ಒಂದು ದಿನ ಜರಾಸಂಧನ ಜೊತೆಗೆ ಮಾತಾಡುವಾಗ ಜರಾಸಂಧ ಒಂದು ಮಾತು ಹೇಳ್ತಾರೆ, ನೋಡು, ರಾಕ್ಷಸರಲ್ಲಿ ನಮ್ಮ ದೈತ್ಯರಲ್ಲಿ ನಮ್ಮ ಕನ್ಯೆಯನ್ನ ಬೇರೆಯವರಿಗೆ ಕೊಡಬಾರದು. ನೀವು ನೋಡಬೇಕಾದ್ರೆ ಕೆಲವು ಊರುಗಳಲ್ಲಿ ಆ ಸಂಪ್ರದಾಯ ಇವತ್ತಿಗೂ ಇದೆ. ನಾಳೆ ದಯಾಕ್ಷೇತ್ರಕ್ಕೆ ಹೋಗ್ತಿರಲ್ಲ ಶ್ರಾದ್ದಕ್ಕಾಲಿ ನೋಡಿ,
ಗಯಾ ಕ್ಷೇತ್ರದಲ್ಲಿ ಅಲ್ಲಿನ ಕನ್ಯಾ ನೀವು ಮಾಡ್ಕೊಳ್ಬೇಕಾದರೆ ಅಲ್ಲಿನ ಕನ್ಯಾ ಮನೆ ಕಳಿಸಲ್ಲ, ಆ ಹುಡುಗನೇ ಅಲ್ಲಿ ಸೆಟ್ಲ್ ಆಗ್ಬೇಕು. ಹೋಗಿ ಕನ್ಯಾ ಊರು ಬಿಟ್ಟು ಬರಲ್ಲ. ಬೇಕಾದ್ರೆ ಆ ಹುಡುಗನಿಗೆ ಅದೇ ಊರಲ್ಲಿ ಕೆಲಸ ಕೊಡ್ತಾರೆ, ಮನೆ ಕೊಡ್ತಾರೆ, ಮನೆ ಅಳೆಯ ಅಂತ ಮಾಡ್ಕೊಳ್ತಾರೆ ಹೊರತು ತಮ್ಮ ಕನ್ಯಾ, ಕೆಲವು ದೇಶಗಳಲ್ಲಿ ಆ ಸಂಪ್ರದಾಯ ಇದೆ, ಹೊರ ಕೊಡೋದಿಲ್ಲ. ಹಾಗಾಗಿ ರಾಕ್ಷಸರಲ್ಲಿ ನಮ್ಮ ಕನ್ಯೆಯನ್ನ ನಮ್ಮಲ್ಲೇ ವಿವಾಹ ಆಗಬೇಕು. ಇದು ಮೊದಲೇ ಡಿಸೈಡ್ ಆಗಿಬಿಟ್ಟಿದ್ದ. ಶಿಶುಪಾಲನಿಗೆ ಯಾಕೆ ಕೊಡೋದು ಅಂದ್ರೆ ಜರಾಸಂಧನಿಗೆ 18 ಬಾರಿ ಸೋತು ಬಂದ ಮೇಲೆ ಕೃಷ್ಣನ ಮೇಲೆ ಒಂದು ಸಂದೇಹ ಇತ್ತು. ಇದು ಯಾವುದೋ ಕಾರಣಕ್ಕೆ ಕೃಷ್ಣ ಇಲ್ಲಿ ಬರಬಹುದು, ರುಕ್ಮಿಣಿಯನ್ನು ಹರಣ ಮಾಡಬಹುದು ಅಂತ ಮೊದಲೇ ಮಾತುಕತೆ ಆಗಿದೆ. ಅವಶ್ಯವಾಗಿ ಆಗಲಿ ಅಂತ ರುಕ್ಮಿಣಿ ಒಪ್ಕೊಂಡಿದ್ದಾನೆ. ಆದರೆ ಶಿಶುಪಾಲನಿಗೆ ಕನ್ಯಾದಾನ ಮಾಡೋದು ಭೀಷ್ಮಕನಿಗೆ ಇಷ್ಟ ಇರಲಿಲ್ಲ. ಅದೇನ್ ಮಾಡೋದು ಹೇಳಿ, ಮಕ್ಕಳ ದೊಡ್ಡವರಾದ ಮೇಲೆ ಪ್ರಾಪ್ತೇತು 16 ವರ್ಷೆ ಪುತ್ರ ಮಿತ್ರವದಾಚರೇತ, ಮಕ್ಕಳಂತೆ ನೋಡ್ಕೊಳ್ಳಿ, ಗೆಳೆಯರಂತೆ ನೋಡಿ. ಮಗನ ಮುಂದೆ ಏನು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ರುಕ್ಮಿಣಿ ಮಾತ್ರ ಅತ್ಯಂತ ರೂಪ ಉತ್ತಮವಾದ ಸಾಕ್ಷಾತ್ ಜಗನ್ಮಾತೆಯವಳು. ಬುದ್ಧಿ ಲಕ್ಷಣ ಔದಾರ್ಯ ರೂಪ ಶೀಲ ಗುಣೋಷ್ಟಯ, ಅನಂತ ವೇದಾಭಿಮಾನಿ, ಬಗೆ ಬಗೆಯ ನೂತನವ ಕಾಣು ತಮಿಗೆ ಹರುಷದಿ ಪೊಗಳಿ ಹಿಕ್ಕುವ ತ್ರಿಗುಣಮಾನಿ ಅವಳು. ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರ. ರೂಪದೊಳಗೆ, ಗುಣದೊಳಗೆ, ಚಾರಿತ್ರ್ಯದೊಳಗೆ ಅವಳಿಗೆ ಸಮಾನ ಇರಲಿಲ್ಲ. ಅವಳು ಪ್ರತಿನಿತ್ಯದಲ್ಲಿ ತನ್ನ ಮನೆಯ ಕೆಲಸವನ್ನ ಮಾಡ್ತಾ, ರುಕ್ಮಿಣಿಗೆ 8 ವರ್ಷ ಆದಾಗ ಒಂದು ದಿನ ನಾರದರು ಬಂದಿದ್ದರು. ನಾರದರು ದ್ವಾರಕೆಯಿಂದ ಕುಂಡಿನಪುರಕ್ಕೆ ಬರಬೇಕು. ಬಂದಾಗೆಲ್ಲ ರುಕ್ಮಿಣಿಯನ್ನು ಕೂಡಿಸ್ಕೊಂಡು ಅಲ್ಲಿ ಏನೇನು ಕೃಷ್ಣ ಮಾಡುತ್ತಿದ್ದ ಅದನ್ನೆಲ್ಲವೂ ಪ್ರವಚನ ಮಾಡ್ತಿದ್ರು. ಇವತ್ತು ಕೃಷ್ಣ ಪರಮಾತ್ಮ ಗೋವರ್ಧನೆಗೆ ಎತ್ತಿದ, ಇವತ್ತು ಕಾಡಿಗಿಚ್ಚು ಪಾನ ಮಾಡಿದ, ಹೀಗೆ ನಡೆದದ್ದು. ಕೃಷ್ಣಾವತಾರ ಆದ ಮೇಲೆ ಕೃಷ್ಣ ಮಾಡಿದ ಎಲ್ಲ ವೃತ್ತಾಂತವನ್ನ ಪ್ರತಿನಿತ್ಯ ಬಂದು ಆ ಕೃಷ್ಣನ ಕಥೆಗಳನ್ನೆಲ್ಲ ರುಕ್ಮಿಣಿಯ ಮುಂದೆ ಹೇಳಬೇಕು. ಆ ಕಥೆಗಳನ್ನ ಕೇಳಿ ಕೇಳಿ ಕೇಳಿನೇ ಕೃಷ್ಣನನ್ನೇ ವಿವಾಹ ಮಾಡಿಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಬಂದಿದೆ. ಆದರೆ ದ್ವಾರಕೆಗೆ ತಾನು ಹೋಗೋ ಹಾಗಿಲ್ಲ. ಕೃಷ್ಣ ಇಲ್ಲಿಗೆ ಬರಬೇಕು, ತನ್ನನ್ನು ಕರ್ಕೊಂಡು ಹೋಗಬೇಕು. ಈಗಾಗಲೇ ಜರಾಸಂಧನ ಸೈನ್ಯದೊಳಗೆ, ಅವನ ಸಾರಥ್ಯದೊಳಗೆ ಮದುವೆ ನಡೀತಾ ಇದೆ. ಪ್ರಾಯ ಮದುವೆಗೆ ಬರೋರ ಕೈಯಲ್ಲೆಲ್ಲ ಅಕ್ಷತಾರೋಪಣಕ್ಕೆ ಅಕ್ಷತೆ ಇರುತ್ತೆ. ಅಲ್ಲಿ ಎಲ್ಲರ ಕೈಯಲ್ಲಿ ಬಿಲ್ಲು ಬಾಣಗಳು, ಸುತ್ತಲೂ ಸೈನ್ಯ, ಮಧ್ಯದಲ್ಲಿ ಶಿಶುಪಾಲನ, ರುಕ್ಮಿಣಿಯ ಮದುವೆ. ಯಾವುದೇ ನಿಮಿತ್ತದಿಂದ ಕೃಷ್ಣ ಇಲ್ಲಿ ಬರಬಾರದು. ಅಷ್ಟು ಭದ್ರವಾಗಿ ಸೈನ್ಯದ ವ್ಯವಸ್ಥೆಯನ್ನು ಜರಾಸಂಧ ಮಾಡಿದ್ದಾನೆ. ರುಕ್ಮಿಣಿಗೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ತಾನು ಕೃಷ್ಣನನ್ನ ವಿವಾಹ ಮಾಡಿಕೊಳ್ಳುವ ಸಂದೇಶವನ್ನು ಅವನಿಗೆ ತಿಳಿಸ್ಬೇಕಲ್ಲ. ಆಗಿದ್ದಾಗ ಒಂದು ಪತ್ರವನ್ನು ಬರೀತಾಳೆ. ಸುಂದರವಾದ ಪತ್ರವನ್ನು ಬರೆದು, ಕಶ್ಚಿತ್ ದ್ವಿಜಕುಲ ಶ್ರೇಷ್ಠ ಧರ್ಮಸ್ಥೆ ಬುದ್ಧ ಸಮ್ಮತ. ಒಳ್ಳೆ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಕೊಟ್ಲಂತೆ. ವಿಶ್ವಾಸ ಬ್ರಾಹ್ಮಣನ ಮೇಲೆ. ಬ್ರಾಹ್ಮಣನ ಕೈಯಲ್ಲಿ ಪತ್ರ ಕೊಟ್ಟು ಕುಂಡಿನಪುರದಿಂದ ಕಳಿಸ್ತಾಳೆ ದ್ವಾರಕೆಗೆ. ಕೃಷ್ಣ ಪರಮಾತ್ಮನಿಗೆ ಈ ಪತ್ರ ಕೊಡು. ಈ ಪತ್ರ ಬರೆಯೋರೇ ಯಾರಿಲ್ಲ. ಊಟದ ಆಮಂತ್ರಣ ಇರಲಿ, ಕಾರ್ಯಕ್ರಮ ಆಮಂತ್ರಣ ಇರಲಿ, ರಾತ್ರಿ ಮನೆಗೆ ಹೋದ ತಕ್ಷಣ ಬಂದ್ಬಿಡ್ತದೆ. ಮಾತ್ರ ಸಂಘದಲ್ಲಿ ಏನೇನು ಕಾರ್ಯಕ್ರಮ ಗ್ರೂಪಲ್ಲಿ ಬಂದ್ಬಿಡುತ್ತೆ. ಯಾರಿಗೆ ಪತ್ರ ಬರೆಯೋರೇ ಈಗ. ಹುಟ್ಟಿದ ವಾರ್ತೆ, ಸತ್ತ ವಾರ್ತೆ, ಇದು ಸತ್ತವರು 1 ನಿಮಿಷ ಆಗಿಲ್ಲ ಆ ಕಡೆ ಹೋಗ್ಬಿಟ್ಟಿರ್ತದೆ ವಾರ್ತೆ. ಹಾಗಾಗೇನೆ ಮೊದಲೆಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ 6 ಜನ ಇದ್ದಾರಲ್ಲ, ಈಗ 8 ಜನ ಆಗಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ವಾಟ್ಸಪ್, ಫೇಸ್ಬುಕ್, 8 ಜನ ಶತ್ರುಗಳು. ಕೆಲವು ಸಲ ಶತ್ರುಗಳೇ ಅವರು. ಏನೋ ನಿಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರ್ತದೆ, ಆ ಫೇಸ್ಬುಕ್ ಅಲ್ಲೂ ವಾಟ್ಸಪ್ ಅಲ್ಲೂ ಯಾರೋ ಹೋಗಿ ಸುದ್ದಿ ಬರ್ತಂದ್ರೆ ಪತ್ರ ನೋಡಿ. ದೇವರಿಗೆ ಮದುವೆಗಾಗಿ ಪತ್ರ ಬರೆದವರು ಇಬ್ರು. ಆಕಾಶ ರಾಜ ಪದ್ಮಾವತಿಯ ವಿವಾಹ ಕಾಲದಲ್ಲಿ ಪತ್ರ ಬರೀತಾನೆ. ಸಾಕ್ಷಾತ್ ರುಕ್ಮಿಣಿ ಪತ್ರ ಬರೆದಿದ್ದಾಳೆ, ಬ್ರಾಹ್ಮಣನ ಕೈಯಲ್ಲಿ ಕೊಡ್ತಾಳೆ. ಬ್ರಾಹ್ಮಣ ರಥದಲ್ಲಿ ಬಂದಿದ್ದಾನೆ. ಕೃಷ್ಣ ಪರಮಾತ್ಮನಿಗೆ ಪತ್ರ ಕೊಟ್ಟ. ನೋಡಿ ಕೃಷ್ಣ ಪತ್ರ ಹೇಗೆ ಓದಿದ. ಹಿಂದೆಲ್ಲ ಪತ್ರ ಬರೋದು, ಈಗಲೂ ಬರುತ್ತೆ. ಸ್ವಾಮಿಗಳು ಪತ್ರಗಳೆಲ್ಲ ಬರೆದು ಕಳಿಸ್ತಾರೆ. ಜ್ಞಾನಿಗಳು ದೊಡ್ಡವರು ಬರೆದ ಪತ್ರ ಬಂದ್ರೆ ಯಾವಾಗಲೂ ಪತ್ರದ ಮೇಲೆ ಶ್ರೀಕಾರ ಇದ್ರೆ ಅದು ಶುಭ ಪತ್ರ. ಶ್ರೀಕಾರ ಇರಲಿಲ್ಲ ಅಂತ ಆದರೆ ಆ ಪತ್ರವನ್ನ ಅಕಸ್ಮಾತ್ ಆಗಿ ಆ ತರಹದ ಪತ್ರಗಳ ಬಂದ್ರೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು 2 ಪಂಚೆ, ಸ್ನಾನಕ್ಕೆ ಬಟ್ಟೆಯನ್ನು ಹೊರಗಿಟ್ಕೊಂಡು ಮನೆ ಬಾಗಿಲ ಹಾಕಿ ಆಮೇಲೆ ಪತ್ರ ಓದೋರು. ಯಾಕಂದ್ರೆ ಸೂತಕದ ವಿಚಾರ ಇದ್ರೆ ಮನೆ ಬಟ್ಟೆ ಕೊಡೋರು ಯಾರಾಗ. ಶ್ರೀಕಾರ ಇದ್ರೆ ಶುಭ ಪತ್ರ. ಆದರೆ ರುಕ್ಮಿಣಿಯ ಪತ್ರವನ್ನ ಕೃಷ್ಣ ಪರಮಾತ್ಮ ಬ್ರಾಹ್ಮಣ ತಂದು ಕೊಟ್ರೆ ಪತ್ರವನ್ನ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಾಕಿ ಮಂತ್ರಾಕ್ಷತೆ ಹಾಕಿ ಆನಂತರ ಬಿಚ್ಚಿ ಓದಿದ ಅಂತ ಕೃಷ್ಣ. ಪತ್ರವನ್ನು ಓದ್ತಾನೆ. ಈ ಪತ್ರ ಬರೆದವರು ಯಾರು?
ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾದಲ್ಲಿ ಹೇಳ್ತಾರೆ, ಭೂತಿ ಸ್ವಯಂಭು ಶರವಾದಿ ವಂದ್ಯಂ ತ್ವಾಂ ನೋಪಿ ಪ್ರಿಯಂ. ಪ್ರಾರಂಭದಲ್ಲಿ ಶ್ರೀಯಪ್ಪತ್ತೆ ಮೊದಲ ಹೆಸರು ಅವರು ತಗೊಂಡಿದ್ದಾರೆ. ಶ್ರೀಪತಿಗೆ ದೇವರಿಗೆ ನಮಸ್ಕಾರ. ಪ್ರಾರಂಭದಲ್ಲಿಯೂ ಲಕ್ಷ್ಮೀ ದೇವಿ ಹೆಸರು, ಸುಧಾ ಗ್ರಂಥದ ಕೊನೆಗೂ ಭೂತಿ ಸ್ವಯಂಭು ಶರವಾದಿ ಅಂತಾರೆ. ಅನಂತ ವೇದಾಭಿಮಾನಿ. ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾ ಬರಲಿಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಅನುಗ್ರಹವಾದ್ರೆ 2 ಅಕ್ಷರ ವಿದ್ಯೆ ಬರುತ್ತೆ. ಧ್ರುವರಾಜರು 6 ತಿಂಗಳು ತಪಸ್ಸು ಮಾಡಿ ಬಾಯಿಯಿಂದ ಮಾತೇ ಬಂದಿರಲಿಲ್ಲ. ನಾರದರು ಶಂಖವನ್ನು ನುಡಿಸಿದ್ರಲ್ಲ, ಬ್ರಹ್ಮಮಯೇನ ಕಂಬುನ ಶಂಖ ಸ್ಪರ್ಶ ಆಯಿತು, ಯೋಗ ಪ್ರವೇಶ ಬರಲಿಲ್ಲ ಹೊರಗೆ. ಸಕಲ ವಿದ್ಯೆಗೆ ಅಭಿಮಾನಿ ದೇವತೆ ಅನ್ನೋದಕ್ಕಾಗಿಯೇ ಮಾತು ವಿದ್ಯೆಗೆ ಅಭಿಮಾನಿಯಾದದ್ದರಿಂದ ಎಲ್ಲಾ ಗ್ರಂಥಕಾರರು ಗ್ರಂಥದ ಪ್ರಾರಂಭದಲ್ಲಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಕಡ್ಡಾಯವಾಗಿ ಮಾಡುತ್ತಾರೆ. ವಾಂಗ್ಮನೋ ದೇವತೆಯವರು ವಾಗೀಂದ್ರಿಯಕ್ಕೆ, ಮಾತಾಡೋದಕ್ಕೆ, ಬುದ್ಧಿಗೆ, ಅಕ್ಷರಗಳಿಗೆ ಅವಳ ಅನುಗ್ರಹ ಇದ್ದವರೇ ಚೆನ್ನಾಗಿ ಪತ್ರ ಬರೀತಾರೆ. ಅವಳೇ ಪತ್ರ ಬರೆದಿದ್ದಾಳೆ. ಸ್ವಾಮಿ ಪತ್ರ ತೆಗೆದು ಓದ್ತಾರೆ. ರುಕ್ಮಿಣ್ಯುವಾಚ ಶ್ರುತ್ವಾ ಗುಣಾಂ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ ಕಾತ್ವಾ ಮುಕುಂದ ಮಹತಿ ಗುಣಶೀಲ ರೂಪ ವಿದ್ಯಾವಯೋ ದ್ರವಿಣಧಾಮಭಿರಾತ್ಮತುಲ್ಯಂ ವ್ರೀಡಾವತಿ ಗುಣವತಿ ನ ವೃಣೀತ ಕನ್ಯಾ ಕಾಲೇಂದ್ರ ಸಿಂಹನರಲೋಕಮನೋಭಿರಾಮಂ ಸತ್ವಂ ಮಯಾಪ್ಯಭಿರತ ಪತಿರಿಂದಿರಾಯಾಃ ಭಕ್ತ ಪ್ರಿಯ ಕೃಪಣಲೋಕ ಶರಣ್ಯೀಶಃ ಮತ್ವೈ ತದಂಗತವ ಪಾದ ಸರೋಜ ದಾಸ್ಯಾಃ ಕಾಮಂ ಕುರು ಪ್ರಿಯತಮ ಪ್ರಣತಾಸ್ಮಿತೇಂದ್ರಿಂ ತನ್ಮೇ ಭವಾನ್ ಖಲು ವ್ರತಃ ಪತಿರಂಗಛಾಯಾಃ ಆತ್ಮಾರ್ಪಿತಶ್ಚ ಭವತೋತ್ರ ವಿಭೋ ವಿದೇಹಿ ಮಾ ವೀರಭಾಗಮಭಿಮರ್ಶತು ಚೈತ್ಯ ಆರಾ ಗೋಮಾಯುವನ್ ಮೃಗಪದೇ ಬಲಿರಂಬುದಕ್ಷೇ ಪೂರ್ತೆಷ್ಟ ದತ್ತ ನಿಯಮಂ ವ್ರತದೇವ ವಿಪ್ರಗುರುವರ್ಚನಾದಿವಿರರಂ ಭಗವಾನ್ ಪರೇಶಃ ಆರಾಧಿತೋ ಯದಿ ಗದಾಗ್ರಜಯೇತ್ಯ ಪಾಣಿಂ ಗೃಹ್ಣಾತು ಮೇನದಮಘೋಷ ಸುತಾದಯೋನ್ನೇ ಶಿವೋಭಾವಿನಿ ತ್ವವಿಜಿತೋದ್ವಹನೇ ವಿದರ್ಭಾನ್ ಗುಪ್ತಾನ್ ಸಮೇತ್ಯ ಪ್ರತನಾಪತಿಭಿಃ ಸಮೇತೈಃ ನಿರ್ಮತ್ಯ ಚೈತ್ಯಮಕರೇಂದ್ರ ಬಲಂ ಪ್ರಸಹ್ಯ ಮಾಂ ರಾಕ್ಷಸೇನ ವಿಧಿನೋದ್ವಹ ವೀರ್ಯ ಶುಲ್ಕಾಂ ಅಂತಃಪುರಾಂತರಚರಾನ್ನಿ ವಿಹತ್ಯ ಬಂಧೂನ್ ತ್ವಾಂ ಉದ್ವಹೇ ಕಥಮಿತಿ ಪ್ರವದಾಮ್ಯುಪಾಯಂ ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿರ್ನಿಜವಧೂ ಗಿರಿಜಾಮುಪೇಯಾ ತತ್ರೈತ್ಯಮಾಂ ರಥಪದಾತಿ ಗಜಾಶ್ವಯುಕ್ತಃ ಸಮ್ಮಂತ್ಯ ಸಾಲ್ವಮಗದಾನ್ ಸಹಚೇದಿ ಭೂಪಾನ್ ಆದಾಯ ಮಾಂ ಸಹಚರೀರ್ವಿರತೋ ರಮೇಶೋ ಗೃಹ್ಣಾತು ಪಾಣಿಮುಪನೀಯ ಪುರೀಂ ಸ್ವಕೀಯಾಂ ಯಸ್ಯಾಂಗ್ರಿ ಪಂಕಜರಜಸ್ತವನಂ ಮಹಾಂತೋ ವಾಂಛಂತ್ಯುಮಾಪತಿರವಾಪ್ತ ತಮೋಪಹತ್ಯೈ ಯದ್ಯಂಬುಜಾಕ್ಷಣ ಲಭೇಯ ಭವತ್ಪ್ರಸಾದಂ ಜಹ್ಯಾಂ ಅಸೂನ್ ವೃತಕೃಶ ಶತಜನ್ಮಭಿಸ್ಯಾಂ. ಒಂದೊಂದು ಶ್ಲೋಕಗಳ ಅರ್ಥಕ್ಕೆ ಒಂದೊಂದು ಗಂಟೆ ಬೇಕು. 8 ಶ್ಲೋಕ ಇದೆ, 8 ಗಂಟೆ ಬೇಕು. ಯಾಕೆಲ್ಲ ಶ್ಲೋಕ ಓದಿದೆ ಅಂದ್ರೆ, ಈ ಪ್ರಣಯ ಪತ್ರದ ಶ್ಲೋಕ ಓದಿದ್ರು ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗತ್ತ. ಮದುವೆ ಭಾಗ್ಯ ಸಿಗಲಿ, ಅನೇಕರಿಗೆ ಕನ್ಯಾ ವರ ಇದ್ದವರಿಗೆ ಕನ್ಯಾ, ಕನ್ಯಾ ಇದ್ದವರಿಗೆ ವರ, ಅವರಿಗೆ ಮದುವೆ ಭಾಗ್ಯವನ್ನ ರುಕ್ಮಿಣಿ ಕೃಷ್ಣರು ಕೊಡಲಿ ಅನ್ನೋದಕ್ಕೆ ಓದಿದ್ದೇನೆ. 8 ಶ್ಲೋಕಗಳ ವರ್ಣನೆ ಮಾಡಲ್ಲ, ಒಂದೇ ಒಂದು ಶ್ಲೋಕ ಅನಾಯಾಸವಾಗಿ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಾರ ಶುಕ್ರವಾರ, ಅದು ನಾಳೆ ದಿವಸ. ಹಾಗಾಗಿ ರುಕ್ಮಿಣಿಯ ಮದುವೆ ನಾಳೆ, ನೀವೆಲ್ಲರೂ ಬರಬೇಕು. ರುಕ್ಮಿಣಿ ಕೃಷ್ಣರ ವಿವಾಹಕ್ಕಾಗಿ ನಿಮ್ಮೆಲ್ಲರಿಗೂ ಆದರದ ಆಮಂತ್ರಣ ಇದೆ. ನಾಳೆ ದಿನ ಶುಕ್ರವಾರದ ಪರ್ವಕಾಲದಲ್ಲಿ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ನೀಲಾ, ಭದ್ರ, ಕಾಳಿಂದಿ, ಮಿತ್ರವಿಂದ, ರಕ್ಷಣ, ಒಟ್ಟಾರೆ ಕೃಷ್ಣ ಪರಮಾತ್ಮ ಮಾಡಿಕೊಂಡ ಎಲ್ಲ ಸ್ತ್ರೀಯರ ಮದುವೆ ನಾಳೆ ದಿನ.
ಯಾರು ನಮ್ಮ ಪರಿಚಯದವರು ಇಲ್ಲದವರು ಯಾರೋ ಇರಲಿ, ಒಟ್ಟಾರೆ ಜಗತ್ತಲ್ಲಿ ಮದುವೆಗಾಗಿ ಯಾರು ಕಾಯುತ್ತಿದ್ದಾರೆ ಅವರೆಲ್ಲರಿಗೂ ಮದುವೆ ಭಾಗ್ಯವನ್ನ ಕೃಷ್ಣ ಪರಮಾತ್ಮ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ನಾಳೆ ದಿನ ಈ ಪ್ರಣಯ ಪತ್ರ ರುಕ್ಮಿಣಿ ಬರೆದ ಪತ್ರದ ಒಂದು ಶ್ಲೋಕದ ವಿವರಣೆಯನ್ನು ತಿಳಿದು ಕೃಷ್ಣ ರುಕ್ಮಿಣಿಯರ ಮೇಲೆ ಅಕ್ಷತಾರೋಪಣವನ್ನು ಮಾಡಿ ಮತ್ತೆ ಮುಂದಿನ ಪರಮಾತ್ಮನ ಮದುವೆ ಕಥೆಗಳನ್ನು ಕೇಳೋಣ. ಪರೀಕ್ಷಿತ ರಾಜರಿಗೆ ಇಷ್ಟು ದೊಡ್ಡ ಸೌಭಾಗ್ಯ ನೋಡಿ, ಶುಕಾಚಾರ್ಯರಂತ ಗುರುಗಳು ಸಿಕ್ಕಿದ್ದಾರೆ. ಆ ಕಡೆಗಿಲ್ಲ, ಇವನಿಗೆ ಹೇಗೆ ಕೇಳೋದಕ್ಕೆ ಬೇಸರ ಇಲ್ವೋ ಹೇಳೋದಕ್ಕೆ ಅವ್ರಿಗೆ ಬೇಸರ ಇಲ್ಲ. ಕೂತ್ಕೊಂಡು ಕೆಲವರಿಗೆ ಎಷ್ಟೊತ್ತಾದ್ರೆ ಕೇಳಬಹುದು, ಹೇಳೋರಿಗೆ ಇರುತ್ತಲ್ಲ ಅವರಿಗೂ ಬೇಸರ ಇಲ್ಲ. ಮೊದಲು ನಿರಂತರವಾಗಿ ಹೇಳ್ತಾರೆ. ಅವ್ರಿಗೆ ಇನ್ನೂ ಆನಂದ ಅಂತೆ. ಪರೀಕ್ಷಿತರು ಪ್ರಶ್ನೆ ಕೇಳದಂಗೆ ಉತ್ಸಾಹ ಬರ್ತಿ ಶುಕಾಚಾರ್ಯರಿಗೆ. ದೇವರ ಭಕ್ತರಿಗೆ ಬೇರೆದಿಂದ ಆನಂದ ಇಲ್ಲ. ಇಡೀ ಪೃಥ್ವಿ ತುಂಬೆ ಬಂಗಾರದ ನಾಣ್ಯ ಕೊಡುತ್ತೇನೆ ಅಂದ್ರೆ ಆನಂದ ಆಗಲ್ಲ. ಅವರಿಗೆ ಆನಂದ ಹೊರದ್ರಿಂದ ಇನ್ನಷ್ಟು ದೇವರ ಕಥೆ ಹೇಳಿ ಅಂದಾಗ ಆನಂದ ಪಡ್ತಾರೆ. ಆ ಶುಕಾಚಾರ್ಯರು ಭಗವಂತನ ವಿವಾಹದ ಕಥೆಗಳನ್ನು ತಿಳಿಸ್ತಾರೆ. ನಾಳೆ ದಿನ ಅದನ್ನ ಶ್ರವಣ ಮಾಡೋಣ. ನಾಳೆ ದಿನ ಇನ್ನೊಂದು ಕಾರಣ ಇದೆ. ಪರಮಾತ್ಮನಿಗೆ ಭೃಗು ಋಷಿಗಳು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿತ್ತು. ಭಾರ್ಗವಿ ಭೃಗು ಋಷಿಗಳಿಗೆ 3 ಜನ ಮಕ್ಕಳು, ಧಾತ ವಿಧಾತ ಅಂತ ಗಂಡು ಮಕ್ಕಳು. 9ನೇ ಸ್ಕಂದ ಭಾಗವತದಲ್ಲಿ ಬರ್ತದೆ. ಭಾರ್ಗವಿ ಲಕ್ಷ್ಮೀದೇವಿ ಮಗಳಾಗಿ ಬರ್ತಾಳೆ. ಆ ಮಗಳು ಕೊಟ್ಟ ಸಲಿಗೆಯಿಂದ ಕಾಲಿನಿಂದ ಬಂದದ್ದವು. ಹಾಗಾಗಿ ಆ ಪರಮಾತ್ಮನಿಗೆ ಭಾರ್ಗವಿ ಅನ್ನುವ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡುತ್ತಾರೆ. ಅದೇ ಭೃಗು ಋಷಿಗಳ ಅವತಾರರಾದ ವಿಜಯದಾಸರ ಆರಾಧನೆ. ನಾಳೆ ದಿನ ವಿಜಯದಾಸರ ಬಗ್ಗೆನೂ ಪ್ರಾತಃ ಕಾಲದಲ್ಲಿ ಶ್ರವಣ ಮಾಡಿರ್ತೀರಿ. ಆದರೂ ಒಂದೇ ಮಾತು, ವಿಜಯದಾಸರ ಬಗ್ಗೆ ಬೇರೆ ಏನು ಬೇಡ. ಬದುಕೋದಿದೆಯಲ್ಲ ನಿಮಗೆ, ಬದುಕೋದಿದೆಯೋ ಇಲ್ಲೋ, ಸ್ಮರಿಸಿ ಬದುಕಿರೋ ಸಾಕು, ಏನು ಬೇಡ. ಬದುಕೋದಿದೆಯಲ್ಲ, ನಿಮ್ಮ ಜೀವನ ಚೆನ್ನಾಗಾಗಬೇಕು, ಆನಂದದಿಂದ ಬದುಕಬೇಕಲ್ಲ, ಸ್ಮರಿಸಿ ಬದುಕಿರೋ. ಏನು ಸ್ಮರಣೆ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ಒಂದೇ ಲೈನಲ್ಲಿ ಎಲ್ಲ ತಂದುಬಿಟ್ಟು ನಾವು ಇಡೀ ಜೀವನ ಆ ಸ್ಮರಿಸಿ ಬದುಕಿರೋ ಅಂತಹ ವಿಜಯದಾಸರ ಆರಾಧನೆ ಪರ್ವಕಾಲದಲ್ಲಿ ನಾಳೆ ದಿನ ರುಕ್ಮಿಣಿ ಕೃಷ್ಣರ ವಿವಾಹದ ಕಥೆಯನ್ನ ಮತ್ತೆ ಶ್ರವಣ ಮಾಡೋಣ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಕಾರ್ತಿಕ ಮಾಸ, ಶರದ್ ಋತು, ಕೃಷ್ಣ ಪಕ್ಷ. ನಾಳೆಗೆ